ನಾಟಕ ಅನ್ನೋದು ನಮಗೆಲ್ಲ ಮನೋರಂಜನೆ, ಆದರೆ ನಾಟಕ ಅನ್ನೋದು ಎಷ್ಟೋ ಜನಕ್ಕೆ ಜೀವನ. ಸೊ ಈ ನಾಟಕವನ್ನೇ ಜೀವನ ಆಗಿಸ್ಕೊಂಡು ಚಿತ್ರರಂಗ, ಸಿನಿಮಾ, ಧಾರಾವಾಹಿಗಳಲ್ಲಿ ಮಿಂಚಿದಂತಹ ಒಬ್ಬ ಹಿರಿಯ ಕಲಾವಿದೆ ನಮ್ಮ ಜೊತೆ ಇದ್ದಾರೆ. ಸೊ ಅವರೇ ಮೈಸೂರು ಮಾಲತಿಯವರು. ನಮಸ್ಕಾರ. ಸೊ ಈಗಲೂ ನಾಟಕ ಮಾಡ್ಕೊಂಡು ಬರ್ತಾ ಇದ್ದೀರಾ ಅಲ್ಲ? ಇಲ್ಲ, ಸೀರಿಯಲ್ಲು ಸಿನಿಮಾ ಜಾಸ್ತಿ ಇದೆ. ನಾಟಕನೂ ಮಾಡ್ತೀನಿ, ಅದು ಬಿಡೋಲ್ಲ. ಈ ನಾಟಕ ಅನ್ನೋದು ನಿಮ್ಮ ಜೀವನ ಶೈಲಿಗೆ ಹಾಸು ಹೊಕ್ಕಾಗಿ ಬರಕ್ಕೆ ಹಿಂಗ್ ಕಾರಣ ಆಯ್ತು? ನಾನು ಸಣ್ಣವಳಿದ್ದಾಗಿಂದನೂ ಕಲೆ ಬಗ್ಗೆ ತುಂಬಾ ಅಭಿಮಾನ. ಒಟ್ಟಿನಲ್ಲಿ ಆಕ್ಟಿಂಗ್, ಎಲ್ಲಾದ್ರೂ ಸಿನಿಮಾ ನೋಡಿದ್ರೆ, ನಾಟಕಗಳು ನೋಡಿದ್ರೆ ನಾನು ನಟಿ ಆಗ್ಬೇಕು ಅನ್ನೋ ಒಂದು ಮೊದಲಿಂದನೂ ಆಸೆ ಇತ್ತು. ಹೀಗಾಗಿ ನಾನು ಈ ರಂಗಕ್ಕೆ. ಎಜುಕೇಶನ್ ಅನ್ನೋದು ಅದು 3ನೇ ಕ್ಲಾಸ್. ಯಾಕೆ ಮನೆಯಲ್ಲಿ ಬಡತನದ ಪರಿಸ್ಥಿತಿ ಒಂದಾದ್ರೆ ನನಗೆ ಶಾಲೆಗೆ ಹೋಗೋದಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಆಗ್ತಿರ್ಲಿಲ್ಲ. ನಾಟಕದಲ್ಲಿ ಪಾತ್ರ ಮಾಡಿದಾಗ ನಿಮ್ಗೆ ಫಸ್ಟ್ ಬಂದಂತಹ ಒಂದು ಅಮೌಂಟ್ ಎಷ್ಟಾಗಿರ್ಬೋದು? ನಮ್ಗೇನು ಅವಾಗ ಅಮೌಂಟ್ ಕೊಡ್ತಿರ್ಲಿಲ್ಲ. ಅವ್ರ ಪಾತ್ರ ನೋಡ್ಕೊಂಡು ಮಾಡಿ ಮಾತಾಡೋಕೆ ಚೆನ್ನಾಗಿ ಬಂದ್ಮೇಲೆ ಪೇಮೆಂಟ್ ಕೊಡ್ತೀವಿ. ಅಲ್ಲಿ ತನಕ ಊಟ ವಸತಿ. ಮೊದಲ ಪಾತ್ರ ನಿಮ್ಗೆ ಈಗ್ಲೂ ಆ ಪಾತ್ರ ನೀವು ಸ್ಟೇಜ್ ಮೇಲೆ ನೋಡಿದಾಗ ಜನ ಶಿಲ್ಲೆ ಹೊಡೆದು? ಮೊದಲು ನಾನು ಪಾತ್ರ ಮಾಡಿದ್ದು ಅಂತ ಅಂದ್ರೆ, ನಾಟಕದವರು ಅಂತ ಹೇಳಿದಾಗ ಹೆಣ್ಮಕ್ಳಿಗೆ ಮನೆನೇ ಸಿಗ್ತಾ ಇರ್ಲಿಲ್ಲ. ಹೌದು, ನಾವೆಲ್ಲ ಅನುಭವಿಸಿದೀವಿ. ನಮ್ ನಾಟಕ ಇಷ್ಟಪಡೋರು, ನಮ್ ಪಾತ್ರ ಇಷ್ಟಪಡೋರು, ನಮ್ಗೆ ಪ್ರೆಸೆಂಟೇಶನ್ ಕೊಡೋರು, ಮಾತಾಡ್ಸೋರು ಪ್ರೀತಿಯಿಂದ. ಮನೆ ಕೇಳಕ್ ಹೋದಾಗ ನಾಟಕ ಕಂಪ್ನಿಯವರು ಅಂದ್ರೆ ಮನೆ ಕೊಡಕ್ಕೆ ಹಿಂದೆ ಮುಂದೆ ನೋಡೋರು. ಯಾಕೆ? ಏನೋ ಒಂದು ನಾಟಕ ಕಂಪ್ನಿ ಅಂದ್ರೆ ಹೆಣ್ಮಕ್ಳು ನಾಟಕ ಕಂಪ್ನಿಲಿ ಅಂತ ಅಂದ್ರೆ ಸರಿ ಇರಲ್ಲ ಅನ್ನೋ ಒಂದು ಭಾವನೆ. ಈಗಂತೂ ಮನೆಯಲ್ಲೆಲ್ಲ ಕಲಾವಿದರು ಇದ್ದಾರೆ. ಈ ಮಧ್ಯದಲ್ಲಿ ಯಾವತ್ತು ನಿಮ್ಗೊಂದು ಫ್ಯಾಮಿಲಿ ಬೇಕು, ನನಗೂ ಒಬ್ರು ಯಾರೋ ಹೇಳೋರು ಕೇಳೋರು ಅನ್ನೋರು ಬೇಕು ಅಂತ ಹಂಗೆಲ್ಲ ಇದ್ರಲ್ಲ ಊರಲ್ಲಿ. ಅಕ್ಕ ಅವರೆಲ್ಲ ಇದ್ರು, ಮತ್ತೆ ಹೋಗ್ತಿದ್ದೆ, ಯಾವಾಗ್ಲಾರು ಒಮ್ಮೆ ಹೋಗ್ತಿದ್ದೆ, ಬರ್ತಿದ್ದೆ. ಆಮೇಲೆ ಅವರು ಬರ್ತಿದ್ರು, ಹೋಗ್ತಿದ್ರು. ಆದ್ರೆ ಏನು ನಮ್ಮ ಸಂಬಂಧಿಕರುಗಳಿಗೆ ಮಾತ್ರ ಗೊತ್ತಾಗ್ತಿರ್ಲಿಲ್ಲ ಅಷ್ಟೇ. ಮದುವೆ ಮನೆಗೆಲ್ಲ ಇದ್ ಮಾಡ್ತಿದ್ರು. ಆದ್ರೂ ನಾಟಕದಲ್ಲಿ ಇರೋಳು ಅಂತ ಗೊತ್ತಾಗತ್ತೆ. ಅಕ್ಕನ ಮಕ್ಕಳನ್ನ ಮದುವೆ ಮಾಡ್ಕೊಡುವಾಗ ನಮ್ಮ ಇವ್ರು ನಾಟಕದಲ್ಲಿದ್ದಾರೆ ಅಂತ ಹೇಳ್ತಿರ್ಲಿಲ್ಲ. ಇದೇನು ನಾವು ಸೀರಿಯಲ್ಗೆ ಬಂದ ಮೇಲೆ, ಟಿವಿನಲ್ಲಿ ನನ್ನ ನೋಡಿದ ಮೇಲೆ ನಾನೊಬ್ಬ ಕಲಾವಿದೆ ಅನ್ನೋದು ಎಲ್ರಿಗೂ ಗೊತ್ತಾಗಿತ್ತು. ಸೊ ಇದ್ರ ಮಧ್ಯದಲ್ಲಿ ಎಲ್ಲೋ ಕಂಪ್ನಿ ಮುಚ್ಚಬೇಕಾದ ಪರಿಸ್ಥಿತಿ ಬಂದಾಗ ನೀವು ಆಲ್ರೆಡಿ ಮದ್ವೆ ಆಗಿದ್ರಿ, ಮುಂದೆ ಏನು ಅಂತ ಆದಾಗ ಅವ್ರ ಮನೆಗೆ ಹೋದ್ರೆ? ಇಲ್ಲ, ನನ್ಗೆ ಅಲ್ಲಿ ಮನೆ ಇತ್ತು, ಇರು ಅಂದ್ರು ಬಂದು. ಆದ್ರೆ ನಾನು ಇಲ್ಲಿ ನನ್ನ ಮಗಳನ್ನ ಮೈಸೂರಿನಲ್ಲಿ ನಿರ್ಮಲಾ ಕಾನ್ವೆಂಟ್ ನಲ್ಲಿ ಓದಕ್ ಬಿಟ್ಟಿದ್ದೆ. ಹಂಗಾಗಿ ಅವಳಿಗೋಸ್ಕರ ಅಲ್ಲಿ ನಮ್ಮ ಅಕ್ಕನ ಮನೆಯಲ್ಲಿ ಇಟ್ಟಿದ್ದೆ. ಅವಳನ್ನ ಒಂದ್ ಮನೆ ಮಾಡಿ ಅಲ್ಲಿ ಇಟ್ಟಿದ್ವಿ. ಹಿಂಗಾಗಿ ಮಗಳ ಸಲುವಾಗಿ ನಾನು ಈ ಕಡೆಗೆ ಬಂದೆ. ಸೊ ಯಾವ ತರ ಧಾರಾವಾಹಿ ಜರ್ನಿ ನಿಮ್ದು ಶುರುವಾಯಿತು? ಅದೇ, ನಾನು ಇಲ್ಲಿ ಬಂದು ಮೈಸೂರಿನಲ್ಲಿ ಉಳ್ಕೊಂಡಿದ್ದೆ. ಆವಾಗ ಇನ್ನೊಬ್ಳು ಅಕ್ಕ ಇದ್ಲು, ಅವಳು ರಾಜಕೀಯದಲ್ಲಿದ್ಲು. ಅವಳು ಬೆಂಗಳೂರು ಬರುವಾಗ ಯಾವಾಗ ನನ್ನ ಜೊತೆಲಿ ಕರ್ಕೊಂಡ್ ಬರೋಳು. ಬಂದಾಗ ನಾವು ಅಲ್ಲಿ ಗುಬ್ಬಿ ರಂಗಮಂದಿರದಲ್ಲಿ ಹೋಗಿ ನಾಟಕ ನೋಡಿ ಅಭ್ಯಾಸ ಇರ್ತಿತ್ತು. ಹೇಗಿತ್ತು ಸುದೀಪ್ ಅವ್ರ ಜೊತೆ? ತುಂಬಾ ಚೆನ್ನಾಗಿತ್ತು. ತುಂಬಾ ಗೌರವ ಕೊಡ್ತಿದ್ರು. ಮತ್ತೆ ಅವ್ರ ತಾಯಿ, ಅವ್ರ ತಂದೆ ಎಲ್ಲರೂ ಶೂಟಿಂಗ್ ನಲ್ಲಿ ಇರ್ತಿದ್ರಲ್ಲ, ತುಂಬಾ ಗೌರವದಿಂದ ಕಾಣ್ತಿದ್ರು. ದರ್ಶನ್ ಅವ್ರ ಜೊತೆ ಮಾಡಿದ್ರಲ್ವಾ, ಆ ಮೂಮೆಂಟ್ ಹೆಂಗಿತ್ತು? ಅದು ಅಷ್ಟೇ, ಅದನ್ನು ಅಷ್ಟೇ. ಅಂದ್ರೆ ಅಮ್ಮ, ನಿಮ್ಗೆ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಂತಹ ಮೂಮೆಂಟ್ ಹೆಂಗಿತ್ತು? ಎಕ್ಸ್ಪೆಕ್ಟ್ ಮಾಡಿದ್ರ ನೀವು? ಇಲ್ಲ, ನನ್ನ ಅದನ್ನ ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ಯಾಕಂತಂದ್ರೆ ತುಂಬಾ ಜನ ಹಿರಿಯ ಕಲಾವಿದ್ರಿದ್ರು. ನಾನು ಇನ್ನೂ ಎಷ್ಟು ವರ್ಷ ಆಗಿದ್ರು, ನಿನ್ನೆ ಮೊನ್ನೆ ಬಂದಿದ್ದೀನಿ, ನಾ ಇನ್ನೂ ಕಲಿಯೋದು ಬಹಳ ಇದೆ. ಆದ್ರೆ ನಿಮ್ಗೆ ಅನ್ಸಲ್ವಮ್ಮ ಇವಾಗ ಆಕ್ಚುಲಿ ನಾನು ಇನ್ನ ಹೆಂಗಾಗಿದ್ದೇನೆ, ಯಾಕೆ ಅಜ್ಜಿ ರೋಲ್ ನನ್ನ ಕೇಳ್ಕೊಂಡ್ ಬರ್ತಾ ಇದೆ ಅನ್ನೋದು? ಕಲಾವಿದ್ರಂದಾಗ ಆ ಪಾತ್ರ ಈ ಪಾತ್ರ ಅಂತ ಅನ್ಕೋಬಾರ್ದು. ಯಾವ್ದು ಸಿಗುತ್ತೆ ಚಾಲೆಂಜ್ಗೆ ಇಟ್ ಮಾಡ್ಬೇಕು. ಅದನ್ನ ಇಂಥದ್ದಾಗಲ್ಲ ಅನ್ನಂಗಿಲ್ಲ. ನೀವ್ ಯಾವ್ದು ಕೊಡಿ. ಇವತ್ತೊಂದ್ ದಿವ್ಸ ಲಂಗ ದಾವಣಿ ಹಾಕೊಂಡ್ ಪಾರ್ಟ್ ಮಾಡಿದ್ರೆ ಮಾಡ್ತೀನಿ.
ಈಗ ಬರುವಂತ ಕೆಲವು ಸಾಂಗ್ಗಳನ್ನ ನೋಡಿದಾಗ ನಿಮ್ಗೆ ನಗು ಬರಲ್ವಮ್ಮ? ಅದ ಈ ಆ ಕಾಲಕ್ಕೆ ತಕ್ಕಂತೆ ಅವರು ನಾವೇನು ಮಾಡಕ್ಕಾಗಲ್ಲ ಅಲ್ಲ. ಒಂದು ಅದ್ರ ಜೊತೆ ನಾವು ಹೋಗ್ತಾ ಇರ್ಬೇಕು ಅಂದ್ಕೊಂಡು ಅಂದ್ರೆ ನಾವು 4 ದಿನ ಜೀವನ ಮಾಡಕ್ ಅವಕಾಶ ಇರ್ತದೆ ಅಷ್ಟೇ. ಅದಕ್ಕೆ ಅದೆಲ್ಲ ಎಲ್ಲರಿಗೂ ಗೊತ್ತಾಗ್ಬೇಕು. ರಂಗಗೀತೆನಲ್ಲಿ ಎಷ್ಟು ಒಂದು ಅರ್ಥಪೂರ್ಣವಾದ ಸಾಹಿತ್ಯ ಇದೆ ಅನ್ನೋದು ಗೊತ್ತಾಗ್ಬೇಕಂತಾನೆ. ಹಾಗಾದ್ರೆ ನಾಟಕ ಅನ್ನೋದು ಎಲ್ಲಾ ಜಾನರ್ ಅವರಿಗೂ ಅಲ್ಲ. ಅವಾಗೆಲ್ಲ ಕ್ಲಬ್ ಡ್ಯಾನ್ಸ್ ಅಂತಂದ್ ಇಂತಂದ್ ಇರ್ತಿರ್ಲಿಲ್ಲ. ಆಮೇಲೆ ಸ್ವಲ್ಪ ಯಾವಾಗ ಇದು ಸಿನಿಮಾಗಳು ಎಲ್ಲ ಬಂತಲ್ಲ, ಆಮೇಲೆ ಅದ್ರಲ್ಲಿ ಕ್ಲಬ್ ಡ್ಯಾನ್ಸ್ಗಳು ಅಂತದಿಂತ ನೋಡಿ ಈಗ ಕಲೆಕ್ಷನ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ. ಸೊ ಲೈಫಲ್ಲಿ ನಿಮ್ಗೆ ಬೇಕಾಗಿಯೇ ನೀವು ಮಾಡ್ಕೊಳೋದು ಏನಾದ್ರು ಒಂದಿದ್ರೆ ಏನದು? ಬೇಕಾದನ್ನಕ್ಕೆ ಏನಿರುತ್ತಮ್ಮ, ನಮ್ಗೇನ್ ಬೇಕಾಗಿರೋದು ಈಗ ಸದ್ಯ ಇರಕ್ಕೆ ಒಂದ್ ಮನೆ ಇದೆ, ಒಂದು ಊಟ ಬಟ್ಟೆ. ನಾವು ದುಡಿತಾನೆ ಇದ್ದೀನಿ, ಬರ್ತಾನೆ ಇರುತ್ತೆ, ನಾನು ಖರ್ಚು ಮಾಡ್ತಾನೆ ಇರ್ತೀನಿ. ಮತ್ತೆ ಅಲ್ಪ ಸ್ವಲ್ಪ ಇಟ್ಕೋಬೇಕು. ನಾಳೆ ನಾವಿರೋದೇ ಇಲ್ಲ, ಯಾಕೆ ಬೇಕು ಅಂತನೂ ನಾನು ಕಳ್ಕೊಳ್ಳಲ್ಲ. ಇರ್ತೀನಿ, ಎಲ್ಲ ನಾವೇ ತಿಂತೀವಿ ಅಂತನೂ ಅದನ್ನು ಇಟ್ಕೊಳ್ಳಲ್ಲ. ಪವನ್ ಕಲ್ಯಾಣ ಯಾರು ಅಂತ ಕೇಳಿದ್ರೆ ಅದೇ ಪರಿಸ್ಥಿತಿ ಮುಂದೆ ಯಾರಿಗೂ ಬರ್ಬಾರ್ದು. ಅದನ್ನ ಅಲ್ಲಿ ಅವ್ರ ಹೆಸರು ಬರ್ದು ಫೋಟೋ ಹೆಸರು ಬರ್ದು ಹಾಕಿ ಎಲ್ಲ ನೋಡಿ, ಒಬ್ಬ ಇವ್ರು ಕೇಳಿದೀವಿ, ನಮ್ ತಂದೆಯವ್ರು ಹೇಳ್ತಿದ್ರು, ನಮ್ ತಾತ ಹೇಳ್ತಿದ್ರು, ಅವ್ರು ಇವ್ರೇನಾ ಅನ್ನೋ ತರ ಗುರುತಿಸ್ಬೇಕು ಜನ ಅನ್ನೋದೊಂದಿದೆ. ಆದ್ರೆ ಅದನ್ನೆಲ್ಲ ನೋಡಿ ಮೇಂಟೈನ್ ಮಾಡ್ಕೊಂಡು ಹೋಗೋರು ಯಾರು ಇಲ್ಲ. ಯಾವತ್ತು ಸಾಕಪ್ಪ ಈ ನಾಟಕ ಅನ್ನೋದೇ ಬೇಡ, ನಾನು ಬೇರೆ ಲೈಫಲ್ಲಿ ಲೀಡ್ ಮಾಡ್ತೀನಿ ಅಂತ ತೀರ್ಮಾನ ತಕೊಳ್ಳೇ ಇಲ್ವಾ? ಇಲ್ಲ, ನನ್ಗಿದೇ ಲೈಫ್. ನನ್ನ ಜೀವ ಹೋಗ್ತಿದ್ರು ಬೇಕಾದ್ರೆ ಪಾತ್ರ ಮಾಡುವಾಗ್ಲೇ ಹೋಗ್ಲಿ ಅಂತ ಬಯಸೋಳು ನಾನು. ಅಮ್ಮ, ಯಾವುದೋ ಒಂದು ಆಕ್ಟರ್ ಜೊತೆ ನಾನು ಪಾತ್ರ ಮಾಡ್ಬೇಕಿತ್ತು ಅಂತ ಆ ಟೈಮಲ್ಲಿ ನಿಮ್ಗೆ ಅನ್ಸಿದ್ರೆ ಯಾವ ಆಕ್ಟರ್ ಜೊತೆ? ರಾಜ್ಕುಮಾರ್ ಅವರು ತುಂಬಾ ಹೆಸರಾದಂತವ್ರು. ಅವ್ರ ಜೊತೆನಲ್ಲಿ ಒಂದು ಯಾವ್ದೋ ತಂಗಿದು ಬೇಡ, ಅವ್ರ ಮನೆ ಆಳದ ಪಾತ್ರನಾರು ಮಾಡ್ಬೋದಾಗಿತ್ತೇನೋ, ಅವಕಾಶ ಸಿಕ್ಲಿಲ್ಲ. ಅವ್ರ ಮಗನ ಜೊತೆನಲ್ಲಿ ಮಾಡಿದೆ ತಾಯಿ ಪಾತ್ರ. ರಾಘವೇಂದ್ರ ರಾಜ್ಕುಮಾರ್ ಇದಾರಲ್ಲ, ಅವ್ರದ್ರಲ್ಲಿ ರಾಜಿ ಅಂತ ಒಂದು ಪಿಕ್ಚರ್ ನಲ್ಲಿ ಅವ್ರ ತಾಯಿ ರೋಲ್ ಮಾಡಿದೆ. ಪುನೀತ್ ಅವರನ್ನ ಯಾವತ್ತಾದ್ರೂ ಖುದ್ದಾಗಿ ಮೀಟ್ ಮಾಡಿದಿರಮ್ಮ? ಖುದ್ದಾಗಿ ಮೀಟ್ ಮಾಡಿಲ್ಲ, ಆದ್ರೆ ಅವ್ರದೇ ಒಂದು ಸೀರಿಯಲ್ ಮಾಡ್ತಿದ್ರು. ಆ ಸೀರಿಯಲ್ ನಲ್ಲಿ ಪಾತ್ರ ಮಾಡುವಾಗ ಯಾವಾಗ್ಲೂ ಒಂದ್ಸಲ ಬಂದು ಹೋಗಿದ್ರು ಸೆಟ್ಗೆ ಅಷ್ಟೇ. ನಿಮ್ ಲೈಫ್ ಸ್ಟೋರಿ ನಾನು ಆಗದಿಂದ ಕೇಳ್ದಂಗೆ ನಿಮ್ಮ ಲೈಫ್ಗೆ ತುಂಬಾ ಹತ್ರದಲ್ಲಿ ಯಾವುದೋ ಒಂದು ಅಟ್ಯಾಚ್ಮೆಂಟ್ ಇಲ್ಲ, ಏನೂ ಇಲ್ಲ. ಈಗ ನನ್ಗೆ ಕಂಪನಿಗೆ ಬಂದ್ಬಿಟ್ಟ ಮೇಲೆ ನಮ್ಮ ಸಂಬಂಧಿಕರುಗಳು ಯಾರನ್ನೂ ನಾನು ಅಷ್ಟು ಭೇಟಿಯಾಗಿಲ್ಲ. ಅಕ್ಕ ತಂಗಿರನ್ನ ಅಷ್ಟೇ ಭೇಟಿ ಆಗ್ತಿದ್ದೆ, ಯಾವಾಗ್ಲೂ ಅವರು ಬಂದ್ರೆ ಮಾಡಿದ್ರೆ. ಈಗಿನ ಪೀಳಿಗೆಯವರು ನಮ್ಮ ಆಸೆಯಂತೆ ನಡ್ಸಂತವ್ರು ಯಾರು ಇರ್ತಾರೆ? ಎಲ್ಲ ಅವ್ರವ್ರ ಇದ್ರಲ್ಲಿ ಇರ್ತಾರಲ್ವಾ. ಜವಾಬ್ದಾರಿ ಯಾರು ತಮ್ಮ ಜವಾಬ್ದಾರಿನೇ ತಾವು ತಗೊಳಕ್ ಕಷ್ಟ ಅವರು. ಇನ್ನು ನಮ್ಮದೆಲ್ಲ ಹಳೆ ಪುರಾಣ ಕಥೆನೆಲ್ಲ ಯಾಕೆ ಇವರು ತಲೆಗೆ ಹಚ್ಕೊಂತಾರೆ? ಸೊ ಇಂಡಸ್ಟ್ರಿಗೆ ಬರೋರಿಗೆ ನಿಮ್ ಕಡೆಯಿಂದ ಒಂದು ಟಿಪ್ಸ್ ಹೇಳೋದಾದ್ರೆ? ಮೊದಲು ನಮ್ಗೆ ತಾಳ್ಮೆ ಇರ್ಬೇಕು, ಮತ್ತೆ ಒಂದು ಗುರಿ ಮುಟ್ಟುವಂತ ಒಂದು ಛಲ ಇರಬೇಕು. ಯಾರುನು ಸಮಾಧಾನ ಅನ್ನೋದನ್ನ ಕಳ್ಕೋಬಾರ್ದು, ಸಮಾಧಾನವಾಗಿರ್ಬೇಕು. ಛಲ ಒಂದು ಇಟ್ಕೋಬೇಕು. ನಾನು ಅನ್ನೋ ಅಹಂಕಾರ ಇರಬಾರ್ದು, ನನ್ನಿಂದಲೇ ನಾನೇ ಅನ್ನೋ ಅಹಂಕಾರ ಇರಬಾರ್ದು. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಯಾಂಡ್ ಲಿಮಿಟ್ಸ್. ನಾನು ತೇಜಸ್ವಿನಿ. ನಾಟಕ ಅನ್ನೋದು ನಮಗೆಲ್ಲ ಮನರಂಜನೆ, ಆದರೆ ನಾಟಕ ಅನ್ನೋದು ಎಷ್ಟೋ ಜನಕ್ಕೆ ಜೀವನ. ಸೊ ಈ ನಾಟಕವನ್ನೇ ಜೀವನ ಆಗಿಸ್ಕೊಂಡು ಚಿತ್ರರಂಗ, ಸಿನಿಮಾ, ಧಾರಾವಾಹಿಗಳಲ್ಲಿ ಮಿಂಚಿದಂತಹ ಒಬ್ಬ ಹಿರಿಯ ಕಲಾವಿದೆ ನಮ್ಮ ಜೊತೆ ಇದ್ದಾರೆ. ಸೊ ಅವರೇ ಮೈಸೂರು ಮಾಲತಿಯವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೇನೆ. ಹೇಗೆ ನಡೀತಾ ಇದೆ ಜೀವನ? ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ನಡೀತಾ ಇದೆ. ಸೊ ಈಗಲೂ ನಾಟಕ ಮಾಡ್ಕೊಂಡ್ ಬರ್ತಾ ಇದ್ದೀರಾ ಅಲ್ಲ? ಇಲ್ಲ, ಸೀರಿಯಲ್ಲು ಸಿನಿಮಾ ಜಾಸ್ತಿ ಇದೆ. ನಾಟಕನೂ ಮಾಡ್ತೀನಿ, ಅದು ಬಿಡೋಲ್ಲ. ನಾಟಕ ಬಿಡಲ್ಲ. ಅಂದರೆ ನಾನು ಯಾವಾಗಲಾದರೂ ಖಾಲಿ ಇದ್ದಾಗ ಡ್ರಾಮಾ ಮಾಡ್ತಿರ್ತೀನಿ. ನಾನೇ ಬರೆದಿದ್ದೀನಿ ಒಂದೆರಡು, ಅದನ್ನೇ ಕಾಲೇಜ್ಗಳಲ್ಲೆಲ್ಲ ಹೋಗಿ ಮಾಡಿ. ಈ ನಾಟಕ ಅನ್ನೋದು ನಿಮ್ಮ ಜೀವನ ಶೈಲಿಗೆ ಹಾಸು ಹೊಕ್ಕಾಗಿ ಬರಕ್ಕೆ ಹಿಂಗೆ ಕಾರಣ ಆಯಿತು? ನಾನು ಸಣ್ಣವಳಿದ್ದಾಗಿಂದನೂ ಕಲೆ ಬಗ್ಗೆ ತುಂಬ ಅಭಿಮಾನ ನನಗೆ. ಒಟ್ಟಿನಲ್ಲಿ ಆ್ಯಕ್ಟಿಂಗ್, ಎಲ್ಲಾದ್ರೂ ಸಿನಿಮಾ ನೋಡಿದ್ರೆ, ನಾಟಕಗಳು ನೋಡಿದ್ರೆ ನಾನು ನಟಿ ಆಗಬೇಕು ಅನ್ನೋ ಒಂದು ಮೊದಲಿಂದನೂ ಆಸೆ ಇತ್ತು. ಹೀಗಾಗಿ ನಾನು ಈ ರಂಗಕ್ಕೆ ಬಂದೆ. ಎಜುಕೇಶನ್ ಅನ್ನೋದು ಅದು 3ನೇ ಕ್ಲಾಸ್. ಯಾಕೆ ಮನೆಯಲ್ಲಿ? ಇಲ್ಲ, ಮನೆಯಲ್ಲಿ ಬಡತನದ ಪರಿಸ್ಥಿತಿ ಒಂದಾದ್ರೆ ನನಗೆ ಶಾಲೆಗೆ ಹೋಗೋದಕ್ಕೆ ಅಷ್ಟೊಂದು ಇಂಟ್ರೆಸ್ಟೇ ಇರಲಿಲ್ಲ.
ಮನೇಲಿ ಕಳಿಸ್ತಿದ್ರು, ಹೋಗ್ತಿದ್ವಿ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಮನೆಯಲ್ಲಿ ಕೆಲಸಗಳು ಅದು ಇದು ಹೇಳೋರು ಮಾಡ್ಕೊಂಡು ಸ್ಕೂಲ್ಗೆ ಹೋದಾಗ ಅಲ್ಲಿ ಲೇಟಾಗಿ ಹೋದ್ರೆ ಒಳಗೆ ಸೇರಿಸ್ತಿರ್ಲಿಲ್ಲ, ಹೊಡಿತಿದ್ರು. ಅಪ್ಪ ಅಮ್ಮ ಏನ್ ಮಾಡ್ತಾ ಇದ್ರು? ನಮ್ಮ ಅಪ್ಪ ಅಮ್ಮ ಅಂದ್ರೆ ನಾನು ಚಿಕ್ಕವಳಿದ್ದಾಗ್ಲೇನೆ ಅವರು ತೀರ್ಕೊಂಡ್ಬಿಟ್ರು. ಒಂದು 7-8 ವರ್ಷ ಇರುವಾಗಲೇ ತೀರ್ಕೊಂಡ್ರು ನಮ್ಮ ಅಪ್ಪ ಅಮ್ಮ ಇಬ್ರು. ಅವರು ವರ್ಕ್ಶಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ರಂತೆ ನಮ್ಮ ತಂದೆ. ಆಮೇಲೆ ಒಂದು ನಮ್ಮ ತಾಯಿ ಮನೆಯಲ್ಲಿ ಹಸು ಎಮ್ಮೆ ಇದೆಲ್ಲ ಕಟ್ಕೊಂಡು ಹಾಲಿಂದು ವ್ಯಾಪಾರ ನಡೀತಾ ಇತ್ತು. ಹಾಲಿನ ವ್ಯಾಪಾರ ಮಾಡ್ತಾ ಇದ್ರಿ. ಸೊ ಮನೆಯ ಫೈನಾನ್ಷಿಯಲಿ ಸ್ಟೇಜ್ ಹೇಗಿತ್ತು? ಅವಾಗೆಲ್ಲ ಸ್ವಂತ ಮನೆ ಇತ್ತು. ಸ್ವಂತ ಮನೆ ಇತ್ತು. ಹಾಲಿನ ವ್ಯಾಪಾರದಿಂದನೂ ಮನೆ ನಡೀತಿತ್ತು. ನಮ್ಮ ದೊಡ್ಡಕ್ಕ ಗೌರ್ಮೆಂಟ್ ಕೆಲಸದಲ್ಲಿದ್ರು, ನರ್ಸ್ ಹಾಕಿ ಕೆಲಸ ಮಾಡ್ತಿದ್ರು. ಅವರು ನೋಡ್ಕೋತಿದ್ರು. ಹೀಗಾಗಿ ತೊಂದರೆ ಏನಿರ್ಲಿಲ್ಲ. ಅಣ್ಣ ತಂಗಿ ತಮ್ಮ ಒಬ್ಬ ಅಣ್ಣ ಇದ್ದ, ಅವನು ಮಿಲಿಟ್ರಿಗೆ ಸೇರ್ಕೊಂಡಿದ್ದ. ಆಮೇಲೆ ಅಕ್ಕಂದಿರು, ನಾವು 5 ಜನ ಹೆಣ್ಮಕ್ಳಿದ್ವಿ. ಈ ನಾಟಕ ಅನ್ನೋ ಲೈಫಿಗೆ ನೀವು ಮಾತ್ರ ಬಂದ್ರ, ಅಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು? ಇಲ್ಲ, ನಾನು ಮಾತ್ರ ಬಂದೆ. ಯಾರಿಗೂ ಇಲ್ಲದ ಹುಚ್ಚು ನಾಟಕದ್ದು ನಿಮಗ್ ಬಂತು ಅಂತನಾ? ಹೌದು. ಯಾವ ರೀತಿ ಇದು ನೀವು ನಾಟಕಗಳನ್ನ ಜಾಸ್ತಿಯಾಗಿ ನೋಡ್ತಾ ಇದ್ರಿದ್ರಿಂದನಾ? ಅಂದ್ರೆ ಈಗ ಎಲ್ಲ ಊರ್ನವರು ಸೇರ್ಕೊಂಡು ನಾಟಕಗಳು ಮಾಡೋರು, ಅದನ್ನ ನೋಡಕ್ ಹೋಗ್ತಿದ್ರು. ಆದ್ರೆ ಹೆಣ್ಣು ಮಗು ಅಂತ ಆದಾಗ ಕಷ್ಟ ಇತ್ತಲ್ವಾ ಮುಂದೆ ಬರೋದು? ಡ್ರಾಮಾ ಮಾಡ್ತೇನೆ ಅಂತಂದಾಗ ಒಪ್ಕೊಳ್ಳೋದು ಯಾರು ಒಪ್ಕೊಳ್ತಿರ್ಲಿಲ್ಲ. ಯಾರು ತುಂಬಾ ಅವಾಗೆಲ್ಲ ನಾವು ಸಣ್ಣವ್ರಿದ್ದಾಗ ಗಂಡು ಮಕ್ಳೇ ಹೆಣ್ಮಕ್ಳು ಪಾತ್ರ ಮಾಡ್ತಾರೆ ಅಂತ ನಾವು ಕೇಳ್ತಿದ್ವಿ, ನೋಡ್ತಾನೂ ಇದ್ವಿ. ಗಂಡು ಮಕ್ಳೇ ಹೆಣ್ಮಕ್ಳು ಪಾತ್ರ ಮಾಡ್ತಿದ್ವಿ. ಯಾರು ಹೆಣ್ಮಕ್ಳು ಸಾಮಾನ್ಯವಾಗಿ ನಾಟಕ ಕಂಪ್ನಿ ಪಾರ್ಟ್ ಮಾಡಕ್ ಬರ್ತಿರ್ಲಿಲ್ಲ. ಹಿರಿಯರು ಇಷ್ಟನೂ ಪಡ್ತಿರ್ಲಿಲ್ಲ. ನಾನು ತುಂಬಾ ಆಸೆಯಿಂದ ಕದ್ದು ನಮ್ಮ ಮನೆಯವ್ರಿಗೆ ಗೊತ್ತಿರ್ಲಾರ್ದಂಗೆ ಹೋಗಿ ನಾಟಕ ನೋಡೋದು. ಆಮೇಲೆ ಅವ್ರು ಹುಡ್ಕಾಡಿ ಅವ್ರಿಗೆ ಗೊತ್ತಾಗ್ತಿತ್ತು ಇವಳು ನಾಟಕ ನೋಡಕ್ಕೆ ಹೋಗಿದ್ದಾಳೆ ಅಂತೇಳಿ ಸುಮ್ಮನಾಗಿರ್ತಿದ್ರು. ಬೆಳಗಿನ ಜಾವ ಅಲ್ಲಿ ಹೋಗಿ ನಾಟಕದಲ್ಲಿ ಅವ್ರು ಕೇಳಿ ಅವ್ರ ಹಿಂಸೆ ಕೊಟ್ಟು ಒಂದು ಡ್ಯಾನ್ಸ್ ಮಾಡಿ ಆಮೇಲೆ ಮನೆಗೆ ಬಂದು ಆಮೇಲೆ ಇವರೆಲ್ಲ ಸೇರ್ಕೊಂಡು ಹೊಡೆಯೋರು ನನಗೆ. ಅವರೆಲ್ಲ ನಾಟಕ ಕಂಪ್ನಿಗೆ ಹೋಗ್ಬೇಕಂತ ಮಾಡಿದ್ಯಾ ನೀನು, ನಾಟಕದಲ್ಲಿ ಹೋಗಿ ಪಾರ್ಟ್ ಮಾಡ್ಬೇಕಂತ ಮಾಡಿದ್ಯಾ ನೀನು, ಹೋಗಿ ನೀನು ಡ್ಯಾನ್ಸ್ ಮಾಡ್ತೀನಿ ಅಂತ ನಿಂತ್ಕೋತೀಯಾ, ನಮ್ಮ ಗೌಡ್ರು ಮನೆತನದ ಮರ್ಯಾದೆನೇ ಕಳಿತೀಯಾ ಅಂತ ಹೊಡಿತಿದ್ರು. ಹೇಳ್ತಿರ್ಲಿಲ್ಲ ನಾನು. ನಿಮ್ಮ ನಾಟಕದ ಪ್ರಥಮ ಗುರು ಅಂತ ಯಾರನ್ನ ಹೇಳಕ್ ಇಷ್ಟಪಡ್ತೀರ? ನನಗೆ ಅಂದರೆ ಫಸ್ಟ್ ಏನು ಪಾತ್ರ ಮಾಡ್ತಿರ್ಲಿಲ್ಲ. ಆಮೇಲೆ ಶ್ರೀಕಂಠ ಮೂರ್ತಿಗಳ ಕಂಪನಿಯಲ್ಲಿ ಸೇರಿದೆ ಬಾಲ ಪಾತ್ರ. ಶ್ರೀಕಂಠ ಮೂರ್ತಿಗಳು ಫಸ್ಟು ಬಾಲ ನಟಿ ಇದ್ದಾಗ. ಎರಡನೇದು ಆರ್ ನಾಗರತ್ನಮ್ಮ ಅಂತ ಹೇಳಿ ಪೌರಾಣಿಕ ನಾಟಕಗಳು ಮಾಡ್ತಿದ್ರು. ಈಗ ನಾಟಕ ನೋಡಿ ಬೆಳಗ್ಗೆ ಬಂದ್ರೇನೆ ಮನೆಯಲ್ಲಿ ಬೈಯುವಂತ ಪರಿಸ್ಥಿತಿ ಇತ್ತು. ಅಂತದ್ರಲ್ಲಿ ಈ ಕ್ಯಾಂಪ್ ಕಟ್ಟಿ ಬೇರೆ ಬೇರೆ ಊರುಗಳಿಗೆ ಅದೇ ನಾನು ತುಂಬಾ ಮೊದ್ಲಿಂದ ನಾಟಕದಲ್ಲೇ ಇಷ್ಟಪಟ್ಕೊಂಡು ಇವ್ರು ಮಾಡೋ ಪಾತ್ರದೆಲ್ಲ ಮಾತಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಇರುವಾಗೆಲ್ಲ ಇದನ್ನ ನೋಡಿ ನಮ್ಮ ಪರಿಚಯ ಜನ ಮಕ್ಕಂದಿರ ಹತ್ರ ಹೇಳೋರು, ಅವಳು ನಟಿ ಆಗ್ಬೇಕು ಅಂತ ಆಸೆ ಇದೆ ಅವಳಿಗೆ, ಸೇರಿಸ್ರಿ, ಒಂದು ನಟಿ ಆಗ್ಬಹುದು ಅವಳು, ಹಂಗೆಲ್ಲ ಹೇಳೋರಲ್ಲ. ಆಮೇಲೆ ನಮ್ಮಕ್ಕ ಸರಿ ಇನ್ನೇನು ಇವಳು ಬಿಡೋದಿಲ್ಲ, ಇವಳು ಹುಚ್ಚು ಹೋಗಲ್ಲ ಅಂತ ಹೇಳಿ ತಗೊಂಡ್ ಬಂದು ಕಂಪನಿಗೆ ಸೇರಿಸಿ. ನೀವು ನಾಟಕದಲ್ಲಿ ಪಾತ್ರ ಮಾಡಿದಾಗ ನಿಮ್ಗೆ ಫಸ್ಟ್ ಬಂದಂತಹ ಒಂದು ಅಮೌಂಟ್ ಎಷ್ಟಾಗಿರ್ಬೋದು? ನಮ್ಗೇನು ಅವಾಗ ಅಮೌಂಟ್ ಕೊಡ್ತಿರ್ಲಿಲ್ಲ. ಬಾಲನಟಿಯಾಗಿ ಪಾತ್ರ ಮಾಡುವಾಗ ಅವಳು ಪಾತ್ರ ನೋಡ್ಕೊಂಡು ಮಾಡಿ ಮಾತಾಡೋಕ್ ಚೆನ್ನಾಗಿ ಬಂದ್ಮೇಲೆ ಪೇಮೆಂಟ್ ಕೊಡ್ತೀವಿ. ಅಲ್ಲಿ ತನಕ ಊಟ ವಸತಿ ಕೊಡ್ತಿದ್ರು. ಫಸ್ಟ್ ಪೇಮೆಂಟ್ ಅಂತ ಎಷ್ಟು ತಗೊಂಡಿದ್ದೀರಾ? ನಾನು ಫಸ್ಟ್ ಪೇಮೆಂಟ್ ಅಂತ ಅಂದ್ರೆ ನಾನು ತಗೊಂಡಿದ್ದು ಇದರಲ್ಲಿ, ನಾನು ಶಾರದಾ ಸಂಗೀತ ನಾಟಕ ಮಂಡಳಿ ಅಂತ 74ನೇ ಇಸ್ವಿ. 74ನೇ ಇಸ್ವಿಯಲ್ಲಿ ಅಲ್ಲಿ ಶಾರದಾ ಕಂಪ್ನಿಗೆ ಹೋದಾಗ ಫಸ್ಟ್ 150 ರೂಪಾಯಿ ತಿಂಗಳಿಗೆ ಸಂಬಳ. 150 ರೂಪಾಯಿ ಜೀವನ ಹೇಗೆಮ್ಮ? ಇಲ್ಲ, ಅಲ್ಲಿ ಊಟ ಕೊಡ್ತಿದ್ರು, ಮತ್ತೆ ಇರೋದಕ್ಕೆ ಮನೆ ಇರ್ತಿತ್ತು. ಮತ್ತೆ ಬಾಕಿ ಅಂತ ಅಂದ್ರೆ ಸ್ವಲ್ಪ ಹೌದು ಸೋಪು ಪೇಸ್ಟು ಅಂತದ್ ಇದಕ್ಕೆ ನಮ್ದು ಖರ್ಚಾಗ್ತಿದ್ವಿ. ಮನೆಗೇನು ಕೊಡ್ಬೇಕಾದ ಪರಿಸ್ಥಿತಿ ಇರಲಿಲ್ಲ? ಇಲ್ಲ, ಮನೆಗೇನು ಕೊಡ್ಬೇಕಾದಿರ್ಲಿಲ್ಲ. ಎಲ್ಲ ಅದೇ ಅವರೆಲ್ಲ ನಮ್ಮ ಅಕ್ಕ ಅವರೆಲ್ಲ ನೋಡ್ಕೋತಿದ್ರು, ಉಳ್ಕಿ ಅಕ್ಕಂದಿರ್ನ ಇದಿತ್ತು. ನಾವೇನು ಮನೆ ಕೊಡುವಂತ ಪರಿಸ್ಥಿತಿ ಇರಲಿಲ್ಲ. ಮನೆಯಿಂದ ಕ್ಯಾಂಪಿಗೆ ನಾಟಕಕ್ಕೆ ಹೋಗ್ಬೇಕು ಅಂತ ಅಂದಾಗ ಒಂದು ಸಾಧಾರಣ ಏಜ್ ಎಷ್ಟು ಇರ್ಬೋದಮ್ಮ ನಿಮ್ದು? ನನಗೆ ನನ್ನ ತಿಳುವಳಿಕೆ ಬಂದಾಗ 74ನೇ ಇಸ್ವಿಲಿ ನನಗೆ 16 ವರ್ಷ. 16 ವರ್ಷ. ಫಸ್ಟು ನಾನು ಬಾಲನಟಿಯಾಗಿ ಹೋದಾಗ ನನಗೆ 8-9 ವರ್ಷ ಅಷ್ಟೆ. ನಿಮ್ಗೆ 11ನೇ ವಯಸ್ಸಲ್ಲೇ ಮದುವೆ ಆಯ್ತು ಅಂತ ಕೇಳಿ? ಹೌದು. ಬಾಲ್ಯ ವಿವಾಹ ಮಾಡಿದ್ರು, ಅದು ಸರಿ ಆಗ್ಲಿಲ್ಲ. ಹಿಂಗಾಗಿ ಮತ್ತೆ ಅಕ್ಕನ ಮನೇಲೇ ಇದ್ದೆ ನಾನು. ಅಲ್ಲ, ಮದುವೆ ಅಂದ್ರೆ ಏನು ಅಂತ ಗೊತ್ತಿಲ್ಲದ ಏಜ್ ಅಲ್ಲಿ ಮದುವೆ ಹೇಗೆ? ಅಣ್ಣ ಅಂದ್ರೆ ಒಂದ ಹುಡುಗಿನ ಮದುವೆ ಮಾಡ್ಕೋಬೇಕಂತ ಮಾಡಿದ್ದ, ಗೆಳೆಯನ್ನ ತಂಗಿನ.
ಅವಾಗ ಅಲ್ಲಿ ಅವ್ರನ್ನ ಕೇಳಿದ್ದಕ್ಕೆ, ಇಲ್ಲಿ ನಮ್ಮ ಮನೆಗೆ ನಿಮ್ಮ ತಂಗಿರು ಒಬ್ಬರನ್ನ ನಮ್ಮ ಮನೆಗೆ ಕೊಡು ಅಂದ್ರೆ ನಾವು ನಮ್ಮ ಹುಡುಗಿ ನಿಮಗೆ ಕೊಡ್ತೀವಿ ಅಂತ ಅಂದ್ರು. ಕೊಡೋದು ತಕೊಳ್ಳೋದು ಮಾಡಬೇಕು ಅಂತ ಮಾಡಿದ್ರು. ಆದ್ರೆ ಈ ನಮ್ಮಣ್ಣ ಫಸ್ಟ್ ಅವಳು ಇನ್ನೂ ಓದ್ತಾ ಇದ್ದಾಳೆ ನಮ್ಮ ಹುಡುಗಿ, ನಿಮ್ಮ ಹುಡುಗಿನ ಕೊಟ್ಟು ಮದುವೆ ಮಾಡ್ಬಿಡಿ, ಆಮೇಲೆ ಅವಳು ಮುಂದಿನ ವರ್ಷ ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ನನಗೆ ನಮ್ಮ ಅಕ್ಕನ ಕೇಳ್ದ, ಅವಳು ಒಪ್ಲಿಲ್ಲ. ತಿಳುವಳಿಕೆ ಇತ್ತು ಸ್ವಲ್ಪ ಅವಳಿಗೆ, ಅವಳಿಗಿಂತ ನಾನು 3 ವರ್ಷ ಚಿಕ್ಕವಳು, ನನಗಷ್ಟು ತಿಳುವಳಿಕೆ ಇರ್ಲಿಲ್ಲ. ಅಕ್ಕನ ಬಿಟ್ಟು ತಂಗಿಗೆ ಮದುವೆ ಮಾಡೋದು. ಅದೇ ಅವಳು ಒಪ್ಪಲಿಲ್ಲ, ಅವಳು ಹೊಡೆದು ಒಪ್ಪಿಸ್ಬೇಕು ಅಂತ ಹೊಡೆದ, ಆದ್ರೆ ಅವಳು ಒಪ್ಪಲಿಲ್ಲ. ಆ ಹೊಡೆದಕ್ಕೆ ಹೆದ್ರಿ ನಾನು ನೀನೇನಂತೀಯ ಅಂದ ಕೂಡಲೇ ನೀನ್ ಹೆಂಗ್ ಹೇಳ್ತೀಯ ಹಂಗೆ ಕೇಳ್ತೀನಿ ಅಂದೆ. ಭಯದಿಂದ ಒಪ್ಕೊಂಡಿತ್ತು. ಮತ್ತೆ ಲೈಫು ಆಮೇಲೆ ಎಲ್ಲಿ ಬಂದ ಅಕ್ಕನ ಮನೆಗೆ ಕರ್ಕೊಂಡು ಬಂದ, ಅಕ್ಕನೇ ಜೋಪಾನ ಮಾಡ್ತಾ ಇದ್ರು. ಆಮೇಲೆ ಕಂಪ್ನಿ ಸೆಟ್ ಆಗೇ ಇಲ್ಲ, ನಂಗೇನು ತಿಳುವಳಿಕೆನೆ ಗೊತ್ತೇ ಇರ್ಲಿಲ್ವಲ್ಲ, ಹೆಂಗ್ ನಡ್ಕೋಬೇಕನ್ನೋದೇ ಗೊತ್ತಿಲ್ಲ. 11.5 ವರ್ಷಕ್ಕೆ ಯಾವ ರೀತಿ, ಈಗಿನವ್ರಾದ್ರೆ 5-6 ವರ್ಷದ ಹುಡುಗರಿಗೆ ಎಲ್ಲ ಗೊತ್ತಿರುತ್ತೆ. ಹೌದು ಅಲ್ವಾ? ಅವಾಗ ನಮ್ ಚಿಕ್ಕವರಿಂದ ನಮ್ಗೇನು ಗೊತ್ತೇ ಇರ್ತಿರ್ಲಿಲ್ಲ. ನಿಮ್ಮ ಯಜಮಾನ್ರು ಸಪೋರ್ಟಿವ್ ಆಗಿ ಇರ್ಲಿಲ್ಲ ನಿಮ್ಗೆ? ಇತ್ತು, ಆದ್ರೆ ಅವರು ಡ್ರಿಂಕ್ ಇದು ಹಿಂಗಾಗಿ ಮನೇಲಿ ಯಾರು ಇದು ಮಾಡ್ತಿರ್ಲಿಲ್ಲ. ಅವರು ಡ್ರಿಂಕ್ ಮಾಡ್ಕೊಂಡು ಬರ್ತಾನೆ, ಸರಿಯಾಗಿ ತಂದು ಕೊಡಲ್ಲ, ಮಾಡಲ್ಲ, ದಿನನ್ನು ನಾವು ಸಾಕ್ಬೇಕಲ್ವಾ, ಈ ತರ ಇತ್ತು. ಮನೆಯವರೇ ನಿಮ್ನ ಸಾಕಕ್ ರೆಡಿ ಇರ್ಲಿಲ್ಲ ಅವರು. ಅಣ್ಣನ ಮದ್ವೆ ಆಯ್ತಾ? ಇಲ್ಲ, ಆಮೇಲೆ ಬೇರೆ ಹುಡುಗಿನ ಮದ್ವೆ ಮಾಡ್ಕೊಂಡ. ಜೀವನ ನಿಮ್ದು. ಏನು ಮಾಡಕ್ಕಾಗಲ್ಲ, ಹಣೆ ಬರಕ್ ಹೊಣೆ ಯಾರಿರ್ತಾರೆ? ಖಂಡಿತ ಅಲ್ವಾ? ಖಂಡಿತ. ಹೇಗಿರುತ್ತೆ ನಮ್ದು ದೈವ ಆ ತರ ನಡ್ಕೊಂಡು ಹೋಗ್ತಿರುತ್ತಲ್ವಾ. ಅಷ್ಟು ನೋವಾಗಿನೂ ಇವಾಗ ನಗ್ತಾ ನಗ್ತಾ. ಹೌದು, ಅದನ್ನ ಯೋಚನೆ ಮಾಡುತ್ತಾ ಕೂತ್ರೆ ಮಾನಸಿಕ ರೋಗಿ ಆಗ್ತೀವಿ. ಖಂಡಿತ ಅಲ್ವಾ? ದಿನಗಳು ಹೇಗೆ ನಡೀತಾ ಇರುತ್ತೆ ಹಾಗೆ ನಾವು ಹೊಂದ್ಕೊಂಡು ಹೋಗ್ತಾ ಇದ್ರೇನೆ. ಆದ್ರೆ ಗಂಡನ್ ಬಿಟ್ಟು ಮನೆಗೆ ಬಂದಾಗ ಸಮಾಜ ಅನ್ನೋದು ನಿಮ್ಮನ್ನ ರಿಸೀವ್ ಮಾಡಿದ ರೀತಿ ನೋಡಿದ್ರೆ, ಅವಾಗೇನ ನನ್ಗೆ ತಿಳುವಳಿಕೆ ಇರ್ಲಿಲ್ಲ, ಯಾರು ಏನ್ ಅನ್ಕೊಂಡ್ರು ನನ್ಗೇನ್ ಗೊತ್ತಾಗ್ತಿರ್ಲಿಲ್ಲ. ಆವಾಗ್ಲೇನೆ ಕಂಪ್ನಿಗೆ ಬಂದಲ್ಲ ನಾನು. ಅಕ್ಕನ ಡೈರೆಕ್ಟ್ ಕಂಪ್ನಿಗೆ ಬಂದ್ರಿ? ಆಮೇಲೆ ಕಂಪ್ನಿಗೆ ಬಂದ್ವಿ, ಅಕ್ಕಂದಿರ್ ಮನೇಲಿ ಇದ್ವಿ, ಆಮೇಲೆ ಕಂಪ್ನಿಗೆ ಬಂದ್ವಿ. ಸೊ ಮದ್ವೆ ಅನ್ನೋದು ನಿಮ್ಮ ಲೈಫ್ ಚೇಂಜಿಂಗ್ ಆಯ್ತಾ, ಅಲ್ಲ ಮದ್ವೆ ಅನ್ನೋದೆಲ್ಲೋ ಬ್ಲಾಕ್ ಆದಂಗ ಅನ್ಸ್ತಾ ನಿಮ್ಗೆ? ನಮ್ಗೇನಿಲ್ಲ, ಕಂಪ್ನಿಗೆ ಬಂದ್ಮೇಲೆ ಕಂಪ್ನಿಲಿ ಪಾತ್ರ ಕಲಿತೆ ಮಾಡ್ತಾ ಹೋದೆ. ಅದ್ರ ಅರಿವು ನಮ್ಗೇನು ಇದ್ ಬರ್ಲಿಲ್ಲ, ಸುಮ್ನೆ ಪಾತ್ರ ಮಾಡ್ತಾ ಹೋದೆ. ಜನಗಳು ಮೆಚ್ಚುತ್ತಾ ಇದ್ರು, ಹೊಗಳ್ತಾ ಇದ್ರು, ಸಂತೋಷದಲ್ಲಿ ನಮ್ಮ ನೋವನ್ನೆಲ್ಲ ಮರ್ತಿದ್ವಿ. ಸೊ ಫಸ್ಟ್ ನೀವು ಸ್ಟೇಜಿಗೆ ಒಂದು ಪರಿಪೂರ್ಣ ಪಾತ್ರಧಾರಿಯಾಗಿ ಯಾವ ಪಾತ್ರದಲ್ಲಿ ಯಾವಾಗ ಹೋದ್ರಿ? ನಾನು ಪಾತ್ರ ಮಾಡಿದಂತಂದು ನನಗೆ 74ನೇ ಇಸ್ವಿಲಿ ಹೋದ್ನಲ್ಲ, ಅವಾಗ ನನಗೆ ತಿಳುವಳಿಕೆ ಇತ್ತು. ಅವ್ರು ಹೇಳಿದ್ದೆಲ್ಲ ಕ್ಲೀನಾಗಿ ಮಾಡಬೇಕು, ಇದು ಮಾಡಬೇಕು ಅನ್ನೋದು. ಬೇರೆ ನಟಿಯರನ್ನೆಲ್ಲ ನೋಡ್ತಿದ್ವಿ, ಅವ್ರ ಆ್ಯಕ್ಟಿಂಗ್ಗಳನ್ನೆಲ್ಲ ನೋಡ್ತಿದ್ವಿ. ನಾವು ಈ ಥರ ಮಾಡ್ಬೇಕಂತ ಹೇಳಿ ಅವ್ರು ಹೇಳ್ಕೊಟ್ಟಿದ್ದನ್ನು ಒಂದನ್ನು ಚಾಚಿ ತಪ್ಪದೆ ಕಲ್ತ್ಕೊಂಡು ಮಾಡ್ತಿದ್ದೆ. ಜನಗಳ ಚಪ್ಪಾಳೆ, ಇದು ಮೆಚ್ಚುಗೆ, ಇದೆಲ್ಲ ನನಗೆ ಮತ್ತೆ ನಾನು ಸುಧಾರಿಸ್ಕೊಳ್ಳೋಕ್ಕೆ ದಾರಿ ಆಯಿತು. ಮೊದಲ ವೇದಿಕೆ ಒಂದು ಡ್ರಾಮಾ ಕಂಪ್ನಿ ನಿಮಗೆ ಚಾನ್ಸ್ ಕೊಟ್ಟಿದ್ದು ಅಂತಂದ್ರೆ ಅದು ಯಾವುದು? ಅದೇ ಶಾರದಾ ಸಂಗೀತ ನಾಟಕ ಮಂಡಳಿ. ಅಂದ್ರೆ ಫಸ್ಟ್ ಬಾಲ್ಯ ಪಾತ್ರದ ಬಿಟ್ಟು ಬಾಲ್ಯ ಪಾತ್ರದಲ್ಲಿ ಅಂದ್ರೆ ಡಾನ್ಸ್ ಗಳನ್ನ ನೀವು ಮಾಡ್ತಾ ಇಲ್ಲ, ಸುಮ್ನೆ ಅದು ಸತ್ಯ ಹರಿಶ್ಚಂದ್ರದಲ್ಲಿ ಲೋಹಿತ್ ಅಶ್ವಿನ್ ಜೊತೆನಲ್ಲಿ ಹೋಗೋದು, ರಾಮಾಯಣ ನಾಟಕದಲ್ಲಿ ಹನುಮಂತನ ಪಾತ್ರಗಳು, ಮರಿ ಹನುಮಂತ, ಆ ತರ ಎಲ್ಲ ಪಾತ್ರಗಳು ಅಷ್ಟೇ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಸುಮ್ಮನೆ ಅವ್ರು ಹೇಳ್ಕೊಟ್ಟಿದ್ದು 2 ಮಾತು ಹೇಳ್ಬಿಟ್ಟು ಬರೋದು, ಈ ತರ ಇರ್ತಿತ್ತು. ಆಮೇಲೆ ಇವರು ಶಾರದಾ ಸಂಗೀತ ನಾಟಕ ಮಂಡಳಿಗೆ ಹೋದಾಗ ಅಲ್ಲಿ ಹೀರೋಯಿನ್ ಪಾತ್ರ ಆಗಿರ್ಬೋದು, ವಿಲನ್ ಪಾತ್ರ ಆಗಿರ್ಬೋದು, ಎಲ್ಲನೂ ನನಗೆ ಕಲಿಸಿದ್ರು, ಕಲಿತು ಮಾಡಿದೆ. ಮೊದಲ ಪಾತ್ರ ನಿಮ್ಗೆ ಈಗ್ಲೂ ಆ ಪಾತ್ರ ನೀವು ಸ್ಟೇಜ್ ಮೇಲೆ ನೋಡಿದಾಗ ಜನ ಶಿಲ್ಲೆ ಹೊಡೆದು ನಗ್ತಾ ಇದ್ರು, ನಿಮ್ಮ ಎಂಟರ್ಟೈನ್ ಮಾಡಕ್ಕೆ ಇನ್ನ ಎನರ್ಜಿ ಕೊಡ್ತಾ ಇದ್ರು? ಮೊದಲು ನಾನು ಪಾತ್ರ ಮಾಡಿದ್ದು ಅಂತ ಅಂದ್ರೆ ಹೀರೋ ತಂಗಿ ಪಾತ್ರ ಮಾಡಿದ್ದೆ. ಅಂದ್ರೆ ಒಂದು ಬಡತನದ ಒಂದು ಕೂಲಿ ಕಾರ್ಮಿಕ, ಅವನ ತಂಗಿ ಪಾತ್ರ. ಅದರಲ್ಲಿ ಸಾಮಾನ್ಯವಾಗಿ ಸ್ವಲ್ಪ ಬಡತನದ ಪರಿಸ್ಥಿತಿ, ಭಾವನೆಗಳೇ ಎಲ್ಲ ನಾವು ಇದು ಮಾಡಬೇಕಾಗಿತ್ತು. ಆಮೇಲೆ ಯಾವಾಗ ಹೀರೋಯಿನ್ ಮಾಡಿದೆ, ವಿಲನ್ ಮಾಡಿದೆ, ಅವಾಗ ಜನಗಳ ಒಂದು ಹೀರೋಯಿನ್ ಮಾಡಿದಾಗ ಅವರ ಚಪ್ಪಾಳೆ, ಆಮೇಲೆ ನನ್ನ ಅಳೋ ಸಂದರ್ಭ ಬಂದಾಗ ಅವರು ನನ್ನ ಮಾತಿಗೆ ಅವರು ದುಃಖ ವ್ಯಕ್ತಪಡಿಸೋದು, ಇದೆಲ್ಲ ನೋಡಿ ನಮಗೆ ಒಂಥರ ಪರವಾಗಿಲ್ಲ, ಜನಗಳು ಮೆಚ್ಕೊಳ್ಳೋಂಗೆ ಆಗ್ತಾ ಇದೆ, ಇನ್ನೂ ನಾನು ಹೆಚ್ಚು ಕಲಿಬೇಕು ಮಾಡ್ತಿದ್ವಿ. ವಿಲನ್ ಪಾತ್ರ ಮಾಡುವಾಗ ಒಂಥರ ಬೈತಿದ್ರು, ವಿಲನ್ ಅಂತ ಸಿಟ್ಟು ಬಂದು ಬೈತಿದ್ರು. ಒಂದೊಂದ್ಸಲ ಚಪ್ಪಲಿ ಹೊಡೆದಿದ್ದಾರೆ, ಅಲ್ಲಿ ಕೂತಲ್ಲಿಂದ ದೂರದಿಂದ ಹೊಡೆದ ಇಲ್ಲೆಗೆ ಬಂದ್ ಬಿರಳಿ. ಹೆಂಗನ್ಸು ನಿಮ್ಗೆ ಅವಾಗ ನನಗೆ ಖುಷಿ ಅನ್ನಿಸ್ತು, ನನ್ಗೆ ಸಿಟ್ಟು ಬರ್ಲಿಲ್ಲ. ಯಾಕೆ ಅಂತ ನಾನು ಮಾಡ್ತಾ ಇರೋ ಪಾತ್ರ ಅವ್ರ ಮನಸ್ಸಿಗೆ ತಾಕಿದೆಯಲ್ಲ,
ನಾನು ಈಗ ಹೋದ ನಾಟಕದಲ್ಲಿ ಹೀರೋಯಿನ್ ಮಾಡಿದ್ದೆ, ಎಲ್ರನ್ನು ಅಳಿಸಿದ್ದೆ, ಅಳ್ತಿದ್ರು ನನ್ನ ಪಾತ್ರ ನೋಡಿ. ಈಗ ಸಿಟ್ಟು ಬಂದು ಚಪ್ಪಲಿ ತಗೊಂಡು ಹೊಡಿಬೇಕಾದ್ರೆ ಅದು ಕರೆಕ್ಟ್ ಆಗಿದೆ ಹಂಗಾರೆ ನನ್ನ ಪಾತ್ರ. ಓ, ನೀವು ಆ ತರ ತಕೊಂಡ್ಬಿಟ್ರೆ. ಆ ಥರ ತಕೊಂಡು ಆ ಥರ ಇದಿರ್ತಿತ್ತು. ಪಾತ್ರಗಳನ್ನ ಮಾಡ್ಕೊಂಡು ನೀವು ಬರ್ತಾ ಇದ್ರಿ, ಎಲ್ಲೋ ಒಂದು ಕಡೆ ಕಂಪ್ನಿಗೆ ಓನರೇ ಆದ್ರಿ. ಹೌದು. ಇದು ಹೇಗೆ? ಅದು ಹೇಗೆ ಅಂತ ಅಂದ್ರೆ ಕಂಪ್ನಿಗೆ ಹೋದಾಗ ಏನೋ ನನಗೂ ಈಗ ಅಕ್ಕ ಅವರೆಲ್ಲರೂ ದೂರ ಇದ್ರು, ತವ್ರ ಮನೆ ದೂರ ಇತ್ತು, ಒಬ್ಳೇ ಇದ್ದೆ. ಆಮೇಲೆ ಆನಂತರ ಇವರು ಇಷ್ಟಪಟ್ರು, ಆಯ್ತು ನನಗೂ ಒಂದು ಆಸರೆ ಬೇಕಲ್ಲ. ಯಾರು ಯಾರು? ಕಂಪನಿ ಮಾಲೀಕರೇ. ಹಾ ಹಾ, ನಿಮ್ಮನ್ನ ಇಷ್ಟಪಟ್ರು. ಸೊ ಹೌದು, ಮನೆಯವರೆಲ್ಲರೂ ಇಷ್ಟಪಟ್ರು. ಅವ್ರಿಗೂ ಮದುವೆ ಆಗಿತ್ತು, ಮಕ್ಕಳಿದ್ರು. ಒಪ್ಕೊಂಡ್ರಮ್ಮ? ಒಪ್ಕೊಂಡ್ರು. ಇವತ್ತಿಗೂ ಮಕ್ಕಳೆಲ್ಲ ನನ್ನ ಹತ್ರ ಬರ್ತಾರೆ. ಎರಡು ಜುಟ್ಟು ಒಂದಾಗಲ್ಲ ಅಂತ ಹೇಳ್ತಾರೆ. ಅದೆಲ್ಲ ನೋಡ್ರಿ, ಕಷ್ಟ ಇದ್ದಲ್ಲೂ ಇಷ್ಟಪಟ್ಟು ನಾವು ಇದ್ ಮಾಡಿದ್ರೆ ಎಲ್ಲಾನು ಸರಿಯೇ ಇರ್ತದೆ ಅಲ್ವಾ. ನಾನಿದ್ದಂಗೆ ನಡಿಬೇಕು, ನಾನು ಹೇಳ್ದಂಗೆ ನಡಿಬೇಕು ಅಂತ ಹೋದ್ರೆ ಅದು ಯಾವುದು ನಡೆಯಲ್ಲ. ಅವ್ರ ಜಾಗಕ್ಕೆ ನಾವು ಬಂದಿರ್ತೀವಿ ಅಂದಾಗ ನಾವು ಅವ್ರ ಜೊತೆನಲ್ಲಿ ಹೊಂದ್ಕೊಂಡು ಹೋಗೋ ಪ್ರಯತ್ನ ಮಾಡ್ಬೇಕು. ಗೊತ್ತಾಯ್ತು. ನೀವು ಎರಡನೇ ಅಕಸ್ಮಾತ್ ನಾವೇನಾದ್ರೂ ಮೊದ್ಲು ಇದ್ದು ಅವ್ರು ನಮ್ ಜಾಗಕ್ಕೆ ಬಂದಿದ್ರೆ ಆ ತಾಳ್ಮೆ ನಮ್ಮಲ್ಲಿ ಇರ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಖಂಡಿತ ಹೌದು ಅಲ್ವಾ. ಅಂದಾಗ ಅವ್ರ ತಾಳ್ಮೆಯಿಂದ ಅವ್ರು ಇಷ್ಟಪಟ್ಟಿದ್ದಾರೆ ಅಂದಾಗ ನಾವ್ ಯಾಕೆ ಅವ್ರಿಗೆ ಸೋತು ನಡಿಬಾರ್ದು? ಹೌದು. ಸೋತು ನಡೆದ್ರೆ ಸುಖವಾಳಿ ಯಾವತ್ತೂ ಇರುತ್ತೆ ಅಂತಾರೆ. ಆ ಟೈಮಲ್ಲಿ ಲೈಫ್ ಹೆಂಗಿತ್ತಮ್ಮ? ಯಾವ ತರ ಲೀಡ್ ಮಾಡ್ತಾ ಇದ್ರಿ? ಅರ್ನಿಂಗ್ ಅನ್ನೋದು ಕಂಪ್ನಿಯಿಂದಾನೇ ಆಗ್ಬೇಕಿತ್ತ? ಹೌದು, ನಾನು ಒಂದು ಕಲಾವಿದೆ ಅಂದಾಗ ನನಗೆ ಅದು ಬಿಟ್ರೆ ಬೇರೆ ಉದ್ಯೋಗಗಳು ನನಗೆ ಗೊತ್ತಿರ್ಲಿಲ್ಲ. ಕಲಾವಿದೆಗೆ ಅದ್ರಲ್ಲಿ ಒಳ್ಳೆ ಹೆಸರಿದೆ, ನನ್ನ ಜೀವನ ನಡೀತಾ ಇದೆ, ನನಗೆ ಆಸರಾಗಿ ಒಬ್ರು ಸಿಕ್ಕಿದ್ದಾರೆ ಅಂತ ಅಂದಾಗ ಜೀವನ ನಡೀತಾನೆ ಇರುತ್ತಲ್ಲ, ಚೆನ್ನಾಗೇ ನಡೀತಾ ಇರುತ್ತೆ. ಅಮ್ಮ, ಈಗ ನಾವು ನಾಟಕಗಳನ್ನ ಜಾಸ್ತಿಯಾಗಿ ನೋಡ್ತಾ ಇಲ್ಲ ಅಂತ ಅನ್ಕೊಳ್ಳಿ. ಇವಾಗ ನೋಡ್ತಾ ಇಲ್ಲ. ಅವಾಗ ನಾಟಕ ಇಡೀ ಮನೆ ಮಂದಿ ಎಲ್ಲ ಬರೋರು ನೋಡೋದಕ್ಕೆ, ಇಡೀ ಫ್ಯಾಮಿಲಿನೇ ಬರ್ತಿದ್ರು ನಾಟಕ ನೋಡೋದಕ್ಕೆ. ಯಾಕಂದ್ರೆ ನಾಟಕ ಅಂದ್ರೆ ಸಮಾಜ ಸುಧಾರಣೆ ಮಾಡುವಂತ ಒಂದು ನೀತಿಯ ಪಾಠ ಹೇಳುವಂತಹದ್ದು ಒಂದು ರಂಗಮಂದಿರ. ನಾವ್ ಯಾವುದೇ ನಾಟಕ ಮಾಡ್ಬೇಕಾದ್ರೂ ಸುಧಾರಣೆ ಆಗಿರ್ಬೇಕು ಸಮಾಜ. ಕೆಟ್ಟ ರೀತಿಯಿಂದ ನಡೆದ್ರೆ ಅವ್ರಿಗೆ ಯಾವ ರೀತಿ ಮುಂದೆ ಇದಾಗತ್ತೆ, ಒಳ್ಳೆ ಮೆಸೇಜ್ ಕೊಡ್ತಾ ಅಂತ ಒಳ್ಳೆ ಮೆಸೇಜ್. ಒಂದು ಮನೆಗೆ ಒಂದು ಸೊಸೆಯಾಗಿ ಹೋದ್ರೆ ಆ ಮನೆ ಮಗಳ ತರ ಇರಬೇಕು. ಈ ತರ ಒಂದು ಹೆಣ್ಣು ಮಕ್ಕಳನ್ನ ಒಂದು ಪೂಜ್ಯ ಭಾವನೆಯಿಂದ ಕಾಣ್ಬೇಕು, ಅಕ್ಕ ತಂಗಿರ್ ತರ ಕಾಣ್ಬೇಕು. ಈ ತರ ಅದ್ರಲ್ಲೊಬ್ಬ ಯಾರಾದ್ರೂ ವಿಲನ್ ಆಗಿ ಬಂದು ಆ ಸಂಸಾರ ಹಾಳು ಮಾಡಿದ್ರೆ ಅವ್ನಿಗೆ ತಕ್ಕ ಶಿಕ್ಷೆ ಆಗೋದನ್ನು ತೋರಿಸ್ತಿದ್ರು. ಆವಾಗ ಜನಕ್ಕೆ ಏನಾಗ್ತಿತ್ತು, ನಾವ್ ಈ ತರ ಕೆಟ್ಟದಾಗ ನಡ್ಕೊಂಡ್ರೆ ನಮ್ಗೆ ಮುಂದೆ ಅದು ಶಾಪ ಇದ್ದೇ ಇರುತ್ತೆ ಅನ್ನೋ ಸುಧಾರಣೆ ಆಗ್ತಿತ್ತು ಸಮಾಜ ಒಟ್ಟಿನಲ್ಲಿ. ಆ ಥರ ಕಥೆಗಳು ಬರ್ತಿದ್ವು, ಆ ಥರ ಸುಧಾರಣೆ ಆಗ್ತಿತ್ತು. ಇಡೀ ಫ್ಯಾಮಿಲಿನೇ ಬಂದು ನೋಡ್ತಿದ್ರು. ಯಾವಾಗ ಈ ಸಿನಿಮಾ ಸ್ವಲ್ಪ ಜೋರಾಯಿತು ಆವಾಗ ನಾಟಕ ಕಂಪ್ನಿಗೆ ಸ್ವಲ್ಪ ಹೊಡ್ತಾ ಬಿತ್ತು ಕಾಲ್ ಭಾಗ. ಆಮೇಲೆ TV ಪ್ರಾರಂಭ ಆದಮೇಲೆ ಅರ್ಧ ಭಾಗ ಹೊಡ್ತಾ ಬಿತ್ತು. ಇನ್ನು ಕೈಗೆಲ್ಲ ಮೊಬೈಲ್ಗಳು ಬಂದ ಮೇಲೆ ಸ್ವಲ್ಪ ಮುಕ್ಕಾಲು ಭಾಗ ಇದಾಯಿತು. ಆದರೂ ವೃತ್ತಿ ಕಂಪನಿ ನಾಟಕಗಳು, ಹವ್ಯಾಸಿ ತಂಡದವರು, ನಮ್ಮ ವೃತ್ತಿ ಕಂಪನಿಯವರು ಕಲೆಯನ್ನ ಉಳಿಸ್ಕೊಂಡು ಬರ್ತಾ ಇದ್ದಾರೆ, ಕಲಾವಿದರು ಬೆಳೀತಾ ಇದ್ದಾರೆ ಅದರಲ್ಲಿ. ಹೌದು ಅಮ್ಮ, ಇವಾಗ ನಾಟಕವನ್ನ ಇಷ್ಟು ಜನ ಇಷ್ಟಪಡ್ತಾ ಇದ್ರಿ, ನಾಟಕಗಳು ಬಂದು ನೋಡ್ತಾ ಇದ್ರಿ ಎಲ್ಲ ಹೇಳಿದ್ರಿ. ಸೊ ನಾಟಕದವರು ಅಂತ ಹೇಳಿದಾಗ ಹೆಣ್ಣು ಮಕ್ಕಳಿಗೆ ಮನೆನೇ ಸಿಗ್ತಾ ಇರ್ಲಿಲ್ಲ ಅವಾಗ. ಹೌದು, ನಾವೆಲ್ಲ ಅನುಭವಿಸಿದೀವಿ. ನಮ್ ನಾಟಕ ಇಷ್ಟಪಡೋರು, ನಮ್ ಪಾತ್ರ ಇಷ್ಟಪಡೋರು, ನಮ್ಗೆ ಪ್ರೆಸೆಂಟೇಶನ್ ಕೊಡೋರು, ಮಾತಾಡ್ಸೋರು ಪ್ರೀತಿಯಿಂದ. ಮನೆ ಕೇಳಕ್ ಹೋದಾಗ ನಾಟಕ ಕಂಪ್ನಿಯವ್ರು ಅಂದ್ರೆ ಮನೆ ಕೊಡಕ್ಕೆ ಹಿಂದೆ ಮುಂದೆ ನೋಡೋರು. ಯಾಕೆ? ಏನ್ ರೀಸನ್? ಏನೋ ಒಂದು ನಾಟಕ ಕಂಪ್ನಿ ಅಂದ್ರೆ ಹೆಣ್ಮಕ್ಳು ನಾಟಕ ಕಂಪ್ನಿಲಿ ಅಂತ ಅಂದ್ರೆ ಸರಿ ಇರಲ್ಲ ಅನ್ನೋ ಒಂದು ಭಾವನೆ. ಈಗಂತೂ ಮನೆಯಲ್ಲೆಲ್ಲ ಕಲಾವಿದರು ಇದಾರೆ. ಹೌದು, ಮನೆ ಬಣ್ಣ ಹಚ್ಕೊಂಡ್ರೆ ಒಂಥರ ಕೆಟ್ಟ ಭಾವನೆಯಿಂದ ನೋಡ್ತಿದ್ರು. ಈಗ ಎಲ್ಲರೂ ಬಣ್ಣ ಹಚ್ಕೊಂಡೇ ಓಡಾಡ್ತಾರಲ್ಲ, ಮೇಕಪ್ ಮಾಡ್ಕೊಂಡೆ ಓಡಾಡ್ತಾರೆ. ಅವಾಗ ನಾಟಕ ಕಂಪನಿಯಾಗ ಮಾತ್ರ ಮೇಕಪ್ ಮಾಡ್ತಾ ಇದ್ರು. ನಾಟಕ ಕಂಪನಿಗಳು ಸೇಫ್ ಆಗಿತ್ತ ಹೆಣ್ಮಕ್ಳಿಗೆ? ಸೇಫ್, ಬಹಳ ಚೆನ್ನಾಗಿ. ಒಂದು ನಾವು ಕಂಪನಿಯಲ್ಲಿ ಇತ್ತಂದ್ರೆ ಒಂದು ಫ್ಯಾಮಿಲಿ ಇದ್ದಂಗೆ ಇರ್ತಿದ್ವಿ. ಒಬ್ರು ಹುಷಾರಿಲ್ದೆ ಇದ್ರೆ ನೋಡ್ಕೊಳ್ಳೋದಾಗಿರ್ಬೋದು, ಒಂದು ಮಕ್ಕಳ ಮದುವೆ ಆಗಿರ್ಬೋದು, ಒಬ್ರು ಯಾರಾದ್ರೂ ಸತ್ರೆ ಎಲ್ಲಾರು ಸೇರಿ ಇದ್ ಮಾಡ್ತಿರ್ಬೋದು. ಒಂದು ಫ್ಯಾಮಿಲಿ ಇದ್ದಂಗಿದ್ವಿ ಎಲ್ಲಾರು. ಯಾವುದೋ ಒಂದು ನಾಟಕ ನಡೀತಾ ಇರುವಾಗ ಒಂದು ಮೆಮೊರೇಬಲ್ ಮೂಮೆಂಟ್ ಅಂತ ಯಾವ್ದು ನಿಮ್ಗೆ? ಈಗ್ಲೂ ಆ ಇನ್ಸಿಡೆಂಟ್ ಎನ್ಸ್ಕೊಂಡ್ರೆ ಕಣ್ಣಲ್ಲಿ ನೀರ್ ಬರುತ್ತೆ. ಹೌದು ಹೌದು. ಯಾಕೆ ಅಂತಂದ್ರೆ ಈಗ ನಮ್ಮ ಕಂಪನಿಯಲ್ಲಿ ಒಬ್ಬ ಕಲಾವಿದೆ, ನಾಟಕ ನಡೀತಾ ಇತ್ತು. 10 ಗಂಟೆಗೆ ಬಂದ್ ಮೇಕಪ್ ಕೂತಿದ್ದಾಳೆ. ಮನೆಯಲ್ಲಿ ಅವ್ರ ತಾಯಿ ಕಾಯಿಲೆ ಇದ್ದು ಮನುಷ್ಯರು, ಅವ್ರು ಸತ್ತೋದ್ರು. ಸತ್ತೋದ್ನ ವಿಷಯ ಬಂದು ಯಾರೋ ಒಬ್ರು ನಮ್ಗೆ ಹೇಳಿದ್ರು.
ಈಗ ನಾವು ಅಲ್ಲಿ ಅವಳಿಗೆ ಹೇಳಿದ್ರೆ ಅವಳಿಗೆ ಪಾತ್ರ ಮಾಡೋಕ್ಕಾಗಲ್ಲ, ನಾವು ನಾಟಕ ನಿಲ್ಲಿಸ್ಬೇಕಾಗ್ತದೆ. ಫುಲ್ ಜನ ಇದ್ದಾರೆ. ಈಗ ಕಂಪ್ನಿಲಿ 50-60 ಜನ ಇರ್ತಾರೆ, ಎಲ್ರದ್ದು ಹೊಟ್ಟೆಪಾಡು ಜೀವನ. ಅದರಲ್ಲೇ ಎಲ್ಲ ನಾಟಕ ನಿಲ್ಲಿಸ್ಬಿಟ್ರೆ ಎಲ್ಲ ಹೋಯ್ತಂದ್ರೆ ಟಿಕೆಟ್ ನಾವು ವಾಪಸ್ ಕೊಡಬೇಕು, ಟಿಕೆಟ್ ದುಡ್ಡನ್ನ. ಇದಾಗ್ತದಲ್ಲ ಅಂದ್ಬಿಟ್ಟು ಅದನ್ನು ಹಾಗೆ ಮುಚ್ಚಿಟ್ಟು ಹೇಳಲಾರ್ದೆ ಬೇಗ ನಾಟಕ ಮುಗಿಸಿ, ನಾಟಕ ಮುಗಿದ ಮೇಲೆ ನಾವು ಅವ್ರ ಜೊತೆನಲ್ಲಿ ಹೋಗಿ ಮಣ್ಣು ಮಾಡಿ ಬಂದಿದ್ದೀವಿ. ಇದೇ ಪರಿಸ್ಥಿತಿ ನಿಮ್ಗೆ ಗೋಕಾಕ್ ಓನರ್? ಹೌದು, ಆಯ್ತು. ನನಗೆ ಕಲಿಸಿದ ಗುರುಗಳು ಅವರು. ಅಂದ್ರೆ 74ನೇ ಇಸ್ವಿಯಲ್ಲಿ ಹೋಗಿದ್ನಲ್ಲ, ಶಾರದಾ ಸಂಗೀತ ನಾಟಕ ಮಂಡಳಿ ಅಂತ. ಅವರು ನಾನು ದತ್ತು ಪುತ್ರಿ ತರನೇ ಇದ್ದೆ ಅಲ್ಲಿ ಕಂಪ್ನಿಲಿ. ಆಮೇಲೆ ಅವರು, ನಾನು ಇಲ್ಲಿ ಬೇರೆ ಹುಚ್ಚೇಶ್ವರ ನಾಟ್ಯ ಸಂಘದಲ್ಲಿ ಇದ್ನಲ್ಲ ನಾನು, ಅವಾಗ ಅವರಲ್ಲಿ ತೀರ್ಕೊಂಡಾಗ ಸುದ್ದಿ ಬಂತು. ನನಗೆ ಯಾರು ಹೇಳಲಾರದೆ ಮುಚ್ಚಿಟ್ಟಿದ್ರು. ಅವಾಗ ಸುಂದರ ಕೃಷ್ಣ ಅರಸು ಚಲನಚಿತ್ರ ನಟರು ಬಂದಿದ್ರು, ಅವ್ರ ಜೊತೆಲಿ ನನ್ನ ಪಾತ್ರ ಇತ್ತು. ಅದಕ್ಕೆ ಇನ್ನು ಹೇಳಿದ್ರೆ ಇನ್ನು ಹುಡ್ಗ ಇದಾಗ್ತಾಳೆ, ಗಾಬರಿ ಆಗ್ತಾಳೆ ಅಂತ ಅಂದ್ಬಿಟ್ಟು ಹೇಳಿರ್ಲಿಲ್ಲ. ಅದು ನಾಟಕ ಬಿಟ್ಟ ಮೇಲೆ ಹೇಳಿದ್ರು. ಅವಾಗ ಬೆಳತನಕ ಹೋಗಿ ನಾವು ಹಚ್ಕೊಂಡಿದ್ರ ನೀವು? ಹೌದು, ಯಾಕೆಂದ್ರೆ ನಮ್ಗೆ ಅನ್ನದಾತರಾಗಿದ್ರು, ಗುರುಗಳಾಗಿದ್ರು, ನಮ್ಗೆ ತಂದೆಯ ಸ್ಥಾನದಲ್ಲಿ ಇದ್ದು ನಮ್ಗೆಲ್ಲ ವಿದ್ಯೆ ಕಲಿಸ್ತಿದ್ರು. ಅಂದ್ರೆ ಇವಾಗ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಹೋದ್ಮೇಲೆ ಮೇ ಬಿ ಆ ಕಂಪ್ನಿ ಬಗ್ಗೆ ದೂರವರೇ ಇರೋದು, ಅದ್ರಿಂದ ನೀವು ಈಗ ಕಂಪ್ನಿನೇ ಬೇರೆ ಆಗಿತ್ತಲ್ಲ ನಿಮ್ದು? ಅಲ್ಲ, ದೂರದು ಇರುತ್ತೆ. ಆದ್ರೆ ನನಗೆ ಇವತ್ತು ನಾನು ಪಾತ್ರ ಮಾಡಿ ಹೆಸರು ತಗೊಂಡು ಊಟ ಮಾಡ್ತಾ ಇರೋದು ಅಂತ ಅಂದ್ರೆ ನಮ್ಮ ಗುರುಗಳನ್ನ ನಾವು ನೆನೆಸ್ಲೇಬೇಕಲ್ಲ. ಅಂದ್ರೆ ಯಾವುದೇ ಒಂದು ಮನೆತನದಲ್ಲಾಗ್ಲಿ ನೋವು ಅನ್ನೋದು ಇದ್ದೇ ಇರುತ್ತೆ ಅಲ್ವಾ? ಈಗ ನೀವು, ನಮ್ಮ ತಾಯಿ ನನಗೆ ಬೈತಾಳೆ, ಬೈದ ಕೂಡಲೇ ಅವಳ ಮೇಲೆ ಸಿಟ್ಟು ಮಾಡ್ಕೊಂಡು ಕೆಟ್ಟವಳು ಅನ್ನಕ್ಕೆ ಆಗಲ್ಲ. ಅವಳು ಕಷ್ಟಪಟ್ಟು ನಮ್ಮನ್ನು ಸಾಕಿರ್ತಾಳಲ್ಲ, ಅದನ್ನು ನಾವು ನೋಡ್ಬೇಕಾಗ್ತದಲ್ಲ. ಒಳ್ಳೇದನ್ನ ನೆನ್ಸ್ಕೋಬೇಕಾಗ್ತದೆ. ಕಡೆಗೆ ಹೋದ್ರ ಅವ್ರನ್ನ ನೋಡಕ್ ನೀವು? ಹೋಗಿ ಅಲ್ಲಿ ಮುಖ ನೋಡ್ಕೊಂಡು ಹಾರ ಹಾಕಿ ನಮಸ್ಕಾರ ಮಾಡಿ, ಆಮೇಲೆ ಮತ್ತೆ ನಮ್ಗೆ ನಾಟಕ ಇತ್ತು, ಬರ್ಬೇಕಾಗಿತ್ತು. ನಮ್ಮ ಮನೆಯವ್ರು ಅವ್ರಿಗೆ ಹೇಳಿದ್ರು, ನೀವೇ ಹೇಳಿ ಸ್ವಲ್ಪ ಕಳಿಸ್ಕೊಡಿ ಅವಳನ್ನ ಅಂತ. ಆಮೇಲೆ ಅವ್ರ ಅಳಿಯ, ಮಾಲೀಕರ ಅಳಿಯ, ಆಯ್ತವ ಮುಖ ನೋಡಿದೆಯಲ್ಲ, ಆಯ್ತಲ್ಲ, ಅದಕ್ಕೆ ಈಗ ನೀನು ಹೋಗು, ನಿನ್ನ ಕರ್ತವ್ಯದ ಕಡೆಗೆ ನೀನು ಹೋಗು, ಆಯ್ತು, ಮತ್ತೆ ಋಣ ಇಷ್ಟಿತ್ತು ಆಯ್ತು ಅಂತೇಳಿ ಸಮಾಧಾನ ಮಾಡಿ ಕಳಿಸ್ಕೊಟ್ರು. ಬಂದ್ವಿ, ಅವತ್ತು ನಾಟಕ ಮಾಡಿದೆ. ಅವತ್ತು ಆ ದಿನವೂ ನಾಟಕ ಇತ್ತು. ದುಃಖ ಮರೆ ಮಚ್ಚಿ ನಾಟಕ ಮಾಡಿ ಕಲಾವಿದ್ರು ಹಾಗೆ ಅಳು ನುಂಗಿ ನಗುತ್ತಿರ್ಬೇಕು ವೇದಿಕೆಯಲ್ಲಿ. ನಾವು ಎಂತ ಅಳು ಇದ್ರು ನುಂಗಬೇಕು, ನಗು ಮುಖ ಇಟ್ಕೊಂಡಿರ್ಬೇಕು. ಈ ಕಲಾವಿದರ ಜೀವನ ಒಂದು ಊದುಬತ್ತಿ ಇದ್ದ ಹಾಗೆ. ಊದುಬತ್ತಿನ ಹಚ್ಚಿಟ್ರೆ ಎಲ್ಲಾರ್ಗೂ ಸುವಾಸನೆ ಕೊಡ್ತದದು. ಎಲ್ಲರೂ ಆಹಾ ಎಷ್ಟು ಚೆನ್ನಾಗಿದೆ ಅಲ್ಲ, ಊದುಬತ್ತಿ ವಾಸನೆ ತುಂಬಾ ಚೆನ್ನಾಗಿದೆ ಅಂತಾರೆ. ಆದ್ರೆ ಅದು ಸುಟ್ಕೊಂಡು ಬೂದಿ ಬೀಳ್ತಾ ಇರುತ್ತೆ, ಆ ಕಡೆ ಯಾರು ನೋಡಲ್ಲ. ಹಾಗೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ನೋವು ಎಲ್ಲ ನಾವು ನುಂಗಿ ನಾವು ನಗ್ತಾ ಎಲ್ಲರಿಗೂ ಬಂದವರಿಗೆ ಖುಷಿ ಕೊಡ್ಬೇಕು. ಕಾಮಿಡಿ ರೋಲ್. ಇವಾಗ ಫಸ್ಟ್ ಮದ್ವೆ ಆಯ್ತು, ಸೆಕೆಂಡ್ ಮದ್ವೆ ಆಗುವವರೆಗೂ ನಿಮ್ಮ ಲೈಫಲ್ಲಿ ನೀವು ಒಂಟಿ, ಅಂದ್ರೆ ಪರ್ಸನಲ್ ಆಗಿ ಕೆಲವೊಂದು ನೋವುಗಳು ಎಲ್ಲ ಇರುತ್ತೆ. ಈ ಮಧ್ಯದಲ್ಲಿ ಯಾವತ್ತು ನಿಮ್ಗೊಂದು ಫ್ಯಾಮಿಲಿ ಬೇಕು, ನನಗೂ ಒಬ್ರು ಯಾರೋ ಹೇಳೋರು ಕೇಳೋರು ಅನ್ನೋರು ಬೇಕು ಅಂತ ಹಂಗೆಲ್ಲ ಇದ್ರಲ್ಲ ಊರಲ್ಲಿ, ಅಕ್ಕ ಅವರೆಲ್ಲ ಇದ್ರು. ಮತ್ತೆ ಹೋಗ್ತಿದ್ದೆ, ಯಾವಾಗ್ಲಾರು ಒಮ್ಮೆ ಹೋಗ್ತಿದ್ದೆ, ಬರ್ತಿದ್ದೆ. ಆಮೇಲೆ ಅವರು ಬರ್ತಿದ್ರು, ಹೋಗ್ತಿದ್ರು. ಆದ್ರೆ ಏನು ನಮ್ಮ ಸಂಬಂಧಿಕರುಗಳಿಗೆ ಮಾತ್ರ ಗೊತ್ತಾಗ್ತಿರ್ಲಿಲ್ಲ ಅಷ್ಟೇ. ಸಂಬಂಧಿಕರುಗಳಿಗೆ ಮದುವೆ ಮನೆಗೆಲ್ಲ ಇದ್ ಮಾಡ್ತಿದ್ರು. ಆದ್ರೂ ನಾಟಕದಲ್ಲಿ ಇರೋಳು ಅಂತ ಗೊತ್ತಾಗತ್ತೆ ಅಂದ್ರೆ ಎಲ್ಲ ಕಡೆನೂ ನೀವು ನಾಟಕ ಮಾಡ್ತಿದ್ರ ಅಂತ ಅವ್ರಗಳಿಗೆ ಹೇಳ್ತಿರ್ಲಿಲ್ಲ ಅಷ್ಟೇ. ಆ ಹುಡುಗಿ ಅಕ್ಕನ ಮಕ್ಕಳನ್ನ ಮದುವೆ ಮಾಡ್ಕೊಡುವಾಗ ನಮ್ಮ ಇವ್ರು ನಾಟಕದಲ್ಲಿದ್ದಾರೆ ಅಂತ ಹೇಳ್ತಿರ್ಲಿಲ್ಲ. ಇದೇನು ನಾವು ಸೀರಿಯಲ್ ಬಂದ್ಮೇಲೆ ಟಿವಿನಲ್ಲಿ ನನ್ನ ನೋಡಿದ ಮೇಲೆ ನಾನೊಬ್ಬ ಕಲಾವಿದೆ ಅನ್ನೋದು ಎಲ್ರಿಗೂ ಗೊತ್ತಾಗಿತ್ತು. ಅದೇ ಇವಾಗ ನಾಟಕ ಕಂಪನಿ ಆಗಿನ ಕಾಲನೇ ಹಂಗಿತ್ತಮ್ಮ. ಯಾಕೆ ಅಂತಂದ್ರೆ ಒಂದ್ ಮನೆಯಲ್ಲಿ ಒಂದ್ ಹುಡುಗಿನ ತಗೊಂಡ್ ಹೋಗ್ಬೇಕಾದ್ರೆ ಇವ್ರು ಚಿಕ್ಕಮ್ಮ ನಾಟಕದಲ್ಲಿ ಪಾರ್ಟ್ ಮಾಡ್ತಾಳೆ ಅಂದ್ರೆ ತಗೊಂಡ್ ಹೋಗ್ತಿರ್ಲಿಲ್ಲ. ನೀವು ಮದ್ವೆಗೆ ಹೋಗ್ತಿರ್ಲಿಲ್ವಾ ಅವ್ರದ್ದು? ಇಲ್ಲ ಹೋಗ್ತಿರ್ಲಿಲ್ಲ, ನಾನು ಹೋಗಿರ್ಲಿಲ್ಲ. 1-2 ಮದ್ವೆ ಆಮೇಲೆ ಯಾವಾಗ ಟಿವಿಲಿ ಬಂದ್ಮೇಲೆ ಗೊತ್ತಾದ್ಮೇಲೆ ಅವರೇ ಯಾರು ಆಡ್ಕೋತಾರೆ ಅಂತಿದ್ರಲ್ಲ, ಅವರೇ ಎಲ್ಲಾರು ನಮ್ಮನ್ನ ಮಾತಾಡ್ಸ್ಕೊಂಡು ಪ್ರೀತಿ ಚೇಂಜ್ ಆಯ್ತು, ಬದಲಾವಣೆ ಆಯ್ತು. ನಾಟಕದಿಂದ ಸಿನಿಮಾ ಎಲ್ಲ ಮನೆಗಳಲ್ಲೂ ಎಲ್ಲ ಬದಲಾಯ್ತು. ಆವಾಗಿನ ಒಂದು ಮಡಿವಂತಿಕೆ ಈಗ ಉಳಿಲಿಲ್ಲ. ಆಮೇಲೆ ಎಲ್ಲ ಒಪ್ಕೊಂಡ್ರು, ಲೈಫ್ ಚೇಂಜ್ ಆಯ್ತು. ಈಗ ನಾಟಕ ರಂಗದಿಂದ
ಧಾರಾವಾಹಿಗೆ ಮೊದಲ ಪ್ರವೇಶ ನಿಮ್ದು ಯಾವ ಧಾರಾವಾಹಿ ಮೂಲಕ ಯಾವಾಗ ತೆರೆ ಮೇಲೆ ಬಂದ್ರಿ ಮಾಡಿ? ನಾ ಫಸ್ಟ್ ಬಂದಾಗ ಅದು ಸುಮತಿ ಸೀರಿಯಲ್ ಮಾಡಿದೆ, ಸುಮತಿ ಅಂತ, ಎಸ್ ನಾರಾಯಣ ಅವ್ರದ್ದು. ಆಮೇಲೆ ವಟಾರ. ಇದಕ್ಕೆ ಆಡಿಷನ್ ತರ ಆಯ್ತಾ ಅಲ್ಲ ನೀವು ನಾಟಕದಲ್ಲಿ ಮಾಡ್ತಾ ಇದ್ದದ್ದು? ಸುಮತಿ ಸೀರಿಯಲ್ಗೇನು ಆಡಿಷನ್ ಮಾಡಿಲ್ಲ, ವಟಾರಕ್ಕೆ ಮಾತ್ರ ಕೇಳಿದ್ರು. ಒಂದು ಡೈಲಾಗ್ ಕೊಟ್ಟು ಮಾತಾಡಿಸ್ತಿದ್ರು. ನಮ್ದು ಅವಾಗ ಉತ್ತರ ಕರ್ನಾಟಕ ಭಾಷೆನೇ ಬರ್ತಿತ್ತು. ಅಲ್ಲ, ನಾಟಕ ಅನ್ನೋದೇ ಒಂದು ಫ್ಲೋ ಬೇರೆ, ಧಾರಾವಾಹಿ ಅಂದಾಗ ಬೇರೆ. ಹೇಗೆ ಅಡ್ಜಸ್ಟ್ ಆಗಕ್ ಆಯ್ತಾ? ನನ್ಗೆ ಫಸ್ಟ್ ಬಂದಾಗ ಸ್ವಲ್ಪ ಕಷ್ಟ ಆಯ್ತು, ಆಮೇಲೆ ಅಡ್ಜಸ್ಟ್ ಆಯ್ತು. ಅವ್ರ ಒನ್ ಟೇಕ್ ಅಲ್ಲಿ ತಗೊಳ್ಳೋ ಡೈಲಾಗ್ ಗಿಂತ ಇಲ್ಲಿ ಬೆಟರ್ ಅಂತ ಅನ್ಸ್ತಾ? ಅಂದ್ರೆ ಇಲ್ಲ, ಅಲ್ಲೇ ಹಂಗೇನಲ್ಲ, ನಾವೆಲ್ಲ ವಾತಾವರಣ ನೋಡ್ತೀವಲ್ವಾ, ಅವ್ರಿಗೆ ಈ ತರನೇ ಬೇಕು ಅನ್ನೋದು ನಮ್ಗೆ ತಲೆನಲ್ಲಿ ಇಟ್ಕೊಂಡು ಆ ತರ ನಾವು ಸುಧಾರಣೆ ಆಗ್ಬೇಕು. ಸುಧಾರಣೆ ಆಗಿ ಅವ್ರು ಏನ್ ಕೇಳ್ತಾರೆ ಆ ತರ ನಾವು ಕೊಡ್ಬೇಕು ಡೈಲಾಗ್ ಡೆಲಿವರಿ. ಅವಾಗ ಈಗ ನೀವು ಕಲ್ತಿರೋದು 3ನೇ ಕ್ಲಾಸ್ ಅಂತ ಹೇಳಿದ್ರಿ. ಹೌದು. ಸೊ ಡೈಲಾಗ್ ಅಂತ ಬಂದಾಗ ಓದ್ಬೇಕಾಗುತ್ತೆ. ಹೌದು. ಡೈಲಾಗ್ ಮೊದ್ಲು ಸ್ವಲ್ಪ ಓದಕ್ ಬರ್ತಿರ್ಲಿಲ್ಲ ಫಸ್ಟ್ ಕಂಪನಿಗೆ ಹೋದಾಗ. ಆಮೇಲೆ ಪತ್ರಿಕೆ ಓದೋದು ಮಾಡೋದು ಎಲ್ಲ ಇದ್ ಮಾಡ್ತೀವಿ. ಕಲ್ತ್ಕೊಂಡ್ರಿ. ಗುಡಿಹಳ್ಳಿ ನಾಗರಾಜ್ ಅಂತ ಒಬ್ರು ಪತ್ರಕರ್ತರಿದ್ರು, ಅವ್ರ ಪರಿಚಯ ಇದ್ರು. ಅವರು ಹೇಳ್ತಿದ್ರು, ನೀವು ಓದೋದು ಪತ್ರಿಕೆ ಓದ್ಬೇಕು, ನೀವು ಎಲ್ಲ ವಿಚಾರಗಳು ತಿಳ್ಕೊಬೇಕು ಅಂತ ಅನ್ನೋರಲ್ಲ. ಹಂಗಾಗಿ ಒಂದೊಂದ್ ಪತ್ರಿಕೆ ಅದು ಇದು ಓದ್ಕೋತ ಓದಕ್ಕೆ ಶುರು ಮಾಡ್ಕೊಂಡ್ವಿ. ಆಮೇಲೆ ಇಲ್ಲ ಅಂದ್ರೆ ನೆನಪಿನ ಶಕ್ತಿಯಿಂದಾನೇ ಅವ್ರು ಹೇಳ್ಕೊಟ್ಟಿದ್ನ ತಲೆಯಲ್ಲಿ ಇಟ್ಕೊಂಡು ಹೇಳ್ತಿದ್ವಿ. ನೆನಪಿನ ಶಕ್ತಿ ಅಂದ್ರೆ ಇಲ್ಲಿ 1.5 hour ನಾಟಕ ಮಾಡ್ತಾ ಇದ್ರಲ್ಲ? ಮಾಡ್ತೀವಿ. ಒಂದೊಂದ್ಸಲ 10 ನಿಮಿಷ 15 ನಿಮಿಷ ಒಂದೇ ಸೀನ್ ನಲ್ಲೇ ನಮ್ಮ ಡೈಲಾಗ್ಗಳು ಇರ್ತಿದ್ವು. ಅದ್ರಲ್ಲೆಲ್ಲ ಮತ್ತೆ ಒಪ್ಪಿಸ್ಬೇಕಾಗಿತ್ತಲ್ಲ ನಾವು, ಭಾವನೆ ಜೊತೆನಲ್ಲಿ ಮ್ಯೂಸಿಕ್, ಹಾಡು ಎಲ್ಲ ಕೂಡಿ ಒಪ್ಪಿಸ್ಬೇಕಿತ್ತು. ಇವಾಗ ಒಂದು ಡ್ರಾಮಾ ಮಾಡ್ಬೇಕು ಅಂತಂದ್ರೆ 1.5 hour ಒಂದು ಡ್ರಾಮಾ ಮಾಡ್ಬೇಕಂದ್ರೆ ಎಷ್ಟು ದಿನದ ಪ್ರಾಕ್ಟೀಸ್ ಬೇಕಮ್ಮ ನಿಮ್ಗೆ? ಯಾವ ತರ? 1 ತಿಂಗಳು ಪ್ರಾಕ್ಟೀಸ್ ಕೊಡೋರು. ಒಂದು ನಾಟಕ 1 ತಿಂಗಳು ಪ್ರಾಕ್ಟೀಸ್ ಕೊಡ್ತಿದ್ರು. ಪ್ರಾಕ್ಟೀಸ್ ಕೊಟ್ಟು ಫಸ್ಟ್ ಕೂತ್ಕೊಂಡು ಎಲ್ಲಾರ್ಗುನುವೆ ಓದಿ ಹೇಳ್ತಿದ್ರು. ಆಮೇಲೆ ಸ್ಕ್ರಿಪ್ಟ್ಗಳು ಕೊಡ್ತಿದ್ರು. ಆ ಸ್ಕ್ರಿಪ್ಟ್ ನಾವು ನೋಡ್ತಾ ಹೋದ್ರೆ ಅವ್ರು ಹೇಳ್ತಾ ಹೋಗೋರು, ಯಾರ್ದ ಡೈಲಾಗ್ ಆದ್ಮೇಲೆ ಯಾರ್ದಾದ್ಮೇಲೆ ಯಾರ್ದು ಹೇಳ್ತಾ ಹೋಗೋರು. ಆಮೇಲೆ 1-2-3 ದಿವಸ ಆದ್ಮೇಲೆ ನಮ್ಮನ್ನೇ ಓದ್ಕೊಳಕ್ ಬಿಡ್ತಿದ್ರು. ನೀವೇ ಓದ್ಕೋಬೇಕು, ಬಾಯ್ಪಾಟ್ ಮಾಡ್ಕೊಂಡು ಬರ್ಬೇಕು. ಆಯ್ತು, ಓದ್ಕೊಂಡು ಪುಸ್ತಕ ಬಿಟ್ಟು ಮಾತಾಡ್ತಿದ್ವಿ. ಆಮೇಲೆ ನಿಂತ್ಕೊಂಡು ಬರೋದು ಹೋಗೋದು ಹೇಳೋರು. ಆಮೇಲೆ ಮತ್ತೆ ಮ್ಯೂಸಿಕ್ ಜೊತೆನಲ್ಲಿ ಪ್ರಾಕ್ಟೀಸು. ಅದೆಲ್ಲ ಆದ್ಮೇಲೆ ಹಾಡಿನ ಪ್ರಾಕ್ಟೀಸು, ಅದ್ರ ಜೊತೆ ಡ್ಯಾನ್ಸ್ ಇದ್ರೆ ಡ್ಯಾನ್ಸು ಎಲ್ಲ ಆದ್ಮೇಲೆ 1 ತಿಂಗಳು ಆಗ್ತಿತ್ತು. ಆಮೇಲೆ ಹೊಸದಾಗಿ ನಾಟಕ ಪ್ರಾರಂಭ ಮಾಡ್ತಿದ್ರು. ಈಗ ನಿಮ್ಮನ್ನ ನಾಟಕ ಕಂಪ್ನಿಗೆ ಒಂದು ಕಂಪ್ನಿ ನಿಮ್ಮನ್ನ ತಗೊಳ್ತು ಅಂತ ಇದ್ರೆ, ಸೊ ಅಲ್ಲಿ ನಿಮ್ಮ ಪೇಮೆಂಟ್ ಆ ದಿನ ನಾಟಕ ಮಾಡಿದ್ದು ಮಾತ್ರ ಕ್ಯಾಲ್ಕುಲೇಟ್ ಆಗುತ್ತಾ? ಪ್ರಾಕ್ಟೀಸ್ ಪ್ರತಿ ತಿಂಗಳಿಗೊಮ್ಮೆ, ತಿಂಗಳು ತಿಂಗಳಿಗೆ ಕೊಡ್ತಿದ್ವಿ. 150 ರೂಪಾಯಿ ನಮಗೆ. ಅವಾಗ ಡ್ರಾಮಾ ನಡೀದೇ ಇರ್ಲಿ ಕೊಡ್ತಾ ಇದ್ರು. ಕೊಡ್ತಿದ್ರು. ಸೊ ನೀವು ಎಲ್ಲೋ ಒಂದು ಡ್ರಾಮಾ ಕಂಪ್ನಿಗೆ ನಿಮ್ಮ ಕೈಯಲ್ಲಾದಂತಹ ಒಂದು 5,000 ಕೊಟ್ಟು ಸಹಾಯ ಮಾಡಿದ್ರಿ ಅಂತ ಕೇಳ್ಪಟ್ಟೆ. ಸಹಾಯ ಮಾಡುವಂತ ಪರಿಸ್ಥಿತಿ ಹೇಗ್ ಬಂತು? ಅದು ಯಾರಿಗೆ? ಒಂದು ಕಂಪ್ನಿಗೆ ನೀವು ಅಂದ್ರೆ ನಮ್ದೇ ಅದೇ ಕಂಪನಿ, ಶಾರದಾ ಸಂಗೀತ ನಾಟಕ ಮಂಡಳಿ ಕಂಪನಿ. ಅವಾಗ ನಾನು ಅಲ್ಲೇ ಕಂಪನಿಲಿ ಇದ್ದು ಇನ್ನೊಂದು ಕಂಪನಿಗೆ ಬಂದಿದ್ನಲ್ಲ, ಅವಾಗ ಅಂದಿದ್ರು ಮಾಲೀಕರು, ಒಂದ್ ಸ್ವಲ್ಪ ದುಡ್ಡಿನ ತೊಂದರೆ ಇತ್ತಮ್ಮ, ಬೇಕಾಗಿತ್ತು, ಕೊಡ್ತಿದ್ವಿ ವಾಪಸ್ಸು. ಅವಾಗ ಹೇಳಿ ಕೊಡ್ತೀವಿ. ನಿಮ್ಗೆ ಅವಾಗ ದುಡ್ಡಿನ ತೊಂದರೆ ಅಂತ ಇಲ್ಲ ದುಡ್ಡಿನ ತೊಂದರೆ ಇಲ್ಲಿ ಪೇಮೆಂಟ್ ಎಲ್ಲ ಬರ್ತಿತ್ತಲ್ಲ. ನಾನ್ ಬಂದಿದ್ದು ನೀವೇ ಓನರ್ ಅಲ್ವಾ? ಬರ್ತಿದ್ದೆ. ಓನರ್ ಆದ್ರೂ ಸಹಿತ ನಮ್ಮನೆಯವ್ರ ಲೆಕ್ಕಾಚಾರದಲ್ಲಿ ಇದ್ವಿ. ಪೇಮೆಂಟ್ ಕೊಟ್ಬಿಡ್ತಿದ್ರು. ನಿಮ್ ಪೇಮೆಂಟ್ ಏನಿದೆ ಅದ್ ನೀವು ಕೊಟ್ಬಿಡ್ತಿದ್ರು. ಸೊ ಆ ಡ್ರಾಮಾ ಕಂಪ್ನಿ ಮುಚ್ಚಬೇಕಾದ ಒಂದು ಪರಿಸ್ಥಿತಿ ಬಂದಾಗ ಹೇಗಿತ್ತು? ಡ್ರಾಮಾ ಕಂಪ್ನಿ ಮುಚ್ಚಬೇಕಂದ್ರೆ ಅದೇ ಈಗ ಟಿವಿ ಏನು ಬಂತಲ್ಲ, ಟಿವಿ ಮಾಧ್ಯಮ ಬಂದ್ಮೇಲೆ ಸರ್ ನೋಡೋ ಜನ ಕಡಿಮೆ ಆಯ್ತು, ಕಲೆಕ್ಷನ್ ಕಡಿಮೆ ಆಗ್ತಾ ಇತ್ತು. ಊರಿಂದ ಊರಿಗೆ ಹೋಗ್ತಾ ಇದ್ರೆ ಸರಿಯಾಗಿ ಕಲೆಕ್ಷನ್ ಆಗ್ತಿರ್ಲಿಲ್ಲ. ಕೈಯಿಂದಾನೇ ಹಾಕ್ತಿದ್ರು ಎಲ್ಲ, ಒಂದು ಮನೆಯಿಂದಾನೇ ದುಡ್ಡು ತಂದು ಹಾಕೋದು ಮಾಡೋದು. ತುಂಬಾ ತೊಂದರೆ ಆಗ್ತಿತ್ತು. ಅದಕ್ಕೆ ಯಾಕೆ ಸುಮ್ನೆ ಇಷ್ಟು. ಆಮೇಲೆ ಕಲಾವಿದ್ರದ್ದು ಒಂದು ತೊಂದ್ರೆ, ಕಂಪನಿ ಬಿಟ್ಟು ಹೋಗ್ಬಿಟ್ರೆ ಪಾತ್ರಗಳಿಗೆ ತೊಂದರೆ ಆಗ್ತಿರ್ತದ. ಹಿಂಗಾಗಿ ಒಂದೇ ಕಂಪನಿ ಇಟ್ಕೊಳ್ಳೋಣ ಅಂತ ಎಲ್ಲ ನಿಲ್ಸ್ಬಿಟ್ರು. ಆಮೇಲೆ ಒಂದೇ ಕಂಪನಿ ಇಟ್ಕೊಂಡಿದ್ರು. ಆಮೇಲೆ ಇದು ಅದನ್ನು ಕಷ್ಟ ಆಯ್ತು. ಒಬ್ಬೊಬ್ರು 4 ಕಂಪನಿ ನಡೆಸ್ತಾ ಇದ್ದಿದ್ದು ಆಗಿನ ಟೈಮ್ನಲ್ಲಿ, 4 ಟೀಮ್ ಆಗಿ ಬ್ರಾಂಚ್ಗಳು. ಯಾವಾಗ ಈ ತರ ತೊಂದರೆ ಆಯ್ತು, ಬೇಡ ಅಂತ ನಿಲ್ಲಿಸ್ಬಿಟ್ರು. ಆಮೇಲೆ ನೀವು ಡ್ರಾಮಾ ಬಿಡುವಂತ ಪರಿಸ್ಥಿತಿ ಬಂತ?
ಅದೇ ಮತ್ತೆ ಕಂಪನಿ ನಿಲ್ತಲ್ಲ. ಬೇರೆ ಕಡೆ ನೀವು ಹೋಗ್ಲಿಲ್ಲ? ನಾ ಬೇರೆ ಕಡೆಗೆ ಹೋಗ್ಲಿಲ್ಲ, ಯಾಕಂದ್ರೆ ನಮ್ಮ ಕಂಪನಿ, ನಾವು ಕಂಪನಿ ನಡೆಸಿ ನಾವು ಎಲ್ಲಾರನ್ನು ಇಟ್ಕೊಂಡು ಅವ್ರಿಗೆಲ್ಲರಿಗೂ ಪೇಮೆಂಟ್ ಕೊಡ್ತಿದ್ದು ನಮ್ಮನೆಯವರು. ನಾನು ಹೋಗಿ ಇನ್ನೊಂದ್ ಕಡೆ ಕಂಪ್ನಿಲಿ ಪಾತ್ರ ಮಾಡೋದು, ಪೇಮೆಂಟ್ ಇಸ್ಕೊಂಡು ನನಗೆ ಯಾಕೋ ಮನ್ಸು ಹೋಗ್ತಿರ್ಲಿಲ್ಲ. ಗೆಸ್ಟ್ ಆಗಿ ಕರಿತಾ ಇರ್ಲಿಲ್ಲ? ಗೆಸ್ಟ್ ಆಗಿ ಕರೆದ್ರು ನಾನು ಹಂಗ ಹೋಗ್ತಿರ್ಲಿಲ್ಲ. ನಮ್ಮ ಬಾವವ್ರ ಕಂಪನಿ ಇತ್ತು, ನಮ್ಮ ಮನೆಯವ್ರ ಅಣ್ಣಂದು. ಅವ್ರ ಕಂಪ್ನಿಲೂ ಗೆಸ್ಟ್ ಆಗಿ ಹೋಗಿ ಪಾತ್ರ ಮಾಡ್ತಿದ್ದೆ. ಮತ್ತೆ ನಮ್ಮ ಕಂಪನಿಲೂ ನಾನು ಒಂದೇ ಕಂಪನಿ ಉಳಿದಾಗ ನಾನು ಊರ್ನಲ್ಲಿದ್ದೆ, ಹೋಗಿ ಗೆಸ್ಟ್ ಆಗಿ ಪಾತ್ರ ಮಾಡಿ ಬರ್ತಿದ್ದೆ. ಗೆಸ್ಟ್ ಆಗಿ ಪಾತ್ರ ಮಾಡ್ತಾ ಇದ್ರಿ. ಸೊ ಆ ಇಂಟ್ರೆಸ್ಟ್ ಇನ್ನ ಹಂಗೆ ಇತ್ತು ನಿಮ್ಮ ಹತ್ರ. ಆಮೇಲೆ ಗುಬ್ಬಿ ಕಂಪ್ನಿಗೆ ಏನಾದ್ರು ಟ್ರೈ ಮಾಡುವಂತ ಮಾಡುವಂತ ಅನ್ಸಿಲ್ಲ ನಿಮ್ಗೆ? ಇಲ್ಲ, ನಾನು ಯಾವ ಕಂಪ್ನಿಗೂ ಹೋಗ್ಲಿಲ್ಲ. ನಾವೇ ಇಲ್ಲಿ ಸೀರಿಯಲ್ಗೆ ಅದಕ್ಕೆಲ್ಲ ಬಂದಾಗ ನಾನೇನೆ ಟೀಮ್ ಕಟ್ಕೊಂಡು ಆಶಾ ಕಿರಣ ಕಲಾ ಟ್ರಸ್ಟ್ ಅಂತ ಮಾಡ್ಕೊಂಡು ನಾವೇ ಡ್ರಾಮಾಗಳು ಮಾಡ್ತಿದ್ವಿ. ಇಲಾಖೆಯಿಂದ ಒಂದೊಂದ್ಸಲ ಡ್ರಾಮಾ ತಗೋತಿದ್ವಿ. ಮತ್ತೆ ಗಣೇಶನ ಹಬ್ಬ ಬಂದ್ರೆ, ಅಣ್ಣಮ್ಮನ ಉತ್ಸವ ಬಂದಾಗ ಯಾರು ಕರೆಯೋರೆಲ್ಲ ಹೋಗಿ ಡ್ರಾಮಾಗಳು ಮಾಡ್ತಿದ್ವಿ. ಬರೀ ಲೇಡೀಸ್ ಟ್ರಿಪ್ಪೇ ಮಾಡ್ಕೊಂಡಿದ್ದೆ. ಗಂಡ್ ಮಕ್ಳು ಪಾತ್ರ ಎಲ್ಲ ಹೆಣ್ಮಕ್ಳೇ ಮಾಡೋದು. ಚೆನ್ನಾಗಿ ನಡೀತಾ ಇತ್ತು. ಸೊ ಇವಾಗ ವಟಾರ ಸೀರಿಯಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರಿ. ವಟಾರ ಅನ್ನೋದು ಆವಾಗಿನ ಕಾಲಕ್ಕೆ ತುಂಬಾ ಫೇಮಸ್. ಹೌದು. ಸೊ ನಿಮ್ಗೆ ಹೇಗೆ ಜನಗಳ ರಿಸೀವ್ ಮಾಡಿದ್ರು ನಿಮ್ನ ಅಂತ? ಡ್ರಾಮಾದಲ್ಲೇ ನೋಡಿರ್ತಾ ಇದ್ರು, ಸಡನ್ ಆಗಿ ಡ್ರಾಮಾದಲ್ಲಿ ಅಂದ್ರೆ ಅಲ್ಲಿ ಡ್ರಾಮಾದಲ್ಲಿ ಜನ ನೋಡಿದವ್ರು ಇಲ್ಲೇ ಇರ್ತಾರೆ, ಇರಲ್ಲ ಅಲ್ವಾ. ನಾವ್ ಯಾವ ಊರ್ನಲ್ಲಿ ಮಾಡ್ತೀವಿ ಆ ಊರ್ನವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ಆಮೇಲೆ ಯಾವ್ಯಾವ ಊರ್ ತಿರ್ಗಾಡಿರ್ತೀವಿ ಪರಿಚಯ ಇರುತ್ತೆ, ಗೊತ್ತಾಗ್ತಿರುತ್ತೆ. ಅವಾಗೇನು ಹೆಚ್ಚು ಪ್ರಚಾರಗಳು ಇರ್ಲಿಲ್ಲ. ಆಮೇಲೆ ನಮ್ದು ಇದ್ರಲ್ಲಿ ಸ್ವಲ್ಪ ಜನ ಪತ್ರಿಕೆ ಬರೋದು, ನಮ್ ಸಂದರ್ಶನ ಮಾಡೋದು, ಪತ್ರಿಕೆಯಲ್ಲಿ ಫೋಟೋ ಅದನ್ನೆಲ್ಲ ಕೊಡೋದು, ಹಿಂಗಾಗಿ ಕೆಲವು ಕಡೆ ಎಲ್ಲ ಪ್ರಚಾರಗಳಾಗಿತ್ತು ನಮ್ದು ಅವಾಗ. ಆಮೇಲೆ ಇಲ್ಲಿ ಬಂದಾಗ ಒಬ್ಬೊಬ್ರು ಹೆಲ್ಪ್, ಈಗ ಗುಡಿಹಳ್ಳಿಯವರು ಹೆಲ್ಪ್ ಮಾಡಿದ್ರು. ಮತ್ತೆ ಇಲ್ಲಿ ಜಗ್ಗು ಜಾದುಗಾರ್ ಅಂತ ಇದ್ರು, ಅವರು ನಾಟಕ ಕಂಪ್ನಿಯಲ್ಲಿ ಪಾರ್ಟ್ ಮಾಡ್ತಿದ್ರು. ಅವರು ಸಹಿತ ಒಂದೊಂದ್ ಕಡೆ ಪರಿಚಯ ಮಾಡಿಸ್ತಿದ್ರು. ಹಿಂಗಾಗಿ ಪರಿಚಯ ಆಗಿ ಕರೆದು ಪಾತ್ರ ಮಾಡಿಸಿದ್ರು. ಆಮೇಲೆ ಇಲ್ಲಿ ಅವರೆಲ್ಲರೂ ಪರಿಚಯ ಆದ್ರು. ಧಾರಾವಾಹಿ ಅನ್ನೋದು ಮನೆ ಮನೆಗೂ ಹೋಗೋ ತರ ಆಯ್ತು. ಸೊ ಇವಾಗ ಧಾರಾವಾಹಿ ಅನ್ನೋದು 2 ಮಾಡ್ತಾ ಬಂದ್ರಿ. ಸೊ ಆಮೇಲೆ ಇದ್ದಕ್ಕಿದ್ದಂಗೆ ಮೂವಿಗೆ ನೀವು 60 ಮೂವಿ ಮಾಡಿದೀರಾ ಅಂತ ಕೇಳ್ಪಟ್ಟೆ. ಸೊ ನಿಮ್ಗೆ ಮರೆಯಲಾಗದ ಒಂದು ಡೈರೆಕ್ಟರ್ ಅಂತ ಇದ್ರೆ, ಈ ಡೈರೆಕ್ಟರ್ ಈ ಸೆಟ್ ಅಲ್ಲಿ ಇದ್ದ ಅಂತಂದ್ರೆ ನಾನು ಕಂಫರ್ಟೇಬಲ್ ಆಗಿ ಇರ್ತಿದ್ದೆ ಅಂತಂದ್ರೆ ಅವ್ರು ಯಾವ ಡೈರೆಕ್ಟರ್? ಸಾಮಾನ್ಯ ನಾನು ಎಲ್ಲಿ ಹೋಗಿರ್ತೀನಿ ಎಲ್ಲಾ ಡೈರೆಕ್ಟ್ರು ಅಷ್ಟೇ ಒಂದು ಗೌರವದಿಂದ. ಯಾಕೆ ಅಂತಂದ್ರೆ ವೃತ್ತಿ ರಂಗಭೂಮಿಯಿಂದ ಬಂದಂತ ಹಿರಿಯ ಕಲಾವಿದೆ ಅಂತ ಹೇಳಿ ಪ್ರತಿಯೊಬ್ರು ನನ್ಗೆ ಅಮ್ಮ ಅಂತ ಹೇಳಿ ಪ್ರತಿಯೊಬ್ರು ಗೌರವ ಕೊಡ್ತಿದ್ರು. ಮತ್ತೆ ಒಳ್ಳೊಳ್ಳೆ ಪಾತ್ರಗಳಿಗೆ ಆಯ್ಕೆ ಮಾಡ್ತಿದ್ರು. ಎಲ್ಲ ಕಡೆನೂ ಗೌರವ ಸಿಕ್ಕಿದೆ. ಎಲ್ಲ ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಎಲ್ಲಾರನ್ನೂ ನೆನಪು ಮಾಡ್ಕೊಳ್ಳೋ ಅಂತ ಒಂದು ಅಂತ ಕಡೆನೇ ಕೆಲಸ ಮಾಡಿದ್ದೀನಿ. ಅಮ್ಮ, ನಿಮ್ಗೆ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಂತಹ ಮೂಮೆಂಟ್ ಹೆಂಗಿತ್ತು? ಎಕ್ಸ್ಪೆಕ್ಟ್ ಮಾಡಿದ್ರ ನೀವು? ಇಲ್ಲ, ನಾನು ಅದನ್ನ ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ಯಾಕಂತಂದ್ರೆ ತುಂಬಾ ಜನ ಹಿರಿಯ ಕಲಾವಿದರಿದ್ರು. ನಾನು ಇನ್ನೂ ಎಷ್ಟು ವರ್ಷ ಆಗಿದ್ರು, ನಿನ್ನೆ ಮೊನ್ನೆ ಬಂದಿದ್ದೀನಿ, ನಾ ಇನ್ನೂ ಕಲಿಯೋದು ಬಹಳ ಇದೆ. ಆ ಎನರ್ಜಿ ಅದು ಇವಾಗ್ಲೂ ಇದೆ. ನಾನು ಆ ತರ ತಿಳ್ಕೊಂಡಿದ್ದೆ. ಒಂದ್ ದಿವ್ಸ ಬೆಳಗಿನ ಜಾವ 7 ಗಂಟೆಗೆನೆ ಒಬ್ರು ಆರ್ಟಿಸ್ಟ್ ಬಂದು, ರೆಡ್ಡಿ ಅಂತ ಇದ್ರು, ಬಂದು ಕೂಕೊಂಡ್ರು. ಅಕ್ಕವ್ರೆ ಎದ್ದರೇನ್ರಿ ಅಂತ. ಯಾಕಪ್ಪ ಅಂತ ಅಂದು. ಇಲ್ಲ, ನಿಮ್ದು ಫೋಟೋ ಬಂದೈತ್ರಿ ಇದ್ರೊಳಗೆ, ನಿಮ್ಮ ಹೆಸರು ಬಂದೈತ್ರಿ ಪತ್ರಿಕೆಯಲ್ಲಿ ಅಂತ. ಏನ್ ಹೆಸರು ಬರ್ತೈತಿ? ಯಾರು ಸಂದರ್ಶನ ಮಾಡಿಲ್ಲ, ಏನಿಲ್ಲ, ಅದ ಹೆಂಗೆ ಬರ್ತದೆ? ಇಲ್ರಿ, ನಾಟಕ ಅಕಾಡೆಮಿಯಿಂದ ನಿಮ್ಗೆ ಪ್ರಶಸ್ತಿಗೆ ಆಯ್ಕೆ ಮಾಡ್ಯಾರ್ರಿ. ಹೋಗು ಅಂತ ಅಂದೆ. ನನ್ಗೆ ಯಾರು ಪ್ರಶಸ್ತಿ ಅಂತ. ಆಮೇಲೆ ಇಲ್ಲ ನೋಡ್ರಿ ಅಂತ ಅಂದಾಗ, ನಿಮ್ಮನ್ನ ಆಯ್ಕೆ ಮಾಡಲಾಗಿದೆ. ಈಗ ಇದು ನೋಡಿದ ಕೂಡ್ಲೆ ಕಾರ್ಡು ಬಂತು. ಆಮೇಲೆ ಪೋಸ್ಟ್ ಇಂದ ಲೆಟರ್ ಬಂತು. ಕಂಪನಿ ಅಡ್ರೆಸ್ಗೆ ಬರ್ತಿತ್ತು. ಹೆಸರು ಮಾತ್ರ ನಮ್ದು ಹಾಕ್ತಿದ್ರು, ಪೂರ್ತಿ ಕಂಪನಿ ಅಡ್ರೆಸ್ ಇರ್ತಿತ್ತು. ಅಲ್ಲಿ ಬಂದಾಗ ನೋಡಿದ್ವಿ, ನಿಮ್ನ ಆಯ್ಕೆ ಮಾಡಲಾಗಿದೆ, ನಿಮ್ಮ ಬಯೋಡೇಟಾ 2 ಫೋಟೋ ಅರ್ಜೆಂಟ್ ಕಳಿಸ್ಕೊಡಿ ಇತ್ತು. ಆವಾಗ ಕಳಿಸ್ಕೊಟ್ಟೆ. ಆಮೇಲೆ ಬಿಜಾಪುರದಲ್ಲಿ ನಮಗೆ ಪ್ರಶಸ್ತಿದು ಕೊಟ್ಟರು. ಅವಾಗ ನನಗೆ ಆಶ್ಚರ್ಯ ಆಗ್ತಿತ್ತು, ನನಗಿಂತ ದೊಡ್ಡವ್ರು ಎಷ್ಟೋ ಜನ ಇದ್ದಾರೆ, ನನಗೆ ಬಂತಲ್ಲ ಅಂತ. ಅಂದರೆ ಮೊದಲು ಕೆಲವೊಂದು ಪ್ರಶ್ನೆ ಕೇಳಿದ್ರು ನನ್ನ ಸಂದರ್ಶನ ಮಾಡುವಾಗ ಪತ್ರಿಕೆಯವರು, ನಿಮಗೆ ಪ್ರಶಸ್ತಿ ಬರಬೇಕು ಈಗ ಅಂತ. ನೋಡಿ, ನನಗಿಂತ ದೊಡ್ಡವರು ಬಹಳ ಜನ ಇದ್ದಾರೆ. ಅವಾಗ್ಲೂ ನಿಮ್ಮ ಸಂದರ್ಶನ ಮಾಡ್ತಿದ್ರು, ಕೆಲವೊಬ್ರು ಮಾಡ್ತಿದ್ರು. ನನಗಿಂತ ದೊಡ್ಡವ್ರು ಇದ್ದಾರೆ, ಅವ್ರಿಗೆಲ್ಲ ಬಂದಿಲ್ಲ. ನಾನು ಇನ್ನೂ ಚಿಕ್ಕವಳು, ನನಗಿದ್ದೇ ಇರುತ್ತೆ. ಇನ್ನು ಅವ್ರ ಕಡೆಗೆ ಒಲವು ತೋರಿಸ್ರಿ ಅಂತ ಹೇಳ್ತಿದ್ದೆ ನಾನು. ಆಮೇಲೆ ನನ್ನ ಗುರುಗಳೇನಿದ್ರಲ್ಲ, ಶಾರದಾ ಸಂಗೀತ ನಾಟಕ ಮಂಡಳಿ ಮಾಲೀಕರು, ಅವರು ಮಿಸ್ಸೆಸ್ ನಾಗರತ್ನಮ್ಮ ಅಂತ ಇದ್ರು. ಅವ್ರಿಗೆ ನನಗೆ ಒಟ್ಟಿಗೆ ಬಂತು.
ಪ್ರಶಸ್ತಿ ಅದು ಒಟ್ಟಿಗೆ ಬಂದಿತ್ತು, ನಾಟಕ ಅಕಾಡೆಮಿ ಪ್ರಶಸ್ತಿ. ಅವಾಗ ನನಗೆ ಒಂಥರ ಅಲ್ಲೇ ಅವ್ರ ಜೊತೆನಲ್ಲಿ ಕೂತ್ಕೊಳ್ಳೋಕ್ಕೆ ಮುಜುಗರನೂ ಒಂಥರ, ಪ್ರಶಸ್ತಿ ಸಿಕ್ಕಿದ ಸಂತೋಷನೂ ಒಂಥರ. ಅದು ಕ್ಯಾಶ್ ಪ್ರೈಸ್ ಅಮ್ಮ? ಅಂದ್ರೆ ಅವಾಗ 5,000 ಕೊಡ್ತಿದ್ರು. ಅವಾಗ 5,000 ಕೊಡ್ತಿದ್ರು. ಈಗ 5 ಲಕ್ಷ ಕೊಡ್ತಾರೆ. ಇಲ್ಲ ಈಗ 25,000 ಎಷ್ಟೋ ಕೊಡ್ತಾರೆ ಈಗ ಗೊತ್ತಿಲ್ಲ. ಅದು ಜಾಸ್ತಿ ಕೊಡ್ತಾರೆ, 1 ಲಕ್ಷನೋ 25,000 ಎಷ್ಟೋ ಇದೆ ಅದು. ಆ ಥರ ಅವಾಗ ಕಡಿಮೆ. 1999ರಲ್ಲಿ ನನಗೆ ಬಂದಿತ್ತು. 5,000 ಹೆಚ್ಚು. ಹೋದ್ರೆ ನಮ್ಗೆಲ್ಲ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಗಳು, ಲಾಡ್ಜಿಂಗ್ ನಲ್ಲಿ ಊಟ ತಿಂಡಿ ವ್ಯವಸ್ಥೆ, ಮತ್ತೆ ಹೋಗೋಬರೋ ಬಸ್ ಚಾರ್ಜ್ ಇದೆಲ್ಲ ಕೊಟ್ಟು ಕೈಗೆ 5,000 ರೂಪಾಯಿ. ಅದು ಕಂಪ್ನಿಗೆ ಕೊಡ್ಬೇಕಿತ್ತ ನೀವು? ಇಲ್ಲ ಅದೇನಿಲ್ಲ. ನಮ್ಗೆ ಪಾತ್ರ ಮಾಡುವಾಗ ಎಲ್ಲರೂ ಪ್ರೆಸೆಂಟೇಶನ್ ಅಂತ ದುಡ್ಡು ಕೊಡೋರು, ಅದನ್ನೆಲ್ಲ ಏನ್ ನಾವು ಕಂಪ್ನಿ ಕೊಡ್ತಿರ್ಲಿಲ್ಲ. ಯಾವ ಆರ್ಟಿಸ್ಟ್ ಬರುತ್ತೆ ಅವ್ರವ್ರೇ ಇಟ್ಕೊಳ್ತಾರೆ. ಸೊ ಇದ್ರ ಮಧ್ಯದಲ್ಲಿ ಎಲ್ಲೋ ಕಂಪ್ನಿ ಮುಚ್ಚಬೇಕಾದ ಪರಿಸ್ಥಿತಿ ಬಂದಾಗ ನೀವು ಆಲ್ರೆಡಿ ಮದ್ವೆ ಆಗಿದ್ರಿ, ಮುಂದೆ ಏನು ಅಂತ ಆದಾಗ ಅವ್ರ ಮನೆಗೆ ಹೋದ್ರ, ಅಲ್ಲ ನೀವ್ ಅಲ್ಲಿ ಹೋದ್ರ? ಇಲ್ಲ, ನನ್ಗೆ ಅಲ್ಲಿ ಮನೆ ಇತ್ತು, ಇರು ಅಂದ್ರು ಬಂದು. ಆದ್ರೆ ನಾನು ಇಲ್ಲಿ ನನ್ನ ಮಗಳನ್ನ ಮೈಸೂರಿನಲ್ಲಿ ನಿರ್ಮಲಾ ಕಾನ್ವೆಂಟ್ ನಲ್ಲಿ ಓದಕ್ ಬಿಟ್ಟಿದ್ದೆ. ಹಿಂಗಾಗಿ ಅವಳಿಗೋಸ್ಕರ ಅಲ್ಲಿ ನಮ್ಮ ಅಕ್ಕನ ಮನೆಯಲ್ಲಿ ಇಟ್ಟಿದ್ದೆ. ಅವಳನ್ನ ಒಂದ್ ಮನೆ ಮಾಡಿ ಅಲ್ಲಿ ಇಟ್ಟಿದ್ವಿ. ಹಿಂಗಾಗಿ ಮಗಳ ಸಲುವಾಗಿ ನಾನು ಈ ಕಡೆಗೆ ಬಂದೆ. ಇಲ್ಲ, ಬಾಗಲಕೋಟೆ ಮನೆ ಇತ್ತು, ಮತ್ತೆ ಅಲ್ಲಿ ಇರೋದಕ್ಕೂ ಹೇಳಿದ್ರು. ನಾನೇ ಈ ಕಡೆಗೆ ಬಂದೆ ಮಗಳನ್ನ ನೋಡ್ಕೋಬೇಕು ಅಂತ. ಹಂಗೆ ಸೀರಿಯಲ್ ನಲ್ಲೆಲ್ಲ ಅವಕಾಶ ಸಿಕ್ತು. ಅಂದ್ರೆ ಆ ಟೈಮಿಗೆ ಆಗುವ ನೀವು ಒಂದಷ್ಟು ಸೇವಿಂಗ್ಸ್ ಮಾಡ್ಕೊಂಡಿದ್ರ? ಇತ್ತು. ಮಗಳನ್ನು ನೋಡ್ಕೊಳಕ್ಕೆ, ಮನೆ ಎಲ್ಲ ಸೇವಿಂಗ್ಸ್ ಮಾಡ್ಕೊಂಡಿದ್ರಿ. ಸೊ ಇವಾಗ ನಾಟಕದಿಂದ ಧಾರಾವಾಹಿ ಜರ್ನಿ, ಸೊ ಯಾವ ತರ ಧಾರಾವಾಹಿ ಜರ್ನಿ ನಿಮ್ದು ಶುರುವಾಯ್ತು? ಅದೇ ನಾನು ಇಲ್ಲಿ ಬಂದು ಮೈಸೂರಿನಲ್ಲಿ ಉಳ್ಕೊಂಡಿದ್ದೆ. ಆವಾಗ ಇನ್ನೊಬ್ಳು ಅಕ್ಕ ಇದ್ಲು, ಅವಳು ರಾಜಕೀಯದಲ್ಲಿದ್ಲು, ಸ್ವಲ್ಪ ರಾಜಕೀಯದಲ್ಲಿ. ಅವಳು ಬೆಂಗಳೂರು ಬರುವಾಗ ಯಾವಾಗ ನನ್ನ ಜೊತೆಲಿ ಕರ್ಕೊಂಡು ಬರೋಳು. ಬಂದಾಗ ನಾವು ಅಲ್ಲಿ ಗುಬ್ಬಿ ರಂಗಮಂದಿರದಲ್ಲಿ ಹೋಗಿ ನಾಟಕ ನೋಡಿ ಅಭ್ಯಾಸ ಇರ್ತಿತ್ತು. ನಾಟಕ ನೋಡಕ್ ಹೋದಾಗ ಗುಡಿಹಳ್ಳಿ ನಾಗರಾಜ್ ಅವರು ಪ್ರಜಾವಾಣಿ ಉಪ ಸಂಪಾದಕರಾಗಿದ್ರು. ಅವ್ರ ಪರಿಚಯ ಇತ್ತಲ್ಲ, ಅವರು ನಾಟಕ ನೋಡಕ್ ಬಂದಾಗ ನಮ್ಮನ್ನ ನೋಡಿ, ಏನ್ರಿ ಎಲ್ಲಿದ್ದೀರಾ ಈಗ ಏನು ಅಂತಂದ್ರು. ಇಲ್ಲ, ಈ ಕಂಪನಿ ನಿಂತಲ್ಲ, ಅದಕ್ಕೆ ನಾನು ಮೈಸೂರಿಗೆ ಬಂದಿದ್ದೀನಿ ಅಂತ ಹೇಳ್ತಿದ್ದೆ. ನಿಮ್ಮಂಥವ್ರೆಲ್ಲ ಖಾಲಿ ಕೂತ್ಕೊಂಡ್ರೆ ಹೇಗೆ, ನಾಟಕ ಕಂಪನಿ ಪಾತ್ರ ಮಾಡ್ಬಹುದಲ್ವಾ? ನನಗಿಷ್ಟ ಇಲ್ಲ ಹೋಗಿ ಮಾಡಕ್ಕೆ. ನಮ್ಮ ಕಂಪನಿಲಿ ಇದ್ದು ಆ ಕಂಪನಿ ನಡೆಸೋರು, ನಾವು ಹೋಗಿ ಇನ್ನೊಬ್ರು ಕಂಪನಿ ಪಾತ್ರ ಮಾಡೋದು ನನಗೆ ಸರಿ ಅನ್ಸಲ್ಲ ಅಂದಿದ್ದಕ್ಕೆ, ಸರಿ ಸೀರಿಯಲ್ ನಲ್ಲಿ ಮಾಡ್ಬೋದಲ್ವಾ ಅಂದ್ರೆ, ಒಳ್ಳೆ ಪಾತ್ರ ಸಿಕ್ಕಿದ್ರೆ ನಮ್ಮ ಮನೆಯವ್ರನ್ನ ಕೇಳ್ತೀನಿ, ಅವರು ಒಪ್ಪಿದ್ರೆ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು, ಆಮೇಲೆ ನಮ್ಮ ಮನೇಲಿ ಕೇಳಿದ್ದಕ್ಕೆ, ನೋಡು ಒಳ್ಳೆ ಪಾತ್ರ ಬಂದ್ರೆ ಮಾಡು ಒಪ್ಕೊಂಡ್ರು. ಆ ನಂತರ ನಾನು ಬಂದು ಇಲ್ಲಿ ಅವಕಾಶ ಸಿಕ್ಕಿದ್ರಲ್ಲಿ ಪಾತ್ರ ಮಾಡ್ತಾ ಹೋದೆ. ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದಂದ್ರೆ ಯಾವಾಗ? ಸುಮತಿ ಸೀರಿಯಲ್ ಚೆನ್ನಾಗಿ ಟ್ರೆಂಡಿಂಗ್ ಅಲ್ಲಿ ಓಡ್ತಾ ಇತ್ತು. ಕಂಟಿನ್ಯೂಟಿ ಪಾತ್ರ ನಿಮ್ದು? ಕಂಟಿನ್ಯೂಟಿ ಪಾತ್ರ ಇತ್ತು, ಚೆನ್ನಾಗಿತ್ತು. ಫಸ್ಟ್ಗೆ ಸ್ವಲ್ಪ ಭಯ ಆಗ್ತಿತ್ತು. ಅಕ್ಕಪಕ್ಕ ಇದ್ದವರು, ಇವರು ಗಾಯತ್ರಿ ಪ್ರಭಾಕರ್ ಅವರು ಎಲ್ಲ ಪಕ್ಕದಲ್ಲಿ ಪಾತ್ರ ಮಾಡ್ತಿದ್ರಲ್ಲ, ಅವ್ರು ಹೇಳೋರು, ಕ್ಯಾಮ್ರಾ ಬಿಟ್ಟು ಆ ಕಡೆ ಈ ಕಡೆಗೆ ಹೋಗ್ಬೇಡಿ, ಒಂದೇ ಕಡೆ ನಿಂತು ಅಂದ್ರೆ ನೀವು ಸ್ಟೇಜ್ ತುಂಬಾ ಓಡಾಡ್ಕೊಂಡು ಪಾತ್ರ ಮಾಡ್ತಿದ್ದವ್ರಲ್ವಾ. ಇಲ್ಲಿ ಅಂತ ಅಂದ್ರೆ ಸ್ವಲ್ಪ ಹಿಂಗೋದ್ರೂ ಮರೆ ಆಗ್ಬಿಡ್ತೀವಿ. ಈ ತರ ಎಲ್ಲ ಹೇಳ್ಕೊಡೋರು, ಅದನ್ನೆಲ್ಲ ಕೇಳ್ಕೊಂಡು ಮಾಡ್ತೀವಿ. ಎಲ್ಲರೂ ತುಂಬಾ ಹಚ್ಕೊಂಡ್ರು. ನಾನು ಬರ್ತಾ ಧಾರಾವಾಹಿಗಿಂತ ಸಿನಿಮಾಗೆ ಜಂಪ್ ಆದ್ರಿಮ್ಮ, ಅದ್ ಯಾವ ತರ? ಅದು ಸಿನಿಮಾನು ಕೆಲವೊಂದು ಇವರು ಗುಡಿಹಳ್ಳಿಯವರು ಇದನ್ನೇ ಹೇಳ್ತಿದ್ರು, ಅವರು ಈ ತರ ಕಲಾವಿದ ಇದಾರೆ ನೋಡ್ರಿ ಅಂತ ಹೇಳ್ಬಿಟ್ಟು. ಅವ್ರ ಫ್ರೆಂಡ್ ಒಬ್ರು ಪ್ರೀತಿ ಮಾಡಬಾರದು ಅಂತ ಯಜಮಾನ ಪಿಕ್ಚರ್ ಮಾಡಿದ್ರು, ರೆಹಮಾನ್ ಸರ್ ಅಂತ, ವಿಷ್ಣುವರ್ಧನ್ ಅವ್ರ ಯಜಮಾನ. ಅದು ಅವ್ರಿಗೆ ಹೇಳಿದ ಅಲ್ಲೋದೆ ಪ್ರೀತಿ ಮಾಡಬಾರದು ಅಂತ ಒಂದು ಪಿಕ್ಚರ್ ಶೂಟಿಂಗ್ ನಡೀತಿತ್ತು. ಅವಾಗ ನನ್ನ ಒಂದು ಪಾತ್ರ ತಗೊಂಡ್ರು. ಅದು ಅದ್ರಲ್ಲೂ ಒಂದ್ 2-3 ಸೀನ್ ಆಗಿತ್ತು, ಇನ್ನು ಪೂರ್ತಿ ಮುಗ್ದಿರ್ಲಿಲ್ಲ, ಮುಕ್ಕಾಲ್ ಭಾಗದಷ್ಟು ನಡೆದಿತ್ತು ಶೂಟಿಂಗು. ಅಷ್ಟರಲ್ಲಿ ಡೈರೆಕ್ಟರ್ಗೆ ಬೇರೆ ಪಿಕ್ಚರ್ಗಂತ ಹೋದ್ರು, ಸಚ್ಚಿ ಪಿಕ್ಚರ್ ಮಾಡಿ. ಅಲ್ಲಿಗೆ ಹೋದ್ಮೇಲೆ ಇದು ಅಷ್ಟಕ್ಕೆ ನಿಲ್ತು, ಮುಂದುವರಿಲೇ ಇಲ್ಲ. ಹಂಗಾಯ್ತು. ಆಮೇಲೆ ರೇಣುಕಾದೇವಿ ಮಾಡಿದೆ, ಮೈ ಆಟೋಗ್ರಾಫ್ ತಾಯಿ ರೋಲ್ ಮಾಡಿ. ಹೇಗಿತ್ತು ಸುದೀಪ್ ಅವ್ರ ಜೊತೆ? ತುಂಬಾ ಚೆನ್ನಾಗಿತ್ತು, ತುಂಬಾ ಗೌರವ ಕೊಡ್ತಿದ್ರು. ಮತ್ತೆ ಅವ್ರ ತಾಯಿ, ಅವ್ರ ತಂದೆ ಎಲ್ಲರೂ ಶೂಟಿಂಗ್ ನಲ್ಲಿ ಇರ್ತಿದ್ರಲ್ಲ, ತುಂಬಾ ಗೌರವದಿಂದ ಕಾಣ್ತಿದ್ರು.
ಸೊ ಲೆಜೆಂಡ್ರಿ ಆರ್ಟಿಸ್ಟ್ ಜೊತೆ ಆಕ್ಟ್ ಮಾಡುವಂತ ಅವಕಾಶನೂ ಬಂದಿತ್ತು, ದರ್ಶನ್ ಅವ್ರ ಜೊತೆನೂ ಮಾಡಿದ್ರೆ ಅಲ್ವಾ? ಅದೇ ಆ ಮೂಮೆಂಟ್ ಹೆಂಗಿತ್ತಮ್ಮ ದರ್ಶನ್ ಅದು ಅಷ್ಟೇ ಅದನ್ನು ಅಷ್ಟೇ. ಅಂದ್ರೆ ಈ ಸುದೀಪ್ ಅವ್ರದ್ದು ಪಿಕ್ಚರ್ ಮಾಡುವಾಗ ಅವ್ರ ತಾಯಿ ಅವ್ರದ್ದು ಸಂಪರ್ಕ ನಮಗೆ ಬಹಳ ಇತ್ತು. ಜೊತೆಲೆ ಅವರು ನಾವು ಜೊತೆ, ನಾನು ಸಿಂಗಲ್ಲೇ ಹೋಗಿದ್ನಲ್ಲ, ಅಮ್ಮನೂ ಇರ್ತಿದ್ರಲ್ಲ, ಅವರು ಜೊತೆನಲ್ಲೇ ಕೂರ್ಸ್ಕೊಳ್ಳೋರು, ಎಲ್ಲೋದ್ರ ಜೊತೆನಲ್ಲೇ ಓಡಾಡ್ತಿದ್ವಿ. ಅಲ್ಲೇ ಶೂಟಿಂಗ್ ನಡೆಯುವಾಗಲೂ ಅವ್ರ ಪಕ್ಕದಲ್ಲೇ ಕೂರ್ತಿದ್ವಿ, ಭಾಳ ಇತ್ತು. ಇವ್ರದ್ದು ದರ್ಶನ್ ಅವ್ರದ್ದಂತೂ ಅವ್ರ ಬಾರ್ಡಗಾರ್ಡ್ ಇರ್ತಾರಲ್ಲ, ಜೊತೆನಲ್ಲೇ ಬರೋದು ಹೋಗೋದು, ಅಷ್ಟು ಸೆಕೆಂಡ್ ಕೂಡಲೇ ನಮಸ್ಕಾರ ಅಂತಿದ್ವಿ, ಪಾತ್ರ ಮಾಡ್ತಿದ್ವಿ, ಬರ್ತಿದ್ವಿ. ಹಿಂಗಿತ್ತು. ನೀವು ಕ್ಲೋಸ್ ಆಗಿ ಮಿಂಗಲ್ ಆಗಿದ್ದು ದರ್ಶನ್ ಸರ್ ಜೊತೆ. ನಾನು ಎಲ್ಲೋ ಒಂದು ವಿಡಿಯೋದಲ್ಲಿ ನೋಡಿದೆ ಅಮ್ಮ, ನೀವು ಬುಕ್ಕು ಬರೀತೀರಾ, ಅದನ್ನ ಸುದೀಪ್ ಸರ್ಗೆ ಕೊಡಕ್ ಹೋಗಿದ್ರಿ. ಸೊ ಅಷ್ಟೇ ಆತ್ಮೀಯತೆಯಿಂದ ಬುಕ್ ತಕೊಂಡು ಓದಿದ್ರು ಅಲ್ಲೇ. ಸೊ ಈ ಪುಸ್ತಕ ಬರೆಯುವಂತ ಒಂದು ಅಭ್ಯಾಸ ಯಾವಾಗದಿಂದ ರೂಢಿ? ನನ್ಗೆ ಅಭ್ಯಾಸ ಇಲ್ಲ, ಪುಸ್ತಕ ನಾನೇನು ಬರೆಯೋಲ್ಲ, ನಾನೇನು ಕವಿಯತ್ರಿನೂ ಅಲ್ಲ. ಇದು ಅವಾಗ ಕೊರೋನಾ ಬಂದಿತ್ತಲ್ಲ, ಅವಾಗ ಇದೇ ಮನೇಲಿ ಒಬ್ಳೇ ಇದ್ದೆ, ಯಾರ್ದು ಸಂಪರ್ಕನೂ ಇರ್ತಿರ್ಲಿಲ್ಲ, ಯಾರು ಒಬ್ರು ಮನೆಗೆ ಒಬ್ರು ಹೋಗ್ತಿರ್ಲಿಲ್ಲ. ಹಿಂಗಾಗಿ ಮನೆಯಲ್ಲಿ ಟಿವಿ ನೋಡ್ಕೊಂತ ಕೂರ್ತಿದ್ದೆ. ಅದೆಲ್ಲ ನೋಡಿದಾಗ ಒಂಥರ ಆಗ್ತಿತ್ತು. ಅವಾಗ ನಾವು ಏನೇನೋ ನನಗೆ ತೋಚಿದ್ದನ್ನ ಬರ್ಕೋತಾ ಹೋಗ್ತಾ ಇದ್ದೆ. ಅಂದ್ರೆ ನಮ್ಮ ಅವಾಗಿನ ಕಾಲದ ಹೆಂಗಿತ್ತು, ಈಗ ಹೆಂಗಿತ್ತು, ಅವಾಗೆಲ್ಲ ಒಗ್ಗಟ್ಟಾಗಿ ಹಳ್ಳಿನಲ್ಲಿ ಗಂಡ್ಮಕ್ಳು ಹೊಲದಲ್ಲಿ ಕೆಲ್ಸಕ್ಕೆ ಹೋಗೋರು, ಸಾಯಂಕಾಲ ಬರೋರು, ಮನೆಯಲ್ಲಿ ಹೆಂಡತಿ ಮಕ್ಳು ಅವರೆಲ್ಲ ಕೆಲಸ ಮಾಡ್ಕೊಂಡು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು, ಒಂಥರ ಚೆನ್ನಾಗಿತ್ತು ಫ್ಯಾಮಿಲಿ. ಇತ್ತೀಚೆಗೆ ಏನಾಯ್ತು, ಎಲ್ಲರೂ ಸಿಟಿಗೆ ಬಂದು ದುಡಿಯೋಕೆ ಶುರು ಮಾಡಿದ್ರು. ಹಳ್ಳಿಯಲ್ಲಿ ಯಾರು ಇಲ್ವೇ ಇಲ್ಲ, ವಯಸ್ಸಾದವ್ರನ್ನ ಬಿಟ್ರೆ. ಈ ತರ ಆಗ್ಬಿಟ್ಟಿದೆ. ಅಲ್ಲಿದ್ದಕ್ಕೂ ಇಲ್ಲಿದ್ದಕ್ಕೂ ಎಷ್ಟು ವ್ಯತ್ಯಾಸ. ನೀವು ಇದನ್ನೆಲ್ಲ ಬರೀತಿದ್ದೆ, ನಿಮ್ಗೆ ಯಾವತ್ತು ಈ ತರದೊಂದು ಲೈಫ್ ಬೇಕು ಅಂತ ಅನ್ಸಿಲ್ವಾ? ನನಗೂ ಒಂದು ಮನೆ, ಯಜಮಾನ್ರು ನನ್ನನ್ನ ಸಾಕ್ಬೇಕು, ಬೆಳಗ್ಗೆ ಎಲ್ಲ ಇತ್ತಲ್ಲ, ಮತ್ತೆ ಎಲ್ಲ ಇತ್ತಲ್ಲ. ಕಂಪನಿಗೆ ಬಂದಾಗ ಮತ್ತೆ ನಾವು ಜೊತೆನಲ್ಲೇ ಇರ್ತಿದ್ವಿ, ಜೊತೆನಲ್ಲೇ ಕಾಲ ಕಳೆದಿದ್ವಿ. ಸ್ವಂತ ಮನೇನೂ ಆಯ್ತು, ಇದು ಸ್ವಂತ ಮನೇನೆ, ಸ್ವಂತ ಮನೇನೂ ಇತ್ತು, ಮತ್ತೆ ಚೆನ್ನಾಗೇ ಇದ್ವಿ. ಅವ್ರು ತೀರ್ಕೊಂಡ್ಬಿಟ್ರು, 7 ವರ್ಷ ಆಯ್ತು ತೀರ್ಕೊಂಡು. ಈಗ ಅವರು ಇಲ್ಲ. ಹೀಗಾಗಿ ಬದುಕಿನ ಎಲ್ಲಾನು ಚೆನ್ನಾಗೇ ಇದ್ದೀವಿ. ಆದ್ರೆ ಜನಗಳು ಕೊರೋನಾ ಟೈಮ್ನಲ್ಲಿ ಎಷ್ಟು ಕಷ್ಟಪಡ್ಬೇಕಾಯ್ತು. ಮತ್ತೆ ನಮಗಾದ್ರೂ ದುಡ್ಡಿದ್ರೆ ಏನ್ ಬಂತು, ಸ್ವಂತ ಮನೆ ಇದ್ರೆ ಏನ್ ಬಂತು, ಕೈಯಲ್ಲಿ ದುಡ್ಡಿದ್ರೆ ಏನ್ ಬಂತು, ಮನೆಯಲ್ಲಿ ತಿನ್ನಕ್ಕಿಲ್ಲ ಅಂದ್ರೆ ತಂದ್ಕೊಡೋರು ಯಾರು ಇಲ್ವಲ್ಲ, ಕೊರೋನಾಕ್ಕೆ ಹೆದ್ರಿ ಯಾರು ಬರ್ತಿರ್ಲಿಲ್ವಲ್ಲ. ಎಷ್ಟು ಕಷ್ಟ, ದುಡ್ಡು ತಿನ್ನಕ್ಕಾಗತ್ತಾ ನಾವು, ಇಲ್ವಲ್ಲ. ಆ ಟೈಮ್ನಲ್ಲಿ ಇದೆಲ್ಲಾನು ಮನ್ಸಿಗಿದಾಗಿ ಹಂಗೆ ಬರ್ಕೋಂತ ಹೋಗ್ತಾ ಇದ್ದೆ. ಅದೇ ಟೈಮ್ನಲ್ಲಿ ಸುದೀಪ್ ಅವರು ನನಗೆ ವಿಷಯ ಗೊತ್ತಾಗಿ, ಒಬ್ಳೇ ಇದ್ದೀನಿ ಅಂತ ಗೊತ್ತಾಗಿ, ಹಿರಿಯೂರು ರಾಘವೇಂದ್ರ ಅಂತಿದ್ದಾರೆ, ಅವರು ಯಾರಿಗೂ ವಿಷಯ ಹಿಂಗೆ ಹೇಳಿ ಇದ್ದಾರೆ, ಒಬ್ಬರೇ ಇದ್ದಾರೆ ಪಾಪ ಅವರು ಅಂತ. ಅವಾಗ ಸುದೀಪ್ ಅವರು ಒಂದು ಕಾರ್ ತುಂಬ ಮನೆಗಾಗುವಷ್ಟು ಸಾಮಾನು ಕಳಿಸ್ಕೊಟ್ಟಿದ್ರು. ಅಡುಗೆ ಸಾಮಾನುಗಳು ಏನು ಬೇಕೆಲ್ಲ ಕಳಿಸ್ಕೊಟ್ಟಿದ್ರು, ಇಂಥದ್ದಿಲ್ಲ ಅನ್ನೋಂಗಿಲ್ಲ, ಅಷ್ಟು ಸಾಮಾನುಗಳು ತುಂಬಿ ಕಳಿಸ್ಕೊಟ್ಟಿದ್ರು. ಮತ್ತು ನನಗೆ ಒಂಥರ ಅವಾಗ ನನ್ನ ಮಗ ಒಂಥರ ಇದಾಗ್ತತ್ತಲ್ಲ, ಅಮ್ಮನ ಪಾತ್ರ ಮಾಡಿದ್ದೆ, ನಿಜವಾಗ ಮಗನೇ ನನಗೆ ಒಂದು ಹೆಲ್ಪ್ ಮಾಡ್ದಂಗೆ ಒಡನಾಟ ಇತ್ತು. ಅದು ಬಿಟ್ಟು ಆ ಮಧ್ಯದಲ್ಲಿ ನಾನು ಯಾವಾಗಲೂ ಅವ್ರನ್ನ ಒಂದು ಫೋನ್ ಮಾಡಿಲ್ಲ, ನಾನು ಯಾವಾಗಲೂ ಮಾತಾಡ್ಸಿಲ್ಲ, ಏನಿಲ್ಲ. ನಾವು ಅಲ್ಲೇನೂ ಹೋಗಿ ಶೂಟಿಂಗ್ ಮುಗಿಸ್ಕೊಂಡು ಬಂದೆ. ಅದಾದ್ಮೇಲೆ ನಾನು ಯಾವತ್ತೂ ಅವ್ರಿಗೆ ಸುಮಾರು ವರ್ಷಗಳ ಇಲ್ಲ ಮಾಡೇ ಇಲ್ಲ, ಯಾವಾಗಲೂ ಮಾಡಿಲ್ಲ ಫೋನು. ಆದ್ರೂ ನೆನ್ಪಿಟ್ಕೊಂಡು ಮಾಡಿದ್ರು. ಅದಾದ್ಮೇಲೆ ನಾನು ಇದು ಬುಕ್ನಲ್ಲಿ ಅದನ್ನೆಲ್ಲ ಬರ್ದಿದ್ನಲ್ಲ, ಎಲ್ಲ ಬರ್ದಿದ್ದೆ. ಯಾರ್ಯಾರು ನನಗೆ ಹೆಲ್ಪ್ ಮಾಡಿದ್ರು, ಮತ್ತೆ ಎಷ್ಟೋ ಜನ ಹೆಲ್ಪ್ ಮಾಡಿದ್ದಾರೆ ಆ ಟೈಮ್ನಲ್ಲಿ, ಕಿಟ್ಗಳು ಕೊಟ್ಟು ಕಲಾವಿದರಿಗೆ ಎಲ್ಲ ಮಾಡಿದ್ದಾರೆ. ಹಂಗೆ ನಮ್ಮ ಇದರಲ್ಲಿನೂ ಸೀರಿಯಲ್ ಕೆಲ್ಸಕ್ಕೆ ಬಂದ ಹುಡುಗರು ಎಷ್ಟೊಂದು ಕಷ್ಟಪಡ್ತಿದ್ರು ಆ ಟೈಮ್ನಲ್ಲಿ. ಮತ್ತು ಇನ್ನೂ ಕೆಲವೊಂದು ಹುಡುಗರು ಕಷ್ಟಪಡ್ತಿದ್ರು. ಬರೋ ಕಿಟ್ಟನ್ನೆಲ್ಲ ಇರೋಳು ಒಬ್ಳೆ ಎಷ್ಟು ತಿಂತೀನಿ, ಬಂದಿದ್ದ ಕಿಟ್ಟೆಲ್ಲ ಇಸ್ಕೊತೀನಿ. ಮಗಳು ಮದುವೆ ಮಾಡಿ ಕಳಿಸಿದ್ವಿ, ಅವ್ರು ಬೇರೆ ಇದ್ರು. ಅದು ಹೀಗಾಗಿ ಬಂದಿದ್ದೆಲ್ಲ ಕಿಟ್ಗಳು ಇಸ್ಕೊತಿದ್ದೆ. ಯಾರಿಗೆಲ್ಲ ಹುಡುಗರಿಗೆ ಫೋನ್ ಮಾಡಿ ಕರೆದು ಕೊಟ್ಟು ಕಳಿಸ್ತಿದ್ದೆ. ಪಾಪ ಅವ್ರನ್ನ ಗುರುತಿಸೋರು ಯಾರಿರ್ತಾರೆ, ಬೇರೆ ಊರಿಂದ ಬಂದಂಥ ಮಕ್ಕಳನ್ನ, ಅವ್ರ ತಂದೆ ತಾಯಿನೆಲ್ಲ ಬಿಟ್ಟು ಇಲ್ಲಿ ಕೆಲ್ಸಕ್ಕೆ ಬಂದಿರ್ತಾರೆ. ಇತ್ಲ ಕೆಲಸನೂ ಇಲ್ಲ, ಹೋಗಕ್ಕೆ ಊರಿಗೆ ಬಸ್ಸೂ ಇಲ್ಲ, ನೋವು ಗೊತ್ತಾಗಲ್ವಾ. ಆ ಟೈಮ್ನಲ್ಲೇ ನಮ್ಮ ಕೈಲಿ ಏನಾಗುತ್ತೆ ಸಹಾಯ ಮಾಡ್ಬೇಕಂತ
ಕರೆದು ಅವ್ರಿಗೂ ಕಿಟ್ಗಳು ಅದು ಇದು ಕೊಟ್ಟು, ಯಾರು ಕಿಟ್ ಕೊಡ್ತಾರೆ ಅಂದರೆ ಇಂಥ ಹುಡುಗರು ಒಂದಿಷ್ಟು ಅದಾರೆ ಅವ್ರಿಗೂ ಕೊಡ್ರಿ ಅಂತ ಹೇಳೋದು. ಈ ಥರ ಎಲ್ಲ ಮಾಡಿ ಒಬ್ರಿಗೊಬ್ರು ಇದು ಹೆಲ್ಪ್ ಆಗಲಿ ಅಂತ ಮಾಡ್ತಿದ್ವಿ. ಎಲ್ಲನೂ ಕುತ್ಕೊಂಡು ಬರೆದಿದ್ನಲ್ಲ, ಅವಾಗ ನಮ್ಮ ರವಿ ಸಾಸ್ನೂರ್ ಅಂತ ಇದ್ದಾನೆ ಹುಡುಗ, ತುಂಬ ಹಚ್ಕೊಂಡಿದ್ದ ನಮಗೆ. ಆ ಸೀರಿಯಲ್ನಲ್ಲೇ ಅವರು ಕೆಲಸ ಮಾಡ್ತಿದ್ದಾಗ ನಾವು ಕೆಲಸ ಮಾಡುವಾಗ ಅಮ್ಮ ಅಮ್ಮ ಅಂತ ಹಚ್ಕೊಂಡು ಇವತ್ತಿನವರೆಗೂ ಮಕ್ಕಳಾಗೆ ಉಳಿದಿದ್ದಾರೆ. ಅವ್ರು ನೋಡ್ಬಿಟ್ಟು ಇದನ್ನ ಪ್ರಿಂಟ್ ಮಾಡ್ಸೋಣಮ್ಮ ಚೆನ್ನಾಗಿದೆ ಅಂತ. ಇದೇನು ಬಿಡಪ್ಪ, ನಾನು ತೋಚಿದ್ ಗೀಚಿಟ್ಟಿದ್ದೀನಿ ಅದನ್ನೇನು ಮಾಡಿಸಿ ಅಂತ. ಇಲ್ಲಮ್ಮ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಬುಕ್ ಪ್ರಿಂಟ್ ಆಯ್ತು. ಹೇಗಿತ್ತು ರೆಸ್ಪಾನ್ಸ್ ಅಮ್ಮ ಪ್ರಿಂಟ್ ಆದ್ಮೇಲೆ ಇದು? ಆಮೇಲೆ ಅವ್ರಿಗೆ ಸುದೀಪ್ ಅವ್ರಿಗೆ ಕೊಡ್ಬೇಕಂತಿದ್ದೆ, ಕೊಡಕ್ಕಾಗಿರ್ಲಿಲ್ಲ. ಆವಾಗ ನಮ್ಮ ರವಿ ಸಾಸ್ನವರು ಅಲ್ಲಿ ಪ್ರೆಸ್ ಮೀಟ್ ಹೋಗ್ತಾ ಇದ್ದೀನಮ್ಮ ಸುದೀಪ್ ಅವ್ರ ಹತ್ರ, ಮತ್ತೆ ಬರ್ತೀರಾ ಅಂತ. ಆಯ್ತಪ್ಪ ಬರ್ತೀನಿ ಅಂದ್ಬಿಟ್ಟು ಹೋದೆ. ಅವಾಗ ನಾನು ಎಲ್ಲರ ಜೊತೆ ಪ್ರೆಸ್ ಮೀಟಿಗೆ ಏನು ಬಂದಿದ್ರಲ್ಲ ರಿಪೋರ್ಟರ್ ಅವ್ರ ಎಲ್ಲರ ಜೊತೆನಲ್ಲಿ ಕೂತಿದ್ದೆ. ಸಾಮಾನ್ಯರ ತರನೇ ಕೂತಿದ್ರಿ ಅವರು. ನಾನು ಹೋಗೋದು ಏನು ಹೇಳಿರ್ಲಿಲ್ಲ, ಸುಮ್ಮನೆ ಕೂತಿದ್ದೆ. ಅವಾಗ ಅವರು ಒಳಗಡೆಯಿಂದ ಬಂದ್ರು. ಬಂದು ಹಿಂಗೆ ಕೂತ್ಕೊಳಕ್ ಹೋದಾಗ ಹಿಂಗೆ ಕೂತ್ಕೊಳಕ್ ಹೋದ್ರು. ಅಲ್ಲೇ ನಾನು ಇದ್ದದ್ದು ನೋಡ್ಬಿಟ್ಟು ಹಾಗೆ ಎದ್ದು ಬಂದ್ರು, ಮಾತಾಡ್ಸಿದ್ರು. ಒಳಗೆ ಬರ್ಬೋದಾಗಿತ್ತಲ್ಲ, ಇಲ್ಲೇ ಕೂತಿದ್ದೀರಾ ಅಂತ. ಇರ್ಲಿ ಸರ್ ಪರವಾಗಿಲ್ಲ ಅಂದ್ಬಿಟ್ಟು ಬುಕ್ ಕೊಟ್ಟೆ. ಚೆನ್ನಾಗಿ ಮಾತಾಡ್ಸಿದ್ರು. ಯಾವಾಗ ಬರೆದ್ರಿ ಅಂದ್ರು. ಕೊರೋನಾ ಟೈಮ್ನಲ್ಲಿ ನೀವು ನನಗೆಲ್ಲ ಅಡುಗೆ ಸಾಮಾನು ಕಿಟ್ ಕೊಟ್ಟು ಕಳಿಸಿದ್ರಲ್ಲ, ಆ ಟೈಮ್ನಲ್ಲಿ ಬರ್ತಿದ್ದು. ಯಾರೋ ನನ್ನ ಹೆಸರಿನಲ್ಲಿ ಕೊಟ್ಟಿರ್ಬೇಕು, ಅದು ದೊಡ್ಡತನ ಅಂದೆ. ಹಂಗೆ ಹೇಳಿದ್ರ ಸರ್? ಹಂಗೆ ಯಾರೋ ಕೊಟ್ಟಿರ್ಬೇಕು, ನನ್ನ ಹೆಸರು ಹೇಳಿದ್ದಾರೆ ಅಂತ. ಅದು ಅವ್ರ ದೊಡ್ಡತನ ಅದು. ಖಂಡಿತ. ಸೊ ಯಜಮಾನ ಸಿನಿಮಾದ ಜರ್ನಿ ಹೇಗಿತ್ತಮ್ಮ? ಅದು ನಾನು ಮೀಡಿಯಾ ಹೌಸ್ ಅಂತೇಳಿ ನಮ್ಮ ಶೈಲಜಾ ಮೇಡಮ್ ಅವ್ರ ಹತ್ರ ನಾನು ಮೊದಲಿಂದನೂ ಸೀರಿಯಲ್ ಮಾಡ್ತಿದ್ದೆ. 4 ತಂತಿ, ಇನ್ನೂ ಒಂದು 3-4 ಸೀರಿಯಲ್ ಹೇಳಿ. ಚಂದ್ರಶೇಖರ್ ಸರ್ ಜೊತೆನೂ ವರ್ಕ್ ಮಾಡಿದ್ದೀರಾ? ಅಲ್ಲೂ ಮಾಡಿದ್ದೀನಿ. ಇಲ್ಲಿ ನಮ್ಮ ಬಿ ಸುರೇಶ್ ಅವ್ರದ್ದು ಇದೈತಿಲ್ಲ ಮೀಡಿಯಾ ಹೌಸ್, ಅದು ಅವ್ರದ್ರಲ್ಲೂ ಒಂದು 3-4 ಸೀರಿಯಲ್ ಮಾಡ್ತಿದ್ದೆ. ಆ ಟೈಮ್ನಲ್ಲಿ ಅವರೇ ಒಂದು ಸಿನಿಮಾ ತೆಗೆದಿದ್ದೆ, ಅದ್ರಲ್ಲಿ ನನಗೊಂದು ಅವಕಾಶ ಕೊಟ್ಟರು. 2 ಸಿನಿಮಾದಲ್ಲಿ ಕೊಟ್ಟರು. 2 ಸಿನಿಮಾದಲ್ಲಿ ಯಜಮಾನ ಒಂದು. ಈಗ ಪ್ರೆಸೆಂಟ್ ಅಮೃತಧಾರೆ ಮಾಡ್ತಾ ಇದ್ದೀರಾ? ಅಮೃತಧಾರೆ ಸೀರಿಯಲ್, ಮತ್ತೆ ಇನ್ನೊಂದು ಸೂರ್ಯವಂಶ. ಈಗ ಜಿ ಪವರ್ ಅಂತ ಅದ್ರಲ್ಲಿ ಗೌರಿ ಅಂತ ಬರ್ತಾ ಇದೆ, ಅದನ್ನ ಗೌರಿಯಲ್ಲಿ ಮಾಡ್ತಾ ಇದ್ದೀವಿ. ಅದು ಯಾವ ತರ ಇದೆ ಅಮ್ಮ ಪಾತ್ರ? ಇದ್ರಲ್ಲಿ ಒಂದು ಅಜ್ಜಿ ಎಲ್ಲರಿಗೂ ಕಿವಿ ಹಿಂಡಿ ಬುದ್ಧಿ ಹೇಳೋ ಅಂತ ಪಾತ್ರ ಅದು. ಇದ್ರಲ್ಲಿ ಇದ್ರಲ್ಲೂ ಒಳ್ಳೆ ಪಾತ್ರ. ಹೀರೋ ಅಜ್ಜಿ ಒಳ್ಳೆ ತನದಲ್ಲಿ ಒಂದು ಮತ್ತೊಬ್ಬರಿಗೆ ಬುದ್ಧಿ ಹೇಳಬೇಕು, ಅನ್ಯಾಯ ಆಗ್ಬಾರ್ದು, ಇದೇ ರೀತಿನೇ. ಆದ್ರೆ ನಿಮ್ಗೆ ಅನ್ಸಲ್ವಮ್ಮ ಇವಾಗ ಆಕ್ಚುಲಿ ನಾನು ಇನ್ನ ಹೆಂಗಾಗಿದ್ದೇನೆ, ಯಾಕೆ ಅಜ್ಜಿ ರೋಲ್ ನನ್ನ ಕೇಳ್ಕೊಂಡ್ ಬರ್ತಾ ಇದೆ ಅನ್ನೋದು? ಕಲಾವಿದ್ರಂದಾಗ ಆ ಪಾತ್ರ ಈ ಪಾತ್ರ ಅಂತ ಅನ್ಕೋಬಾರ್ದು. ಯಾವ್ದು ಸಿಗುತ್ತೆ ಚಾಲೆಂಜ್ಗೆ ಇಟ್ ಮಾಡ್ಬೇಕು. ಅದನ್ನ ಇಂಥದ್ದಾಗಲ್ಲ ಅನ್ನಂಗಿಲ್ಲ. ನೀವ್ ಯಾವ್ದು ಕೊಡಿ. ಇವತ್ತೊಂದ್ ದಿವ್ಸ ಲಂಗ ದಾವಣಿ ಹಾಕೊಂಡ್ ಪಾರ್ಟ್ ಮಾಡಂತ್ರಿ, ಮಾಡ್ತೀನಿ. ಯಾಕೆಂದ್ರೆ ನಾ ನೋಡಿದ್ದೀನಿ ರೀಲ್ಸ್ ಗಳಲ್ಲಿ, ನೀವು ಇವಾಗ್ಲೂ ಮಾಡ್ತಾ ಇರ್ತೀರಾ. ಅಂದ್ರೆ ಅದೇನು ಅಂತಂದ್ರೆ ಎಲ್ಲಾ ಹುಡುಗಿರು ಮಾಡ್ತಿದ್ರಲ್ಲ, ಅದಕ್ಕೆ ನಾನು ಕಲಾವಿದ ಅಲ್ವಾ, ಒಂದ್ ಮಾಡಿ ನೋಡೋಣ. ಅಲ್ಲ ಯಾರು ಕಾಣ್ತಾ ಇದ್ರಿ ಆಕ್ಚುಲಿ. ಅಲ್ಲ ಯಾರು ಇಷ್ಟಪಡದೇ ಇರ್ಬೋದು, ಆದ್ರೂ ನನ್ನ ಆಸೆ ಇದೆಯಲ್ಲ ಅಂದ್ಬಿಟ್ಟು 1-2-3 ರೀಲ್ಸ್ ಮಾಡಿದಾಗ ಅದನ್ನ ನಮ್ಮ ಹುಡುಗರು ಇದಕ್ ಹಾಕಿದ್ರು, ಇನ್ಸ್ಟಾಗ್ರಾಮ್ಗೆ. ಒಳ್ಳೆ ರೆಸ್ಪಾನ್ಸ್ ಬಂತು ಅದ್ರಲ್ಲಿ. ಅವಾಗ ಯಾಕೆ ಮಾಡ್ಬಾರ್ದು ಅಂದ್ಬಿಟ್ಟು ಹಂಗೆ ಒಂದೊಂದು ಮನ್ಸಿಗೆ ಬಂದಾಗ ಇಷ್ಟ ಬಂದ ಪಾತ್ರದಲ್ಲಿ ಮಾಡ್ತಾ ಅವಾಗ ಲಂಗ ದಾವಣಿ ಹಾಕಿದ್ದೀನಿ, ಪ್ಯಾಂಟ್ಗಳು ಹಾಕೊಂಡ್ ಮಾಡಿರ್ತೀನಿ, ಚೂಡಿದಾರ ಹಾಕೊಂಡ್ ಮಾಡಿರ್ತೀನಿ, ಶಾರಿ ಹಾಕೊಂಡ್ ಮಾಡಿರ್ತೀನಿ. ಈ ತರ ನಾಟಕದಲ್ಲಿರುವಾಗನು ಇಂತ ಎಲ್ಲಾ ವೆರೈಟಿಯ ಡ್ರೆಸ್ಗಳನ್ನು ಅಲ್ಲೇ ಹಾಕ್ತಿದ್ದು. ಇಲ್ಲಿ ಬಂದಾಗ ಅಂತದಿಲ್ಲ, ಅಲ್ಲಿ ನಾಟಕದಲ್ಲೇನೆ ಆತರ ಎಲ್ಲ ಡ್ರೆಸ್ಗಳೆಲ್ಲ ಹಾಕ್ತಿದ್ದು. ಕಾಲೇಜ್ ಹುಡುಗಿದು, ಹಳ್ಳಿ ಹುಡುಗಿದು, ಈ ತರದ್ದೆಲ್ಲ ಅಲ್ಲೇ ಹಾಕ್ತಾ ಇದ್ದಿದ್ದು. ಇಲ್ಲಿ ಅಂದ್ರೆ ಸೀರಿಯಲ್ ನಲ್ಲಿ ಎಲ್ಲೋ ಒಂದ್ ಸೀರಿಯಲ್ ನಲ್ಲಿ ಅರಗಿಣಿ ಅಂತ ಮಾಡ್ಸಿದ್ರು, ಅದ್ರಲ್ಲಿ ಒಂದು ಚೂಡಿದಾರ ಹಾಕ್ಸಿದ್ರು, ಮತ್ತೆ ಲಂಗ ಜಾಕೆಟ್ ಹಾಕ್ಸಿದ್ರು, ಹಿಂಗ್ ಮಾಡ್ಸಿದ್ರು. ಅಮ್ಮ ನಾಟಕದಲ್ಲಿ ನೀವು ಇಷ್ಟು ವೆರೈಟಿ ಡ್ರೆಸ್ಗಳನ್ನೆಲ್ಲ ಹಾಕಿದಾಗ ಎಲ್ಲೂ ಒಂದು ಕೆಟ್ಟ ರೀತಿಯಲ್ಲಿ ನಿಮ್ಗೆ ಟ್ರೀಟ್ ಮಾಡಿದ್ದು ಅಂತಾಗ್ಲಿ ಯಾವ್ದಾದ್ರು ಇನ್ಸಿಡೆಂಟ್ ಇದೆಯಾ ಅಮ್ಮ? ಕೆಟ್ಟ ರೀತಿ ನೋಡಮ್ಮ, ಗಿಡದಲ್ಲಿ ಒಂದು ಹಣ್ಣಿದ್ದಾಗ ಎಲ್ರು ಕಣ್ಣು ಅದ್ರ ಮೇಲೆ ಇದ್ದೇ ಇರುತ್ತೆ ಅಲ್ವಾ? ಅದು ಯಾರಿಗ್ ದಕ್ಕಬೇಕೋ ಅವ್ರಿಗೆ ದಕ್ಕುದು, ಎಲ್ರಿಗೂ ದಕ್ಕಲ್ಲ.
ಹಂಗೆ 108 ಕಣ್ಣಿದ್ರು ಅವ್ರ ಪಾಡ್ಗೆ ಅವ್ರು ನೋಡ್ ನಮ್ದೇನು ಕೆಲಸ, ಹೋಗ್ತೀವಿ ಕೆಲಸ ಮಾಡ್ತೀವಿ ಸೀದಾ ಬರ್ತೀವಿ. ನಮ್ದು ರಾತ್ರಿ ಅಷ್ಟೇ ಕೆಲಸ, ಹಗಲಿ ಮನೇಲೇ ಇರ್ತೀವಿ. ರಾತ್ರಿ 10 ಗಂಟೆಯಿಂದ 10:30 2 ಗಂಟೆ ತನಕ ಡ್ಯೂಟಿ ಮಾಡ್ತೀವಿ, ಆಮೇಲೆ ಮನೆಗೆ ಸೇರ್ಕೋತೀವಿ. ಅಲ್ಲಿ ನಮ್ಗೆ ಯಾರು ಇದು ಮಾಡೋರು ಇರಲ್ಲ. ಅಂದ್ರೆ ಇನ್ನೇನು ಪಾತ್ರ ಮಾಡುವಾಗ ಹೊಗಳ್ತಿದ್ರು, ತೆಗಳ್ತಿದ್ರು, ಬೈತಿದ್ರು. ಕೆಟ್ಟದಾಗಿದ್ದಾಗ ಬೈಯೋರು, ಕಾಮಿಡಿ ಮಾಡಿದಾಗ ಒನ್ಸ್ ಮೋರ್ ಅನ್ನೋರು, ಡ್ಯಾನ್ಸ್ ಮಾಡ್ರಿ, ಡ್ಯಾನ್ಸ್ ಮಾಡ್ತಿದ್ರೆ ಒನ್ಸ್ ಮೋರ್ ಅನ್ನೋರು, ಮತ್ತೆ ಮಾಡಬೇಕು. ಡಾನ್ಸ್ ಮಾಡ್ತಾ ಇದ್ರ ಮಾಡ್ತಿದ್ವಿ, ಹಾಡೋದು ಡ್ಯಾನ್ಸ್ ಮಾಡೋದು ಎಲ್ಲ ಮಾಡ್ತಿದ್ವಿ. ಅಮ್ಮ ಒಂದು ಯಾವ್ದಾದ್ರು ನಾಟಕದ ಹಾಡಮ್ಮ ನಮಗೋಸ್ಕರ, ಒಂದೇ ಒಂದು. ನಿಮ್ಗೆ ತುಂಬಾ ಕಾಮಿಡಿ ಇಷ್ಟ ಯಾವ್ದು ಆದ್ರೂ ನಿಮ್ಗೆ ತುಂಬಾ ಮನ್ಸಿಗೆ ತುಂಬಾ ಇಷ್ಟ ಆಗುವಂತ ಸಾಂಗ್, ಅದನ್ನ ಪದೇ ಪದೇ ನೀವು ಹೇಳ್ತಾ ಇರ್ತೀರಾ ಅಂತಂದ್ರೆ? ಹಂಗೆ ಪದೇ ಪದೇ ಹೇಳಂಗಿಲ್ಲ, ನಾಟಕದನೇ ಒಂದು ಬೇರೆನೆ ಇದು. ಈಗೆಲ್ಲ ಸಿನಿಮಾ ರಿಕಾರ್ಡ್ಗಳು ಅದಿದ್ದಾವೆ. ಅವಾಗ ನಾಟಕದ್ದು ಯಾವ್ಯಾವ ನಾಟಕದಲ್ಲಿ ಯಾವ್ಯಾವ ಪಾತ್ರ ಬೇರೆ ಯಾರೋ ಸ್ಕ್ರೀನ್ ಮೇಲೆ ಇದ್ರು, ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ಹಾಡ್ತಾ ಇದ್ರಿ. ಹೌದು ಹೌದು, ಹಾಡ್ತಿದ್ದೆ. ಅದು ಒಂದು ಸಾಂಗ್. ಈಗ ನನ್ನ ಪಾತ್ರಕ್ಕೆ ನಾನೇ ಹಾಡ್ಕೊಳ್ಳೋದು. ಒಂದು ಗೊಂದಲಿಗೆರ್ ಅಂತ ಇರ್ತದೆ. ಗೊಂದಲಿಗೆರ್ ಅಂತಂದ್ರೆ ಅವರು ಭಿಕ್ಷೆ ಬೇಡ್ಕೊಂಡು, ಹಾಡು ಹೇಳ್ಕೊಂಡು ಭಿಕ್ಷೆ ಬೇಡ್ಕೊಂಡು ಹೋಗೋದು. ಯಾರು ದುಡ್ಡು ಕೊಡಲ್ಲ, ತುಂಬಾ ಹಸಿವು ಆಗಿರುತ್ತೆ, ಯಾರು ದುಡ್ಡು ಕೊಡೋದಿಲ್ಲ. ಅವಾಗ ಗಂಡ ಹೇಳ್ತಾನೆ ಸುಸ್ತಾಯ್ತು, ಅವ್ನ್ ಕುರುಡ ಗಂಡ, ಅವ್ನು ಹೇಳ್ತಾನೆ ಎಲ್ಲಾ ಕಡೆ ತಿರ್ಗಾಯ್ತು, ಒಬ್ರು 10 ರೂಪಾಯಿ ಹಾಕ್ಲಿಲ್ಲ ಕಣೆ, ಏನ್ ಮಾಡೋದು, ಹೊಟ್ಟೆ ಬೇರೆ ಎಸಿತೈತೆ, ನೀನ ಒಂದು ಹಾಡು ಹೇಳು ಕೇಳ್ಕೊಂತ ಹಂಗೆ ಮಲ್ಕೊಳ್ಳೋಣ ಅಂತಾನೆ. ಆವಾಗ ಇವಳಿಗೂ ಹಸಿವಾಗಿರ್ತದಲ್ಲ, ಅದಕ್ಕೆ ಸರಿ ಅಂದ್ಬಿಟ್ಟು ಹಾಡಕ್ ಶುರು ಮಾಡ್ತಾಳೆ. ಗಂಡನಿದ್ದರ ಇಂಥವನಿರಬೇಕ, ನಾ ಹೇಳ್ದಂಗೆ ಕೇಳ್ಬೇಕ, ಗಂಡನಿದ್ದರ ಇಂಥವನಿರಬೇಕ, ಸಜ್ಜಿ ರೊಟ್ಟಿನ ಮಾಡಿರಬೇಕ, ಚೌಳಿಕಾಯಿ ಪಲ್ಯ ಹಚ್ಚಿರಬೇಕ, ತುತ್ತ ಮಾಡಿ ನಾ ಉಣತಿರಬೇಕ, ಬಾಯಿ ತೆರ್ಕೊಂಡವ ಕುಂತಿರಬೇಕ, ಗಂಡನಿದ್ದರ ಇಂಥವನಿರಬೇಕ, ಜರದ ಸೀರೆನ ಉಟ್ಟಿರಬೇಕ, ಹರಕ ಅಂಗಿ ಅವ ತೊಟ್ಟಿರಬೇಕ, ಜರದ ಸೀರೆನ ಉಟ್ಟಿರಬೇಕ, ಹರಕ ಅಂಗಿ ಅವ ತೊಟ್ಟಿರಬೇಕ, ಕುದುರೆ ಮ್ಯಾಲೆ ನಾ ಕುಂತಿರಬೇಕ, ಕುಂಟನಾಗಿ ಅವ ಬರುತ್ತಿರಬೇಕ, ಗಂಡನಿದ್ದರ ಇಂಥವನಿರಬೇಕ, ನಾ ಹೇಳ್ದಂಗೆ ಕೇಳ್ಬೇಕ, ಗಂಡನಿದ್ದರ ಇಂಥವನಿರಬೇಕ, ಪ್ಯಾಟೆಗಂತನ ಹೊರಟಿರಬೇಕ, ಚೀಲ ಹಿಡಿದು ಇವ ಬರುತ್ತಿರಬೇಕ, ಪ್ಯಾಟೆಗಂತನ ಹೊರಟಿರಬೇಕ, ಚೀಲ ಹಿಡಿದು ಇವ ಬರುತ್ತಿರಬೇಕ, ಒಳ್ಳೆ ಶಾಲುನ ಹೊದ್ದಿರಬೇಕ, ಹರಕ ಕಂಬಳಿ ಅವ ಹೊದ್ದಿರಬೇಕ, ಒಳ್ಳೆ ಶಾಲುನ ಹೊದ್ದಿರಬೇಕ, ಹರಕ ಕೌದಿ ಅವ ಹೊದ್ದಿರಬೇಕ, ಗಂಡನಿದ್ದರ ಇಂಥವನಿರಬೇಕ, ಇಂಥವನಿರಬೇಕ, ಇಂಥವನಿರಬೇಕ. ನಿನ್ನಂತವಳು ಇದ್ಬಿಟ್ರೆ ಎಲ್ಲ ಗಂಡದಿರು ಉದ್ಧಾರ ಆದಂಗೆ. ಟೈಮ್ ಅದ್ರಲ್ಲೂ ಹುಡುಗಾಟ, ಹಸುವಿನಲ್ಲೂ ಹುಡುಗಾಟ. ಅವಾಗ ಈ ತರ ಸಾಂಗ್ ಗಳಲ್ಲೇ ಕಾಮಿಡಿಗಳನ್ನ ನೋಡಬಹುದಲ್ವಾ ನಾವು? ಹೌದು, ಸಾಂಗ್ ಬೇರೆ ಬೇರೆ ಆ ಪಾತ್ರಕ್ಕೆ ತಕ್ಕಂತೆ ಸಾಂಗ್ಗಳು ಬರೀತಿದ್ರು. ಅದನ್ನೆಲ್ಲ ನಾನು ಫೇಸ್ಬುಕ್ ನಲ್ಲಿ ಹಾಕಿದ್ದೇನೆ. ಹೆಲ್ದಿ ಕಾಮಿಡಿಗಳೇ ನಡೀತಾ ಇತ್ತಮ್ಮ, ಎಲ್ಲಾ ಜಾನರ್ನ ಕುಟುಂಬದವರು ಬಂದು ನೋಡಬಹುದು. ಎಲ್ಲ ತುಂಬಾ ತುಂಬಾ ಒಳ್ಳೆ ಒಳ್ಳೆ ಮನೆತನಸ್ಥರೆಲ್ಲ ಬಂದು ಕುತ್ಕೊಂಡು, ಇಡೀ ಕುಟುಂಬನೇ ಬಂದು ನಾಟಕ ನೋಡಿ, ಒಂದೊಂದ್ಸಲ ಒಬ್ಬೊಬ್ರು ಕಲೆ ಬಗ್ಗೆ ಅಭಿಮಾನ ಇದ್ದವ್ರು ಒಳಗ್ ಬಂದು ನಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋರು, ಅಷ್ಟಿದಿತ್ತು. ಅದಕ್ಕೆ ಈಗ ಎಲ್ಲ ಸಿನಿಮಾ ಹಾಡುಗಳು ಬಂತಲ್ಲ, ಈಗ ನಾಟಕದಲ್ಲೆಲ್ಲ ಸಿನಿಮಾ ಹಾಡುಗಳು ಹಾಕೊಂಡ್ಬಿಡ್ತಾರೆ. ಈಗ ಈ ರಂಗಗೀತೆಗಳು ಹಾಕಲ್ಲ. ಅದಕ್ಕೆ ನಾನೇನ್ ಮಾಡಿದೆ, ಫೇಸ್ಬುಕ್ ನಲ್ಲಿ ಹಂಗೆ ಹಾಡಿ ಹಾಡಿ ಬಿಟ್ಟಿದ್ದೆ. ಯಾಕಂತಂದ್ರೆ ನಾಟಕದಲ್ಲಿ ಹಾಡು ಇದ್ ಮಾಡ್ಬೇಕಾದ್ರೆ ಹಾಡು ಬರೆಯೋರ್ಗೆ ಸಂಬಳ ಕೊಟ್ಟು ಬರ್ಸ್ತಿದ್ರು, ಮ್ಯೂಸಿಕ್ ಮಾಡೋರ್ಗೆ ದುಡ್ಡು ಕೊಟ್ಟು ಮ್ಯೂಸಿಕ್ ಮಾಡಿಸ್ತಿದ್ರು, ಮತ್ತೆ ಹಾಡೋರ್ಗೆ ಎಲ್ಲಾನು ರೆಡಿ ಮಾಡಿ ಅವರು ನಾಟಕಕ್ಕೆ ತರ್ತಿದ್ರು ರಂಗಗೀತೆಗಳು ಅಂತ ಹೇಳಿ. ಈಗ ಅದೆಲ್ಲ ನಶಿಸಿ ಹೋಗ್ತದಲ್ಲ. ಅವಾಗ ಎಂತೆಂತ ಸಾಹಿತ್ಯಗಳಿರ್ತಿತ್ತು ಹಾಡುಗಳಲ್ಲಿ. ಇಂಥ ಸಾಹಿತ್ಯಬದ್ಧವಾದ ಸಾಂಗ್ ಈಗ ನೀವು ಹಾಡಿದ್ರಿ, ಈಗ ಬರುವಂತ ಕೆಲವು ಸಾಂಗ್ ಗಳನ್ನ ನೋಡಿದಾಗ ನಿಮ್ಗೆ ನಗು ಬರಲ್ವಮ್ಮ? ಅಂದ್ರೆ ಆ ಕಾಲಕ್ಕೆ ತಕ್ಕಂತೆ ಅವ್ರು ನಾವೇನು ಮಾಡಕ್ಕಾಗಲ್ಲ ಅಲ್ಲ. ಅದ್ರ ಜೊತೆ ನಾವು ಹೋಗ್ತಾ ಇರ್ಬೇಕು ಅಂದ್ಕೊಂಡು, ಅಂದ್ರೆ ನಾವು 4 ದಿನ ಜೀವನ ಮಾಡಕ್ ಅವಕಾಶ ಇರ್ತದೆ ಅಷ್ಟೇ. ಅದಕ್ಕೆ ಅದೆಲ್ಲ ಎಲ್ಲರಿಗೂ ಗೊತ್ತಾಗ್ಬೇಕು. ರಂಗಗೀತೆನಲ್ಲಿ ಎಷ್ಟು ಒಂದು ಅರ್ಥಪೂರ್ಣವಾದ ಸಾಹಿತ್ಯ ಇದೆ ಅನ್ನೋದು ಗೊತ್ತಾಗ್ಬೇಕಂತಾನೆ ಮ್ಯೂಸಿಕ್ ಇಲ್ದೆ ಏನು ಇಲ್ದೆ ಸುಮ್ನೆ ಹಂಗೆ ಹಾಡಿ ಹಾಡಿ ಬಿಟ್ಟಿದ್ದೀನಿ. ಇವತ್ತು ಫೇಸ್ಬುಕ್ ನಲ್ಲಿ ಇದೆ 50-60 ಹಾಡು ಬಿಟ್ಟಿದ್ದೀನಿ ಅದ್ರಲ್ಲಿ, ರಂಗಗೀತೆಗಳನ್ನ. ಕೇಳಿರೋ ತುಂಬಾ ಚೆನ್ನಾಗೆ ಇದೆ, ಸಾಹಿತ್ಯ ಚೆನ್ನಾಗಿದೆ, ಅವ್ರವ್ರ ಅನಿಸಿಕೆಗಳನ್ನ ಹಾಕ್ತಾ ಇರ್ತಾರೆ. ಅವಾಗ ರಾಜ್ಯ ಹಾಸ್ಯ ಅಂತ ಹೌದೌದು ಹೌದು. ಇದು ಯಾವ ತರ ಅಂದ್ರೆ ಏನಂತ ಅಂದ್ರೆ ಈಗ ಡಬಲ್ ಮೀನಿಂಗ್ ಇಲ್ಲ, ಕೆಟ್ಟ ಅರ್ಥಗಳಿಲ್ಲ ಅದ್ರಲ್ಲಿ. ಏನು ಅಂತಂದ್ರೆ ಈಗ ಹಳ್ಳಿಯಿಂದ ಸಿಟಿ ಕರ್ಕೊಂಡ್ ಬರ್ತಿರ್ತಾನೆ ತಂದೆ,
ಇವಳು SSLC ಓದಿರ್ತಾಳೆ, ಓದಿದ್ರು ಸಹಿತ ಶಿಸ್ತು ಬದ್ಧತೆಯಾಗಿರ್ಬೇಕು ಅಂತ ಇಲ್ಲ, ಫ್ಯಾಷನ್ ಆಗಿರ್ಬೇಕು ಅನ್ನಂಗಿಲ್ಲ. ಅದಕ್ಕೆ ಅವನೇನು ಇಲ್ಲಿ ಹಳ್ಳಿನಲ್ಲಿದ್ರೆ ಇವು ಹಿಂಗೇ ಇರ್ತವೆ, ಇಲ್ಲಿ ಮೊಳಕಾಲ್ದ ಸೀರೆ ಉಟ್ಕೊಳ್ಳೋದು, ಇಲ್ಲಿಂದ ಇಲ್ಲಿಗೆ ಬಳೆ, ಇಷ್ಟು ಅಗಲ ಕುಂಕುಮ ಹಚ್ಕೊಳ್ಳೋದು, ಬಿಗ್ದು ಜಡೆ ಹಾಕೊಂಡಷ್ಟು ಹೂ ಮುಡ್ಕೊಳ್ಳೋದು, ಈ ತರ ಎಲ್ಲ ಹೊರಟೊರಟಾಗಿರ್ತಾರೆ. ಸಿಟಿಗೆ ಕರ್ಕೊಂಡೋಗಿ ಇವ್ರನ್ನ ಸುಧಾರಣೆ ಮಾಡಬೇಕು ಅಂದ್ಬಿಟ್ಟು ಸಿಟಿಗೆ ಕರ್ಕೊಂಡ್ ಬರ್ತಿರ್ತಾನೆ. ಅವಳೆಲ್ಲೋ ಹಿಂದೆ ಉಳಿದಿರ್ತಾಳೆ. ಅಯ್ಯೋ ಬಾರವಾ ವಸಂತಿ, ಎಲ್ಲಿದ್ದೇವ ಬಾರವಾ ಅಂತ ಕರಿತಾನೆ. ಬರ್ತಾಳೆ ಇವಳು, ಇಷ್ಟೋ ತನಕ ಅಲ್ಲೇನ್ ಮಾಡ್ತಿದ್ದಿ ಅಂತಾನೆ. ಯಾಕೂ ಇಲ್ಲಪ್ಪ, ಅಲ್ಲಿ ಒಬ್ಬ ಭಿಕಾರಿ ಎದೆ ಬಡ್ಕೊಂಡು ದುಡ್ಡು ಬೇಡ್ತಿದ್ದ, ಅದನ್ನೇ ನೋಡ್ಕೊಂತ ನಿಂತಿದ್ದೆ, ಅವನ ಹತ್ರನೇ ನಾ ಕಾಣಿ ತಗೊಂಡು ಶೇಂಗಾ ತಗೊಂಬಂದೆ ನೋಡು. ನಗ್ತಾರೆ. ಭಿಕ್ಷುಕನ ಭಿಕ್ಷೆ. ಈ ತರ ಕಾಮಿಡಿಗಳು ಅಂದ್ರೆ ಜನ ನಗಬೇಕು, ಅದ್ರಲ್ಲಿ ಬೇರೆ ತರದ ಇದು ಇರಬಾರ್ದು. ಮಕ್ಕಳು ಸಮೇತ ನೋಡೋ ತರ. ಮಕ್ಕಳಿಂದ ಹಿಡಿದು ವಯಸ್ಸಾದವರಿಂದ ಹಿಡಿದು ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲಾರು ಕುತ್ಕೊಂಡು ನೋಡ್ತಿದ್ರು. ಹಾಗಾದ್ರೆ ನಾಟಕ ಅನ್ನೋದು ಎಲ್ಲಾ ಜಾನರ್ ಅವರಿಗೂ ಅಲ್ಲ ಅನ್ನೋ ಒಂದು ಒಪಿನಿಯನ್ ಒಂದು ಕಾಲಘಟ್ಟದಲ್ಲಿ ಬಂದಿತ್ತು ಅಂತ ಅನ್ಸುತ್ತೆ ಅಲ್ಲಮ್ಮ. ಈ ರೆಕಾರ್ಡ್ ಡ್ಯಾನ್ಸ್ಗಳು, ಮಿಡಿ, ಅವಾಗೆಲ್ಲ ಕ್ಲಬ್ ಡ್ಯಾನ್ಸ್ ಅಂತಂದ್ ಇಂತಂದ್ ಇರ್ತಿರ್ಲಿಲ್ಲ. ಆಮೇಲೆ ಸ್ವಲ್ಪ ಯಾವಾಗ ಇದು ಸಿನಿಮಾಗಳು ಎಲ್ಲ ಬಂತಲ್ಲ, ಆಮೇಲೆ ಅದ್ರಲ್ಲಿ ಕ್ಲಬ್ ಡ್ಯಾನ್ಸ್ಗಳು ಅಂತದಿಂತ ನೋಡಿ ಈಗ ಕಲೆಕ್ಷನ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಫ್ಯಾಷನ್ ಹುಡುಗರು ಶುರು ಆದ್ರು, ಕಲೆಕ್ಷನ್ ಆಗ್ಲಿ, ಬದುಕಬೇಕು ಕಲಾವಿದರು ಅನ್ನೋ ಉದ್ದೇಶಕ್ಕೆ ಡ್ಯಾನ್ಸರ್ನ ಕರ್ಸಕ್ ಶುರು ಮಾಡಿದ್ರು. ನಿಮ್ ಕಂಪ್ನಿಯಲ್ಲೂ ನೀವು ಆಮೇಲೆ ಕರ್ಸಿದ್ವಿ. ನಾವು ಮಾಡ್ತಿದ್ವಿ, ನಾವು ಮಾಡಿದ್ರು ಮೈ ತುಂಬಾ ಬಟ್ಟೆ ಉಟ್ಕೊಂಡು ಮಾಡ್ತಿದ್ವಿ. ಆಮೇಲೆ ಇವ್ರ ಡ್ಯಾನ್ಸರ್ ಕರ್ಸಿದ್ಮೇಲೆ ಅದಕ್ಕೆ ತಕ್ಕಂತೆ ಅವರು ಡ್ರೆಸ್ ಮಾಡಕ್ ಶುರು ಮಾಡಿದಾಗ ಆ ಡ್ಯಾನ್ಸರ್ ಹೆಸರಿನಲ್ಲಿ ಗೆಸ್ಟ್ ಆರ್ಟಿಸ್ಟ್ ಅಂತ ಇರ್ತಿತ್ತಲ್ಲ, ಹಿಂಗಾಗಿ ಜನಗಳು ಜಾಸ್ತಿ ಬರ್ತಿದ್ರು, ಕಲೆಕ್ಷನ್ ಆಗ್ತಿತ್ತು. ಹಿಂಗಾಗಿ ಒಂದೊಂದು ಹಂಗೆ ರಿಕಾರ್ಡ್ ಶುರು ಮಾಡಿದ್ರು. ನಿಮ್ಗೆ ಮರೆಯಲಾಗದ ಒಂದು ಗೆಸ್ಟ್ ಆರ್ಟಿಸ್ಟ್ ಜೊತೆ ಡ್ರಾಮಾ ಮಾಡಿದಂತ ಒಂದು ಎಕ್ಸ್ಪೀರಿಯನ್ಸ್ ಮೆಮೊರೇಬಲ್ ಅಂತ ಅಂದ್ರೆ ಯಾವ್ದು? ಇಲ್ಲ, ನನ್ಗೆ ಸಾಮಾನ್ಯವಾಗಿ ದೊಡ್ಡ ಜನ ಜೊತೆ ಪಾತ್ರ ಮಾಡಿದ್. ಈಗ ಸಿನಿಮಾದಿಂದ ಉದಯ ಕುಮಾರ್ ಕರೆಸಿದ್ರು, ಕಲ್ಯಾಣ್ ಕುಮಾರ್ ಬರ್ತಿದ್ರು, ಅವ್ರ ಜೊತೆನಲ್ಲಿ ಹೆಂಡತಿ ರೋಲೆ ಮಾಡ್ತಿದ್ದೆ ಕಲ್ಯಾಣ್ ಕುಮಾರ್ ಜೊತೆ. ನೀವೆಲ್ಲ ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ಕಲ್ಯಾಣ್ ಕುಮಾರ್ ಅಂತ ಹೇಳಿ. ಅವ್ರು ಬೆಳ್ಳಿ ಮೋಡ ಅಲ್ಲ ನೋಡಿದೀನಿ, ನೀವು ಹಳೆ ಪಿಕ್ಚರ್ ಅಲ್ಲ, ನಮ್ ಡ್ರಾಮಾಗಳು ಇಲ್ಲಿ ಯಾರು ನೋಡಿರಲ್ಲ ಬಿಡ್ರಿ. ಅವ್ರ ಜೊತೆನಲ್ಲಿ ಮಾಡ್ತಿದ್ವಿ. ಉದಯ ಕುಮಾರು, ಕಲ್ಯಾಣ್ ಕುಮಾರು, ಸುಂದರ ಕೃಷ್ಣ ಅರಸು, ಮತ್ತೆ ಇನ್ನು ತುಂಬಾ ಜನ, ಡಿಂಗ್ರಿ ನಾಗರಾಜ್ ಅವರು ಎಲ್ಲರೂ ಬರ್ತಿದ್ರಲ್ಲ, ಉಮಾಶ್ರೀ ಎಲ್ಲ ಬರೋರೆಲ್ಲ ಅವ್ರ ಜೊತೆನಲ್ಲೆಲ್ಲ ಪಾತ್ರ ಮಾಡ್ತಿದ್ವಿ ನಾವು. ಎಲ್ಲರೂ ನೋಡಿ ಎಷ್ಟು ಚೆನ್ನಾಗಿ ಪಾತ್ರ ಮಾಡ್ತಿರಲ್ಲ ನೀವು, ಎಷ್ಟು ಚೆನ್ನಾಗಿ ನಾಟಕ ಇರುತ್ತಲ್ಲ ಅಂತ ಮೆಚ್ಚಿಕೊಂಡು ಖುಷಿಯಿಂದ ಪಾತ್ರ ಮಾಡಿ ಹೋಗ್ತಿದ್ರು. ಈಗ ಹಾಡಿದ್ದಂತ ಹಾಡು ಉತ್ತರ ಕರ್ನಾಟಕ ಶೈಲಿಯಲ್ಲಿ. ನೀವು ಜಾಸ್ತಿ ಕ್ಯಾಂಪ್ಗಳನ್ನ ಆ ಕಡೆ ಹಾಕ್ತಾ ಇದ್ರೆ? ಹೌದು, ಆ ಕಡೆನೆ ಹಾಕ್ತಿದ್ವಿ ನಾವು ಜಾಸ್ತಿ. ಬೆಂಗಳೂರಿನಲ್ಲೂ ಮಾಡಿದೀವಿ, ಬೆಂಗಳೂರಿನಲ್ಲೂ ಗುಬ್ಬಿ ರಂಗಮಂದಿರ ಅಂತಿದ್ಯಲ್ಲ, ಅಲ್ಲಿನೂ ಮಾಡಿದೀವಿ. ಆದ್ರೂ ಉತ್ತರ ಕರ್ನಾಟಕದ ಭಾಷೆನೆ. ಆದ್ರೆ ಉತ್ತರ ಕರ್ನಾಟಕ ಜನ ಖಡಕ್ ಇದೆಲ್ಲ ನೋಡ್ದಂಗೆ ನಿಮ್ಗೆ ಹೇಗ ಅನ್ಸ್ತಮ್ಮ? ಅವರು ಮಾತಷ್ಟೇ ಬಿರುಸು, ಮನಸ್ಸು ತುಂಬಾ ಒಳ್ಳೆ ಮನಸ್ಸು, ಮೃದು ಮನಸ್ಸುಗಳು. ಮತ್ತೆ ಇಲ್ಲಿ ನಮ್ಮಲ್ಲಿ ಅಷ್ಟಾಗಿ ಹೊರಗಡೆಯಿಂದ ಬಂದವ್ರನ್ನ ಅಷ್ಟೊಂದು ಇದ್ ಮಾಡ್ಕೊಳಕ್ ಹೋಗಲ್ಲ ಈ ಸೈಡ್. ಅಲ್ಲಿ ಹೋದವ್ರನ್ನೆಲ್ಲ ಒಂದು ಫ್ಯಾಮಿಲಿಯವ್ರ ತರನೇ ಇದ್ ಮಾಡ್ತಾರೆ. ಬಂದವ್ರನ್ನೆಲ್ಲ ಬರ್ರಿ ಕಾಕಾರ, ಬರ್ರಿ ಅಕ್ಕಾರ, ಬರ್ರಿ ವೈನಿರಿ, ಕಾಫಿ ಚಾ ಕುಡಿರಲ್ಲ, ರೊಟ್ಟಿ ತಿನ್ರಿ, ಈ ತರ ಒಂಥರ ಫ್ಯಾಮಿಲಿಯವ್ರ ತರನೇ ಒಂದು ಗೌರವಿಸ್ತಾರೆ. ನಿಮ್ಗೆ ಎಲ್ಲಾ ಕಡೆದು ಫುಡ್ಗಳ ಅಭ್ಯಾಸ ಇತ್ತಮ್ಮ? ಈಗ ಅಲ್ಲಿ ಹೋದ್ರೆ ರೊಟ್ಟಿ, ಇಲ್ಲಿ ಬಂದ್ರೆ ಮುದ್ದೆ ಅಭ್ಯಾಸ ಆಗಿತ್ತು. ಅಂದ್ರೆ ನಾವು 6 ತಿಂಗಳಿಗೊಂದೂರು, ವರ್ಷಕ್ಕೊಂದೂರು, ಹಿಂಗೆಲ್ಲ ಊರೂರೆಲ್ಲ ತಿರುಗ್ತಾ ಇದ್ವಲ್ಲ ಕಂಪ್ನಿ ಜೊತೆ. ಅವಾಗೆಲ್ಲ ಕಡೆ ಊಟಗಳು, ನೀರು ಎಲ್ಲ ಅಭ್ಯಾಸ ಆಗ್ತಿತ್ತು. ಹಂಗೆ ಕಷ್ಟಗಳು ಇತ್ತು ಜೊತೆಗೆ. ಇತ್ತು, ಕಷ್ಟ ಇರೋದೇ ಅಲ್ವಾ, ನಾವೆಲ್ಲ ಸುಖನೇ ಬೇಕಂದ್ರೆ ಹೆಂಗಾಗುತ್ತೆ. ಈ ಕಷ್ಟಗಳೆಲ್ಲ ಮುಗೀತು ಲೈಫಲ್ಲಿ, ಇನ್ಮೇಲೆ ಆದ್ರೂ ನಾನು ಸುಖ ಕಾಣಬಹುದು ಅಂತ ಅನ್ಸಿದ್ ಯಾವ ಮೂಮೆಂಟ್ ಅಲ್ಲಿ ನಿಮ್ಗೆ? ನಾನು ಎಲ್ಲಾನು ಒಂದೇ ತರ ಇಟ್ಕೊಂಡೇ ಬಂದ್ಬಿಟ್ಟಿದ್ದೀನಮ್ಮ. ಇವಾಗ್ಲೂ ನನ್ಗೆ ಅದ್ದೂರಿ ಲೈಫ್ ಇರ್ಬೇಕು ಅಂತ ಅನ್ಸಲ್ಲ. ಈಗ ಬೇಕಾದ ನನ್ನ ಒಂದು ಸಂಪಾದನೆಯಲ್ಲಿ ನಾನು ಬೇಕಾದಂಗೆ ಕಾರ್ ತಗೋಬೋದು, ದೊಡ್ಡ ಮನೆ ಕಟ್ಟಿಸ್ಬೋದು, ಇಷ್ಟ ಇಲ್ಲ. ಹಿಂದಿಂದು ಜೀವನನ ನೆನ್ಪಿಟ್ಕೊಂಡೇ ನಾನು ಇವಾಗಲೂ ಇದು ಮಾಡ್ತೀನಿ. ಇವತ್ತೊಂದು ಕಾರ್ ಬೇಕಾದ ಕಾರ್ ತಗೋಬೋದಾಗಿತ್ತು, ಬೇಕಾಗಿಲ್ಲ. ನಮ್ಗಾಗಿ ಸಿಟಿ ಬಸ್ ಇದಾವೆ, ಆಟೋಗಳಿದ್ದಾವೆ. ಈಗಲೂ ಓಡಾಡ್ತೀನಿ, ನಾನು ಬಸ್ನಲ್ಲೇ ಓಡಾಡ್ತೀನಿ, ಸಿಟಿ ಬಸ್ನಲ್ಲಿ ಓಡಾಡ್ತಿರ್ತೀನಿ. ಎಲ್ಲರೂ ಪ್ರೀತಿಯಿಂದ ಮಾತಾಡ್ತಾರೆ, ಮಾತಾಡಿಸ್ತೀನಿ. ಒಂದು ಫೋಟೋ ಅಂತಾರೆ, ತೆಗೆಸ್ಕೋತೀವಿ. ಮತ್ತೆ ಬೇಕಾ ಅರ್ಜೆಂಟ್ ಹೋಗ್ಬೋದಿದ್ರೆ ಆಟೋನಲ್ಲಿ ಹೋಗ್ತೀನಿ.
ಅದೇ ಒಂದು 4 ಕಾಸು ಉಳಿದ್ರೆ ಇನ್ನು ಯಾವುದೋ ಒಂದು ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಏನೋ ಒಂದು ಹೆಲ್ಪ್ ಮಾಡೋದಿದ್ದು ಮಾಡ್ತಿರ್ತೀನಿ. ಅನಾಥಾಶ್ರಮಕ್ಕೆ ಹೆಲ್ಪ್ಗಳನ್ನ ಮಾಡಿರ್ತೀನಿ. ಹೋಗಿ ಆಮೇಲೆ ಹೊಸ ಹೊಸ ಕಲಿಬೇಕನ್ನೋ ಹುಡುಗರಿಗೆಲ್ಲ ಕರೆದು ಅವ್ರಿಗೆ ಪಾತ್ರಗಳು ಹೇಳ್ಕೊಟ್ಟು ಒಂದು ಅರ್ಧ ಗಂಟೆ ನಾಟಕ ಅದನ್ನ ಕೂಡಿಸಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಮಾಡಿಕೊಂಡು ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ಹೋಗಿ ಅಲ್ಲಿ ಮಾಡ್ತಿರ್ತೀವಿ. ಮತ್ತೆ ಕಾಲೇಜುಗಳಲ್ಲಿ ಈಗಿನ ಮುಂದಿನ ಪೀಳಿಗೆಗೆ ಒಂದು ನೀತಿ ಪಾಠ ಇರುವಂತದ್ದು ಒಂದು ನಾಟಕ ಇಟ್ಕೊಂಡು ಹೋಗಲ್ಲಿ ನಾಟಕ ಮಾಡಿರ್ತೀವಿ. ಮತ್ತೆ ಈಗ ಯಾವ ಕಂಪ್ನಿಯಲ್ಲಾದ್ರೂ ನಾಟಕ ಮಾಡ್ತಾ ಇದ್ದೀರಾ ಅಲ್ಲ ಓನಾಗಿ ಮಾಡ್ತಾ ಇದ್ದೀರಾ? ನಾವು ಓನಾಗೆ ಮಾಡುದು. ನಮ್ದು ಆಶಾಕಿರಣ ಕಲಾ ಟ್ರಸ್ಟ್ ಅಂತ ಇದೆಯಲ್ಲ, ಆ ಒಂದು ಬ್ಯಾನರ್ ಇದ್ರಲ್ಲೇನೆ ಹೋಗಿ ಮಾಡ್ತೀನಿ. ಅಂದ್ರೆ ಆ ಅನಾಥಾಶ್ರಮ ವೃದ್ಧಾಶ್ರಮದಲ್ಲೆಲ್ಲ ಫ್ರೀ ಆಗಿ ಮಾಡ್ತೀವಿ. ಅವರೆಲ್ಲ ಬೇಜಾರಾಗಿರ್ತಾರೆ ಮನಸ್ಸು. ಹೋಗಿ 1 ಗಂಟೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ್ರೆ ಅವರೆಲ್ಲ ಖುಷಿಯಿಂದ ನೋವು ಮರೀತಿರ್ತಾರಲ್ಲ. ಹಿಂಗಾಗಿ ಮತ್ತು ನಮ್ಮ ಆಶಾಕಿರಣ ಕಲಾ ಟ್ರಸ್ಟಿಂದ ಸಾಕಷ್ಟು ಸಮಾಜ ಸೇವೆಗಳು ಮಾಡ್ತೀವಿ. ಮತ್ತೆ ಒಂದು 2-3 ಕಾರ್ಯಕ್ರಮ ಮಾಡ್ತೀನಿ ಟ್ರಸ್ಟಿಂದ. ನಮ್ಮ ಗುರುಗಳು ನಾವು ಯಾರನ್ನೂ ಹೆಚ್ಚು ಮಾಡ್ಕೊಂಡಿಲ್ಲಮ್ಮ. ಅದು ಟ್ರಸ್ಟ್ ಅಂತ ಮಾಡ್ಕೊಂಡಾಗ ನಾನು ಅಧ್ಯಕ್ಷೆ, ನನ್ನ ಮಗಳು ಉಪಾಧ್ಯಕ್ಷೆ, ಉಳ್ಕಿರೋ ನಮ್ಮ ಅಳಿಯ ಇನ್ನೊಂದಿಬ್ರು ಟ್ರಸ್ಟಿ. ಆಮೇಲೆ ಅಲ್ಲಿ ಗೋಕಾಕ್ನಲ್ಲೇ ಕಾರ್ಯಕ್ರಮ ಹೆಚ್ಚಾಗಿ ಮಾಡೋದು. ಅಲ್ಲಿ ಗೋಕಾಕ್ನಲ್ಲಿ ನಮ್ಮ ಪರಿಚಯದವರು ಸ್ನೇಹಿತರೆಲ್ಲರೂ ಸೇರ್ಕೊಂಡು ಅದ್ದೂರಿಂದ ಕಾರ್ಯಕ್ರಮ ಮಾಡ್ತಿರ್ತೀವಿ. ಗೋಕಾಕಲ್ಲಿ ನಮ್ಮ ಮನೆಯವ್ರ ಹೆಸರು ತೀರ್ಕೊಂಡ್ರಲ್ಲ, ಅವ್ರ ಹೆಸರಿನಲ್ಲಿ ಒಬ್ರು ಪ್ರಶಸ್ತಿ ಕೊಡ್ತೀನಿ. ಆಮೇಲೆ ನಮ್ದು ಶಾರದಾ ಸಂಗೀತ ನಾಟಕ ಮಂಡಳಿ ನನ್ನ ಗುರುಗಳು, ಅವ್ರ ಹೆಸರಿನಲ್ಲಿ ಒಬ್ರಿಗೆ ಪ್ರಶಸ್ತಿ ಕೊಡ್ತೀವಿ. ಆಮೇಲೆ ಸಾಧಕರಿಗೆ ಸನ್ಮಾನ ಅಂತ ಮಾಡ್ತೀವಿ. ಅದನ್ನ ಪುನೀತ್ ಅವರು ಫೋಟೋ ಹಾಕಿ ಮರೆಯದ ಮಾಣಿಕ್ಯ ಅಂತ ಹೆಸರಿಟ್ಟು ಸಾಧಕರಿಗೆ ಪ್ರಶಸ್ತಿ ಕೊಡ್ತೀವಿ. ಆಮೇಲೆ ಕನ್ನಡ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವಂತೂ ಹೊರಡಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತೀನಿ, ಗೌರ್ಮೆಂಟ್ ಸ್ಕೂಲ್ನಲ್ಲೇ ಓದಿರ್ಬೇಕು. ಗೌರ್ಮೆಂಟ್ ಸ್ಕೂಲು ಅಂದರೆ ತುಂಬ ಜನ ಅಷ್ಟೊಂದು ಇದು ಮಾಡೋದಿಲ್ಲ, ಪ್ರೈವೇಟ್ ಸ್ಕೂಲ್ಗಳಿಗೆ ಸೇರಿಸ್ತಿರ್ತಾರೆ ಮಕ್ಕಳನ್ನ. ಗೌರ್ಮೆಂಟ್ ಸ್ಕೂಲ್ನಲ್ಲಿ ಎಲ್ಲ ಮಾಸ್ಟರ್ಗಳಾಗಿರ್ಬೋದು, ಟೀಚರ್ಸ್ಗಳಾಗಿರ್ಬೋದು ಚೆನ್ನಾಗಿ ವಿದ್ಯಾವಂತರಾದಲ್ಲೇ ಅವ್ರನ್ನ ಚೆಕ್ ಮಾಡಿ ತಾನೇ ಆ ನೌಕರಿಗೆ ತೊಗೊಂಡಿರ್ತಾರೆ. ಕಲಿಸ್ತಾರಲ್ವ ಮಕ್ಕಳಿಗೆ. ಯಾಕೆ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದಬಾರ್ದು ಮಕ್ಕಳು? ಗೌರ್ಮೆಂಟ್ ಸ್ಕೂಲ್ನಲ್ಲೇ SSLC ತನಕ ಓದಿ ಆ SSLC ಪರೀಕ್ಷೆಯಲ್ಲಿ ಕನ್ನಡ ಒಂದೇ ವಿಷಯದಲ್ಲಿ 125 125 ಮಾರ್ಕ್ಸ್ ತಗೊಂಡವರಿಗೆ ಪ್ರಶಸ್ತಿ ಮಾಡ್ತೀನಿ. ಕನ್ನಡದಲ್ಲಿ ಬರೀ ಕನ್ನಡ ಒಂದೇ ವಿಷಯದಲ್ಲಿ 125ಕ್ಕೆ 125 ಮಾರ್ಕ್ಸ್ ತೆಗ್ದಿರ್ಬೇಕು ಅಂತ ಹುಡುಗರನ್ನ ಆಯ್ಕೆ ಮಾಡಿ ಅವ್ರಿಗೆ ಪ್ರಶಸ್ತಿಗಳನ್ನ ಕೊಡ್ತೀವಿ. ಅದು ಮಾಡ್ತಿರ್ತೀವಿ. ಹಿಂಗ ಇದಾಗಿರ್ಬೋದು, ಕೊರೋನಾ ಆಗಿರ್ಬೋದು, ಸಿಕ್ಕಾಪಟ್ಟೆ ಮಳೆ ಬಂದು ಎಲ್ಲ ಕಡೆ ತೊಂದರೆ ಆಯ್ತಲ್ಲ, ಅವಾಗೆಲ್ಲ ನಾವು ಆ ಟೈಮ್ನಲ್ಲೆಲ್ಲ ಮಳೆ ಬಂದು ಇದಾದಾಗ ಈ ಕೊಡಗು, ಮಡಿಕೇರ, ಆಮೇಲೆ ಬಾಗಲಕೋಟೆ ಸೈಡು, ಬಿಜಾಪುರ ಸೈಡು ಎಲ್ಲ ಕಡೆ ಹೋಗಿ ಕಿಟ್ಗಳನ್ನ ಕೊಟ್ಟು ಬಂದಿದ್ದೀವಿ. ಅದು ಬೆಡ್ಶೀಟ್ಗಳು, ಕಿಟ್ಗಳು ಎಲ್ಲ ಸ್ವಲ್ಪ ಏನೋ ದುಡ್ಡಿನ ಸಹಾಯ ಇಂಥದ್ದನ್ನೆಲ್ಲ ಮಾಡಿ ಬಂದಿದ್ದೀವಿ. ಈಗ ನಾಟಕ ರಂಗ ನೋಡಿದ್ರಿ, ಸಿನಿಮಾ ನೋಡಿದ್ರಿ, ಧಾರಾವಾಹಿ ಎಲ್ಲ ನೋಡಿದ್ರಿ. ಇವಾಗ ನಾನ್ ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಕೇಳೋದಾದ್ರೆ, ಇಷ್ಟು ವರ್ಷದಲ್ಲಿ ನೀವು ಮಾಡಿದಂತ ಆಸ್ತಿ ಅಂದ್ರೆ ಏನು? ನನ್ನ ಆಸ್ತಿ ಅಂತ ಇಟ್ಕೊಂಡಿಲ್ಲಮ್ಮ. ಏನು ಅಂದ್ರೆ ಮನೆ ಇದೆ, ಆಯ್ತಾ, ಮನೆ ಇದೆ. ಏನೋ ಒಂದು ಅಲ್ಲಿ ಇಲ್ಲಿ ಒಂದು LIC ಅದು ಮಾಡಿಸಿರ್ಬೋದು. ಬಾಕಿದೆಲ್ಲ ನಾನು ದುಡ್ದಿದ್ದು ಇದರಲ್ಲಿ 3/4 ಭಾಗ ಸಮಾಜ ಸೇವೆಗೆ ಇಟ್ಟು 1/4 ಭಾಗ ನಾನು ಇಟ್ಕೋತೀನಿ ಖರ್ಚಿಗೆ. ನನ್ನ ಖರ್ಚಿಗೆ ಎಷ್ಟು ಬೇಕೋ ಅಷ್ಟೆ. ಯಾಕೆ ಅಂತಂದರೆ ನಾವು ಇವತ್ತಿದ್ದವ್ರು ನಾಳೆ ಇರ್ತೀವಿ ಅಂತ ಗ್ಯಾರಂಟಿ ಇಲ್ಲ. ಎಲ್ಲ ಬಿಟ್ಟು ಹೋಗೋ ಬದಲು ಕೊಟ್ಟು ಹೋಗೋಣ, ಕಷ್ಟದಲ್ಲಿರೋರಿಗೆ ಕೊಟ್ಟು ಹೋಗೋಣ. ಏನೋ ಮಾಡ್ಬೇಕಂತ ನನ್ಗನ್ಸುತ್ತೆ. ಅದಕ್ಕೆ ಒಂದಷ್ಟು ನಮ್ಮ ಉಸಿರು ಹೋದ್ರು ಹೆಸರು ಉಳಿಯೋ ರೀತಿ ಒಂಚೂರು ಏನಾದರೂ ಮಾಡಿ ಹೋಗೋದು. ಅಮ್ಮ, ಈಗ ಸಮಾಜ ಸೇವೆ ಅದ್ರ ಬಗ್ಗೆ ಎಲ್ಲ ಹೇಳಿದ್ರಿ. 1/4 ಭಾಗ ನಾನು ನನಗಂತ ಇಟ್ಕೋತೀನಿ ಅಂತ ಹೇಳಿದ್ರಿ. ಸೊ ಲೈಫಲ್ಲಿ ನಿಮ್ಗೆ ಬೇಕಾಗಿ ನೀವು ಮಾಡ್ಕೊಳೋದು ಏನಾದರೂ ಒಂದು ಇದ್ರೆ ಏನದು? ಬೇಕಾದನ್ನಕ್ಕೆ ಏನಿರುತ್ತಮ್ಮ, ನಮ್ಗೇನು ಬೇಕಾಗಿರೋದು ಈಗ ಸದ್ಯ ಇರೋಕ್ಕೆ ಒಂದು ಮನೆ ಇದೆ, ಒಂದು ಊಟ, ಬಟ್ಟೆ. ನಾವು ದುಡಿತಾನೆ ಇದ್ದೀನಿ, ಬರ್ತಾನೆ ಇರುತ್ತೆ, ನಾನು ಖರ್ಚು ಮಾಡ್ತಾನೆ ಇರ್ತೀನಿ ಅಲ್ವಾ. ಮತ್ತು ಅಲ್ಪ ಸ್ವಲ್ಪ ಇಟ್ಕೋಬೇಕು. ನಾಳೆ ನಾವಿರೋದೇ ಇಲ್ಲ, ಯಾಕೆ ಬೇಕು ಅಂತನೂ ನಾನು ಕಳ್ಕೊಳ್ಳಲ್ಲ. ಇರ್ತೀನಿ, ಎಲ್ಲ ನಾವೇ ತಿಂತೀವಿ ಅಂತನೂ ಅದನ್ನು ಇಟ್ಕೊಳ್ಳಲ್ಲ. ಎಷ್ಟು ಅಷ್ಟು ಇಟ್ಕೊಂಡು ಸ್ವಲ್ಪ ಎಷ್ಟೆಷ್ಟಾಗುತ್ತೆ ಅಷ್ಟನ್ನ ನಾನು ಒಂಚೂರು ಸಮಾಜ ಸೇವೆಗೆ ಮಾಡ್ತಾ ಇರ್ತೀನಿ. ದುಡಿಲಿಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ಬೇಕಲ್ಲಮ್ಮ ನಿಮಗೂ. ಅವಾಗ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಇಟ್ಟಿರ್ತೀವಲ್ಲಮ್ಮ, ಇಟ್ಟಿರ್ತೀನಿ ಹೀಗೆಲ್ಲ.
ಕೊರೋನಾ ಒಂದು ಪಾಠ ಕಲ್ಸಿದ್ಯಲ್ಲ. ಕಲಿಸಿದೆ ಪಾಠನ. ಆ ಟೈಮ್ನಲ್ಲಿ ಎಷ್ಟು ತೊಂದರೆ ಆಯ್ತು ಗೊತ್ತಾ ನನಗೆ. ಬ್ಯಾಂಕ್ನಲ್ಲಿ ಇದ್ದಿದ್ದ ಅಮೌಂಟ್ ಎಲ್ಲ ತೆಗೆದು 1 ಲಕ್ಷದ ಚಿಲ್ಲರೆ ಇತ್ತು. ಇರ್ಲಿ ತುಂಬಾ ಜನಕ್ಕೆ ತೊಂದರೆ ಇತ್ತಲ್ಲ. ನಮ್ಮ ರಂಗಭೂಮಿ ಕಲಾವಿದರಿಗೆ ಒಂದ್ ಸ್ವಲ್ಪ ಅವ್ರಿಗೊಂದ್ 1,000 ಇವ್ರಿಗೊಂದ್ 1,000 ಅಂತ ಬ್ಯಾಂಕಿಗೆ ಹಾಕಿಸ್ಬಿಟ್ಟೆ. 1 ಲಕ್ಷದಲ್ಲಿ ನೀವು ಹಾಕಿಸ್ಬಿಟ್ಟೆ. ಆಮೇಲೆ ನನ್ನ ಹತ್ರ ಖಾಲಿ ಆಯ್ತು. ಆಮೇಲೆ ನಮಗೆ ಯಾರೋ ಕೊಡಕ್ ಬಂದವ್ರಿಗೆ ಅವರೇ ಹೇಳುದು, ಅವ್ರಿಗೆ ಏನ್ ಕಡಿಮೆ ಐತ್ರಿ, ಅವರೇ ಎಲ್ರಿಗೂ ಕೊಡ್ತಾ ಇದ್ದಾರೆ. ಹೇಳೋಂಗಿಲ್ಲ ಬಿಡೋಂಗಿಲ್ಲ. ಇತ್ಲಾಗ ನನ್ನ ಕೆಲಸನೂ ಇಲ್ಲ, ಬ್ಯಾಂಕ್ ಅಕೌಂಟ್ನಲ್ಲಿ ದುಡ್ಡು ಇಲ್ಲ. ಅಂದ್ರೆ ಕೊರೋನಾ ಅನ್ನೋದು 1 ತಿಂಗಳು 2 ತಿಂಗಳಿಗೆ ಮುಗೀತದೆ ಅಂತ ಅನ್ಕೊಂಡಿದ್ದೆ. ಮುಗಿಲಿಲ್ಲ, ತೊಂದರೆ ಆಯ್ತು. ಆಮೇಲೆ ಇದು ತುಂಬಾ ದಡ್ಡತನ ಆಗ್ತದೆ, ಇರ್ಲಿ ಏನ್ ಮಾಡಿದ್ರಿ ಅಮ್ಮ ಜೀವನ? ಹಂಗೆ ಇದ್ದಿದ್ರಲ್ಲೇ ಅವ್ರ ಕಿಟ್ ಕೊಟ್ರು, ಇವ್ರ ಕಿಟ್ ಕೊಟ್ರು, ಎಲ್ಲ ಹಿಂಗೆ ನಡೆದೋಯ್ತು. ಮುಗಿಸ್ಕೊಂಡ್ವಿ. ಆಮೇಲೆ ಒಂದೊಂದೇ ಅವಕಾಶಗಳು ಸಿಕ್ತು, ಮತ್ತೆ ಪಿಕಪ್ ಆಯ್ತು. ಅವಾಗ ನನ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿಕಿದ್ದನ್ನ ಅಲ್ಲಿ ಇಲ್ಲಿ ಖರ್ಚು ಮಾಡಕ್ಕೆ ಶುರು ಮಾಡಿದೆ. ಈಗ ಇದ್ರೊಳಗೆ ನಾಟಕ ಅಕಾಡೆಮಿಯಲ್ಲಿ ನಮ್ಮ ಯಜಮಾನ್ರ ಹೆಸರಿನಲ್ಲಿ ಪ್ರಶಸ್ತಿ ಕೊಡಕ್ಕಂತ 5 ಲಕ್ಷ ದತ್ತಿ ಇಟ್ವಿ. ನಮ್ಮ ಹೆಸರಿನಲ್ಲಿ 5 ಲಕ್ಷ ದತ್ತಿ ಇಟ್ವಿ. ನಮ್ಮ ಹೆಸರು ನಮ್ಮಿಬ್ಬರ ಹೆಸರಿನಲ್ಲೂ ವರ್ಷಕ್ಕೆ ಇಬ್ಬರಿಗೆ ಕಲಾವಿದರಿಗೆ ಕೈಗೆ 15,000 ಕೊಟ್ಟು ಅವರು ಪ್ರಶಸ್ತಿ ಕೊಡ್ತಾರೆ ಒಬ್ಬೊಬ್ಬರಿಗೆ. ಆ ಥರ ಒಂದೆಲ್ಲೋ ಒಂದು ಕಡೆ ಒಂದು ಸಣ್ಣದಾಗಿ ಒಂದೊಂದು ಅದೇ ಸಣ್ಣದಲ್ಲಮ್ಮ. ಇವಾಗ ಯಾರನ್ನ ನಂಬಿ 1 ರೂಪಾಯಿ ಕೊಡುವಂತ ಪರಿಸ್ಥಿತಿ ಅಲ್ಲ. ಇಲ್ಲಿ ನಾನೇ ಕಷ್ಟದಲ್ಲಿದ್ದೀನಿ, ಅಂಥದ್ರಲ್ಲಿ ಇನ್ನೊಬ್ರಿಗೆ ಮಾಡೋಣ ಅನ್ನೋ ಮನ್ಸು ಎಲ್ರಿಗೂ ಬರಲ್ಲ. ಅಲ್ಲ, ನನ್ಗೆ ಅನ್ಸಿದ್ದಷ್ಟೇ. ಯಾಕೆ ಅಂತಂದ್ರೆ ಸುಮ್ಮನೆ ಎಲ್ಲನೂ ಕೂಡಿಟ್ಟು ನಂದು 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 ಅಂತ ಕೂಡಿಡೋದು ಅದೆಲ್ಲ. ಈ ಕಷ್ಟದಲ್ಲಿರೋರನ್ನ ನೋಡ್ಕೊಂಡು ಸುಮ್ಮನಿರೋದಕ್ಕಿಂತ ಅಲ್ಪ ಸ್ವಲ್ಪ ನಮ್ಮ ಕೈಲಾದಷ್ಟು ಮಾಡ್ಬೇಕು. ಯಾಕಂದ್ರೆ ನಾನು ಇಲ್ಲಿಗೆ ಬಂದಾಗ ಅಮ್ಮ ಸತ್ಯವಾಗ್ಲು ತುಂಬಾ ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದಾರೆ, ನಾಟಕ ಸಿನಿಮಾ ಎಲ್ಲ ಮಾಡಿದ್ದಾರೆ. 1-2 ಫ್ಲೋರ್ ಮನೆ ಇರಬಹುದು. ಪ್ರತಿಯೊಬ್ರು ಹಂಗೆ ಹಂಗೆ ಅನ್ಕೊಂಡೆ. ಹೊಸದಾಗಿ ನಾನು ಪರಿಚಯ ಆದವರು ಒಂದ್ಸಲ ಬರ್ತೀನಮ್ಮ, ನಿಮ್ಮ ಮನೆಗೆ ಬರ್ತೀನಿ ಬನ್ರಿ ಅಂದೆ. ಬಂದಾಗ ಎಲ್ಲ ಆಶ್ಚರ್ಯದಿಂದ ನೋಡ್ತಿರ್ತಾರೆ, ಯಾಕೆ ಅಂತ. ಅವಾಗ ನನಗೆ ಅರ್ಥ ಆಗುತ್ತೆ, ಯಾಕೂ ಇಲ್ಲಮ್ಮ ಅಂತಾರೆ. ಯಾಕೆ ನನ್ನ ಮನೆ ತುಂಬಾ ದೊಡ್ಡದಿರುತ್ತೆ ಅಂತ ತಿಳ್ಕೊಂಡಿದ್ರ? ಖಂಡಿತ ಅಮ್ಮ ಅಲ್ಲ, ಎಲ್ಲರೂ ಅನ್ಕೊಳ್ತಾರೆ ಸಿನಿಮಾ ಟಿವಿಯಲ್ಲಿ ದುಡಿತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಂದ್ರೆ ಏನ್ ದಿನಕ್ಕೆ ಬಂದ್ಬಿಡತ್ತೆ ಅಂತ ಅನ್ಕೊಂಡ್ಬಿಡ್ತಾರೆ. ಅದೆಲ್ಲ ಕಲ್ಪನೆ ತಪ್ಪಮ್ಮ. ನಾನು ಸಾಕು, ಈಗ ಎಲ್ಲೋ ಗುಡಿಸ್ಲಲ್ಲಿರೋರು ನೋಡಿದ್ರೆ ನಾವು ಸುಖವಾಗಿದ್ದೀವಿ ಅಂತ ಅನ್ಸುತ್ತಲ್ವಾ, ಸಾಕು. ನಮ್ದೇನಮ್ಮ ಇನ್ನು 11 ಗಂಟೆ ಕಳೆದಿದ್ದೀವಿ, ಇನ್ನೊಂದು ಗಂಟೆ ಕಳೆಯೋದಿರುತ್ತೆ. ಯಾಕೆ ಅದಕ್ಕೆಲ್ಲ ನಾವು? ಇಲ್ಲಮ್ಮ, ನೀವು 11 ಗಂಟೆ ಎನರ್ಜಿಯಲ್ಲೇ ಇದ್ದೀರಾ. ಅದ್ರಲ್ಲಿ 1ರಿಂದ ಶುರು ಮಾಡಿದಿರಲ್ಲ, ಆ ಎನರ್ಜಿಯಲ್ಲೇ ನೀವಿದ್ದೀರಾ ಇನ್ನ. ಅಲ್ಲ, ಅದಂತೂ ಇದ್ದೇ ಇರ್ತದೆ. ಅದು ಹಂಗಿದ್ದೀನಿ ಅಂತಾನೆ ಇವತ್ತು ನಾವು ಸ್ವಲ್ಪ ಆರೋಗ್ಯವಾಗಿ ಓಡಾಡ್ಕೊಂಡು ಲವಲವಿಕೆಯಿಂದ ಇರ್ತೀವಿ ಅಲ್ವಾ? ಇರಿಮ್ಮ, ಹಿಂಗೆ ಇರಿ. ಅದಕ್ಕೆ ದೊಡ್ಡವ್ರು ಹೇಳಿಲ್ವಾ, ಚಿಂತನೆ ಮುಪ್ಪಂತೆ ಸಂತೋಷನೇ ಯೌವನ ಅಂತೆ. ಯಾವತ್ತು ನಗ್ನಗ್ತಾ ಇದ್ದು ಬಿಟ್ರೆ ಎಲ್ಲಾರ ಎದುರು ಕಣ್ಣಿಗೂ ನಾವು ಒಳ್ಳೆ ಚೆನ್ನಾಗಿ ಕಾಣಿಸ್ತೀವಿ, ನೋವಿರಲ್ಲ. ನಾವು ನಕ್ಕು ಇನ್ನೊಬ್ರನ್ನು ನಗಿಸ್ತಿರ್ತೀವಿ. ಆದ್ರೆ ಮನ್ಸಲ್ಲಿ ಒಂದು ಸೈಡ್ ಅದು ಎಲ್ಲರಿಗೂ ಇರೋದೆ, ಯಾರಿಗಿರಲ್ಲ. ಎಂತೆಂಥ ದೊಡ್ಡ ಶ್ರೀಮಂತರಿಗೂ ನೋವಿರುತ್ತೆ, ಇನ್ನು ನಮಗಿರಲ್ವಾ? ದುಡ್ಡಿಂದನೇ ಎಲ್ಲ ಆಗೋದಿಲ್ಲ ಅಲ್ಲ. ಆಗಲ್ಲ, ದುಡ್ಡಿಂದನೇ ನೆಮ್ಮದಿ ಸಿಗಲ್ಲ. ಇವತ್ತು ನಾವು ಅಷ್ಟು ದುಡ್ಡು ಇಟ್ಕೊಂಡು ಸಂತೋಷವಾಗಿರ್ತೀವನ್ನ ಒಬ್ಬರು ಎದುರುಗಡೆ ನಮ್ಗೆ ತುಂಬ ಇಷ್ಟದಿಂದ ನಗ್ತಾ 4 ಮಾತಾಡ್ತಾರಲ್ಲ, ಅದು ಎಷ್ಟೋ ಮನುಷ್ಯಕ್ಕೆ ಖುಷಿ ಕೊಡುತ್ತೆ. ಆ ದುಡ್ಡು ಅಷ್ಟು ಖುಷಿ ಕೊಡಲ್ಲ ನಮಗೆ ಯಾವತ್ತು ಅಲ್ವಾ? ಇದೆಲ್ಲ ಆಡಂಬರ. ದೊಡ್ಡ ಮನೆ ಬೇಕು, ಕಾರ್ ಬೇಕು, ಇದು ಬೇಕು ಅಂತ ನಾವು ಆಸೆ ಪಡೋದು ದೊಡ್ಡದಲ್ಲ. ಇದ್ದಿದ್ರಲ್ಲೇ ಖುಷಿ, ಇಷ್ಟೇ ಲೈಫ್ ಅನ್ನೋದು. ಅಷ್ಟೇ. ಮುಂದಿನ ಯೋಜನೆಗಳು ಏನೇನಿದೆಯಮ್ಮ? ಈಗ ಮುಂದೆ ನಾನೇನೋ ಮಾಡಬೇಕು ಅಂತೀನಿ. ಅಲ್ಲ, ಅಂಥದ್ದು ಇದೆ, ತುಂಬ ಇದೆ. ನಾವೊಂದು ಇದು ಮಾಡಬೇಕು ಅಂತ ಮಾಡಿದೆ ನಾನು. ಏನಪ್ಪ ಅಂದರೆ ಅದಕ್ಕೇನಂತಾರಪ್ಪ, ಎಲ್ಲ ಒಂದು ಮ್ಯೂಸಿಯಂ ಥರ ಮಾಡಬೇಕು. ಮ್ಯೂಸಿಯಂ ಥರ ಮಾಡಿ ಹಳೆ ಲೇಖಕರು, ಹಳೆ ಸಂಗೀತಗಾರರು, ಹಳೆ ನಟರದು ಎಲ್ಲರದು ಒಂದೊಂದು ಫೋಟೋ ಹಾಕಬೇಕು. ಯಾಕಂದರೆ ಮುಂದಿನ ಪೀಳಿಗೆಗೆ ಇಂತಿಂಥ ಕಲಾವಿದರು ಇದ್ರು. ಅಂದ್ರೆ ನೀವೀಗ ನನ್ನ ಹತ್ರ ಪವನ್ ಕಲ್ಯಾಣ್ ಯಾರು ಅಂತ ಕೇಳಿದ್ರಿ, ಪವನ್ ಕಲ್ಯಾಣ್ ಯಾರು ಅಂತ ಕೇಳಿದ್ರಿ, ಅದೇ ಪರಿಸ್ಥಿತಿ ಮುಂದೆ ಯಾರಿಗೂ ಬರಬಾರ್ದು ಅಲ್ವಾ?
ಅದನ್ನ ಅಲ್ಲಿ ಅವ್ರ ಹೆಸರು ಬರೆದು ಫೋಟೋ ಕೆಳ ಹೆಸರು ಬರೆದು ಹಾಕಿ ಎಲ್ಲ ನೋಡಿ ಒಬ್ಬ ಇವರು ಇವರು ಕೇಳಿದೀವಿ, ನಮ್ಮ ತಂದೆಯವರು ಹೇಳ್ತಿದ್ರು, ನಮ್ಮ ತಾತ ಹೇಳ್ತಿದ್ರು, ಅವ್ರು ಇವ್ರೇನಾ ಅನ್ನೋ ಥರ ಗುರುತಿಸ್ಬೇಕು ಜನ ಅನ್ನೋದೊಂದಿದೆ. ಆದರೆ ಅದನ್ನೆಲ್ಲ ನೋಡಿ ಮೇಂಟೈನ್ ಮಾಡ್ಕೊಂಡು ಹೋಗೋರು ಯಾರು ಇರಲ್ಲ. ಎನರ್ಜಿಯಲ್ಲಿ ಇದ್ದೀರಲ್ಲಮ್ಮ. ನಾವು ಎನರ್ಜಿನ ಎಷ್ಟು ದಿವಸ ಇರ್ತೀವಿ? ಒಬ್ಬ ಮನುಷ್ಯನ್ಗೆ ಈಗ ನಮ್ಮಷ್ಟು ಇನ್ನು ಮುಂದಿನ ಪೀಳಿಗೆಯವರು ನಮ್ಮ ಸ್ಟೇಜ್ ಆಗ ತನಕ ಇರ್ತಾರೋ ಇಲ್ವೋ ಗ್ಯಾರಂಟಿ ಇಲ್ಲ. ಅದು ನಿಜ, ನಾವಿರೋದೇ ಹೆಚ್ಚು. ಅದು ನಿಜ ಅಮ್ಮ ಅಲ್ವಾ? ಇನ್ನು ನಾವು ಓಡಾಡ್ಕೊಂತು ಈಗ ನಾನು ದುಡಿತೀನಿ, ದುಡ್ಡು ಖರ್ಚು ಮಾಡ್ತೀನಿ, ಓಡಾಡ್ಕೊಂಡು ಮಾಡೋ ಶಕ್ತಿ ಇರಬೇಕಲ್ಲ ಎಲ್ಲ ಕಡೆ. ಹೌದು, ಅದೆಲ್ಲ ಬೇಕಲ್ಲ ಅಂತ ಆಸೆಗಳಿದೆ. ಇದೆ, ನನ್ನ ಆಸೆ ತುಂಬ ಇತ್ತು, ಒಂದೊಂದು ಈಡೇರಿಸ್ಕೊಳ್ತಾ ಬಂದಿದೆ. ಈಗ ಇದರಲ್ಲಿ ಚಿಕ್ಕೋಡಿನಲ್ಲಿ ಒಂದು ನಮ್ಮ ಬಾಬಾನ ಭಕ್ತಳು ನಾನು. ಅಲ್ಲಿ ದೇವಸ್ಥಾನ ಇದೆ, ಅಲ್ಲಿ 1.5 kg ಒಂದು ಅವರ ಮೂರ್ತಿ ಮಾಡಿಸ್ಕೊಟ್ಟೆ, ಬೆಳ್ಳಿದು, ಇದು ಬಾಬಾಂದು. ಆಮೇಲೆ ಒಂದು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಒಂದು ಬೃಂದಾವನ ಮಾಡಿಸ್ಕೊಟ್ರಿ. ಅದೆಲ್ಲ ಲಕ್ಷ 60-70 ಸಾವಿರ ರೂಪಾಯಿ ಲಕ್ಷದ್ದು ಇಂಥದ್ದು ಎಲ್ಲ ಒಂದು ಕಡೆಗೆ ನಮ್ಮ ಹೆಸರು ಹೇಳಿ ವರ್ಷಕ್ಕೊಬ್ಬರಿಗೆ ಕಲಾವಿದರಿಗೆ ಒಂದು ಗೌರವಶ್ರೀ ಅಂತ ಮೈಸೂರಿನಲ್ಲಿ 1 ಲಕ್ಷ ರೂಪಾಯಿ. ಈ ಕೆಲವು ಕಡೆ ಎಲ್ಲ ಹಿಂಗೆ ಒಂದು ದೇವಸ್ಥಾನಕ್ಕೆ ಹೋಗಿರ್ತೀನಿ, ಅಲ್ಲೊಂದು 5,000 ರೂಪಾಯಿ ಅನ್ನದಾನಕ್ಕೆ ಇಟ್ಟು ಬರ್ತೀವಿ. ಹಿಂಗೆ ಸಣ್ಣ ಪುಟ್ಟದ್ದು ಮಾಡ್ತಿರ್ತೀವಿ. ಇದೊಂದು ಮ್ಯೂಸಿಯಮ್ದೊಂದು ಮಾಡಿ ಎಲ್ಲಾ ಕಲಾವಿದರು ಬೇಗ ಮಾಡಿ ಅನ್ನೋದೊಂದು ಆಸೆ ಇದೆ. ಅದಕ್ಕೆ ಬೇಕು ಎಲ್ಲರೂ ಪ್ರೋತ್ಸಾಹ ಇರಬೇಕು, ನಿಂತು ಜವಾಬ್ದಾರಿ ವಹಿಸ್ಕೊಂಡು ಮಾಡೋ ಅಂಥವ್ರು ಇರಬೇಕು. ಸುಮ್ಮನೆ ನಾನಷ್ಟೇ ನಾನು ಇರುವಾಗ ಮಾಡ್ಬಿಟ್ಟು ಹೋಗ್ಬಿಟ್ಟೆ, ಆಮೇಲೆ ಅದನ್ನ ನೋಡ್ಕೊಳ್ಳೋರು ಯಾರು, ಮೇಂಟೈನ್ ಮಾಡೋರು ಯಾರು? ಅಮ್ಮ ಸತತವಾಗಿ ನಾನು ತಿಳಿದಂಗೆ 11ನೇ ವರ್ಷದಿಂದನೂ ದುಡಿತಾನೆ ಬಂದ್ರಿ. 11 ದುಡಿತಾನೆ ಬಂದ್ರಿ. ಯಾವತ್ತೂ ಅನ್ಸಿಲ್ವಾ ನನಗೂ ಒಂದು ರಿಟೈರ್ಮೆಂಟ್ ಬೇಕು, ಸಾಕು ದುಡ್ದಿರೋದು? ಈಗ ನಾನು ತಗೋಬೇಕಂದ್ರೆ ಇವತ್ತೇ ರಿಟೈರ್ಮೆಂಟ್ ತಗೋಬೋದು, ನನಗಿಷ್ಟ ಇಲ್ಲ. ಯಾಕೆಂದ್ರೆ ನನಗೆ ಯಾವುದಕ್ಕೂ ಕಡಿಮೆ ಮಾಡಿಲ್ಲ ದೇವರು. ಊಟ ತಿಂಡಿ ತೊಡೋದು ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ನನ್ಗೇನಿದೆ, ಊಟ ಮಾಡಿ ಆರಾಮ್ ಮಲ್ಕೋಬೋದು. ತಿಂದು ಮಲ್ಕೊಂಡೆ ಅಂತಂದರೆ ಇನ್ನಷ್ಟು ಮೈ ಬೆಳೆಸ್ಕೊತೀನಿ, ಸೋಮಾರಿತನ ಬರುತ್ತೆ, ಹಾಸಿಗೆ ಹಿಡಿತೀನಿ, ಮಾನಸಿಕ ರೋಗಿ ಆಗ್ತೀನಿ. ಆಮೇಲೆ ಯಾರು ನಾನು ನೋಡ್ಕೊಳ್ಳೋರಿಲ್ಲ, ಯಾರು ಮಾಡೋರಿಲ್ಲ ಅಂತ ಚಿಂತೆ ಮಾಡಿಕೊಂಡು ಕೊರಗೋದಕ್ಕಿಂತ ನಾವು ಓಡಾಡಿಕೊಂಡು ಪ್ರತಿ ಮನೆ ಒಂದು ಕೆಲಸನೂ ನಾನು ಇಲ್ಲಿವರೆಗೂ ಆಳು ಇಟ್ಕೊಂಡಿಲ್ಲ. ಎದ್ದು ನನ್ನ 4 ದಿವಸ ಪ್ರತಿನಿತ್ಯ 4 ಗಂಟೆಗೆ ಬೆಳಗ್ಗೆ ಎದ್ದಿರ್ತೀನಿ. ಎದ್ದು ಬಿದ್ದು ಕಾಲು ಮುಡ್ಕೊಂಡಿದ್ದೆ, ಅದ್ರದ್ದೊಂದು ಸ್ವಲ್ಪ ವ್ಯಾಯಾಮ ಹೇಳ್ಕೊಟ್ಟಿದ್ದಾರೆ, ಅದನ್ನ ಒಂದಿಷ್ಟು 3/4 ಗಂಟೆ ಮಾಡ್ಕೋತೀನಿ. 3/4 ಗಂಟೆ ವಾಕಿಂಗ್ ಹೋಗಿ ಬರ್ತೀನಿ. ಎಲ್ಲ ಮನೆ ಟೈಮಲ್ಲಿ ನಿಮ್ಗೆ ಯಾರು ಆಶ್ಚರ್ಯ ಆಗಿದ್ರಮ್ಮ? ಮಗಳು ಬಂದಿದ್ರಾ? ಮಗಳು ಇದ್ರು, ಮಗ ಇಲ್ಲೇ ಇದ್ರು. ಆಮೇಲೆ ಹಾಸ್ಪಿಟ್ಲಿನಲ್ಲೇ ಒಂದಷ್ಟು ದಿವಸ ಉಳ್ಕೊಂಡಿದ್ದೆ, ಪೇಯಿಂಗ್ ಗೆಸ್ಟ್ನಲ್ಲಿ ಉಳ್ಕೊಂಡಿದ್ದೆ. ಆ ಟೈಮ್ನಲ್ಲೇ ಶೂಟಿಂಗ್ ಜಾಸ್ತಿ ಇತ್ತು ನನಗೆ. ಹಂಗೆ ವಾಕರ್ ಇಟ್ಕೊಂಡು ವೀಲ್ ಚೇರ್ನಲ್ಲಿ ಕೂರಿಸ್ಕೊಂಡು ಹಿಂಗೆ ಪಾತ್ರ ಮಾಡಿಸಿದ್ದಾರೆ. ನನ್ನ ಕೈಲಿ ಆಗಲ್ಲ ಅಂದ್ರೂ ಬಿಟ್ಟಿಲ್ಲ, ಮಾಡಿಸಿದ್ದಾರೆ. ಅವಕಾಶಗಳು ಪಾಪ ಆ ಟೈಮ್ನಲ್ಲಿ ನನಗೆ ಅವರು ಕಂಟಿನ್ಯೂಟಿ ಕೊಟ್ಟು ನನಗೆ ಅನ್ನದಾತರಾಗಿದ್ದಾರೆ ಸೀರಿಯಲ್ನವರು. ನಾನು ಅವ್ರನ್ನ ನೆನೆಸ್ಬೇಕು. ಎಲ್ಲ ತೊಂದರೆ ಯಾವ ರೀತಿ ತೊಂದರೆ ಆಗ್ಲಾರ್ದಂಗೆ ಮತ್ತೆ ಗುಣಮುಖ ಆದೆ. ಇವತ್ತಿಗೂ ನನ್ನ ಮನೆ ಕೆಲಸ ನಾನೇ ಮಾಡ್ಕೋತೀನಿ, ಯಾರ ಕೈಲೂ ಮಾಡಿಸಲ್ಲ. ಮತ್ತು ಶೂಟಿಂಗ್ ಇದ್ರೂ ಎಲ್ಲ ಕೆಲಸ ಮುಗಿಸ್ಕೊಂಡು ಶೂಟಿಂಗ್ ಹೋಗಿ ಬರ್ತೀನಿ. ಲವಲವಿಕೆಯಿಂದ ಇರ್ತೀನಿ. ಕೆಲಸ ಜಾಸ್ತಿ ಇದ್ದಷ್ಟು ಉತ್ಸಾಹ ಜಾಸ್ತಿ ಇರ್ತದೆ ನನಗೆ. ಕೆಲಸ ಇಲ್ಲ ಅಂದರೆ ಸೋಮಾರಿ ಆಗಿಬಿಟ್ಟೆ ಅಂತ ಮಾನಸಿಕ ರೋಗಿ ಆಗ್ತೀನಿ. ಯಾವುದೋ ಒಂದು ಜಾಗ ಇದು ಡ್ರೀಮ್ ಪ್ಲೇಸ್ ಅಂತ, ನಾನು ಅಲ್ಲಿಗೆ ಹೋಗಬೇಕು ಅಂತ ಇದ್ರೆ ಯಾವ ಪ್ಲೇಸ್ ಇದೆ? ನಾನು ಸಾಮಾನ್ಯ ಅಲ್ಲಿ ಇಲ್ಲಿ ದೇವಸ್ಥಾನಗಳಿಗೆ ಅದಕ್ಕೆ ಇದಕ್ಕೆ ಹೋಗೋಕ್ಕೆ ಇಷ್ಟಪಡಲ್ಲ. ಇನ್ನೇನು ಬೆಳಗ್ಗೆ ಎದ್ದು ಸ್ನಾನ ಮಾಡ್ತೀನಿ, ದೇವ್ರ ದೀಪ ಹಚ್ತೀನಿ, ಕೈ ಮುಗಿತೀನಿ, ಮುಗೀತು. ನಮ್ಮ ಊರಿಗಿಂತ ನಮ್ಮ ದೇಶಕ್ಕಿಂತ ಯಾವುದು ಚೆನ್ನಾಗಿ ಅನಿಸುತ್ತೆ ನಮಗೆ? ನನ್ನ ಅನಿಸಿಕೆ, ಬೇರೆಯವ್ರಿಗೆ ಗೊತ್ತಿಲ್ಲ ನನಗೆ. ಎಷ್ಟೋ ಕಡೆಯಿಂದ ಬೆಂಗಳೂರಿಗೆ ಬಂದು ಸೇರ್ಕೊಂಡಿರ್ತಾರೆ ಜನ, ಬೆಂಗಳೂರು ಬಿಟ್ಟೆ ಹೋಗೋಕ್ಕಾಗಲ್ಲ ಅನ್ನೋ ಮಟ್ಟಕ್ಕಿದ್ದಾರೆ ಎಷ್ಟೋ ಜನ, ಅಲ್ವಾ? ನಾವು ಹುಟ್ಟಿದೂರು ಮೈಸೂರಲ್ಲಿ ನೋಡೋ ಅಂಥ ಜಾಗ ಸಾಕಷ್ಟಿದ್ದಾವೆ, ಎಲ್ಲ ಕಡೆ ನೋಡಿರ್ತೀವಿ. ಇದಕ್ಕಿಂತ ಹೆಚ್ಚಿಂದು ಏನಿರುತ್ತೆ ಅಲ್ಲಿ? ಮೈಸೂರಲ್ಲಿ ಇರ್ಬೇಕು ಅಂತ ಇಷ್ಟನಾ, ಇಲ್ಲಿ ಇರ್ಬೇಕು ಅಂತಾನೆ ಇಷ್ಟ? ಅಂದ್ರೆ ಮೈಸೂರು ಹುಟ್ಟೂರು ಹೋಗ್ತಿರ್ತೀನಿ ಬರ್ತಿರ್ತೀನಿ, ಆದ್ರೆ ಅಲ್ಲಿದ್ರೆ ನನಗೆ ಈ ತರ ಅವಕಾಶಗಳು ಅಲ್ಲಿ ಹೆಚ್ಚು ಸಿಗಲ್ಲ. ಶೂಟಿಂಗ್ಗಳು ಅದೆಲ್ಲ ಹೆಚ್ಚು ಸಿಗಲ್ಲ. ಮೈಸೂರಿಂದಾನೇ ಬಂದು ಹೋಗ್ತಿದ್ದೆ ನಾನು ಅವಾಗ. ಹೌದಾ? ಜರ್ನಿ ಮಾಡ್ತಿದ್ದೆ ಶೂಟಿಂಗ್ಗೆ. ಅವಾಗ ಕಷ್ಟ ಆಗ್ತಿತ್ತು, ಮಗಳು ಬೇರೆ ಇದ್ಲು, ಓದಕ್ಕೆ ಹಾಕಿದ್ದೆ. ಆಮೇಲೆ ಈಗ ಈ ಕಡೆಗೆ ಬಂದು ಇಲ್ಲೇ ಒಂದು ಮನೆ ಮಾಡಿಕೊಂಡು. ಎಷ್ಟು ವರ್ಷ ಆಯ್ತಮ್ಮ ಬೆಂಗಳೂರಲ್ಲಿ? 2000 ಇಸ್ವಿಲೆ
2001-2ರಲ್ಲಿ ಬಂದಿದ್ದು ನಾನು ಇಲ್ಲಿ. ಸ್ವಂತ ಮನೆ ಮಾಡಿ? ಇಲ್ಲ, ಸ್ವಂತ ಮನೆ ಮಾಡ್ಕೊಂಡಿದ್ದು ಈಗ 13 ವರ್ಷ ಆಯ್ತು. 13 ವರ್ಷ ಆಯ್ತು ಈ ಮನೆಗೆ ಬಂದು. ಓಕೆ ಓಕೆ. ಸೈಟ್ ಅಂತ ತಗೊಂಡ್ವಿ, ಇದಿತ್ತು, ಇದ್ರ ಮೇಲೆ ಜೀವನ ಕಳೀತಾ ಇದ್ದೀವಿ. ಇಷ್ಟೇ ಸಾಕು ಅಂತ? ಸಾಕಲ್ವಾ? ನಾವು ಮಲ್ಕೊಳ್ಳೋದು ಎಷ್ಟು ಜಾಗ? 6 ಅಡಿ 3 ಅಡಿ, 3 ರೂಮ್ ಇದಾವೆ, ಅದಕ್ಕಿಂತ ಹೆಚ್ಚಿಗೆ ಬೇಕಾ? ನೀವು ಮಾತಾಡೋದು ಕೇಳಿದ್ರೆ ನಾವ್ ಯಾಕೆ ಅದು ಬೇಕು ಇದು ಬೇಕು ಅಂತ ಓಡಾಡ್ತೀವಿ, ಇಷ್ಟೇ ಅಲ್ವಾ? ಅದು ಮನುಷ್ಯ ಆಸೆ ತಂದ ಆಯುಸ್ ತರಲಿಲ್ಲ ಅಲ್ವಾ? ಆಯುಸ್ ತರಲಿಲ್ಲ. ಇರಲಿ, ಬೇಕು, ಏನು ಬೇಕೋ ನಮಗೆ. ಈಗ ಸೀರಿಯಲ್ ಮಾಡ್ತೀನಿ, ಬಟ್ಟೆ ಬೇಕು, ತಗೊಳ್ಳೇಬೇಕು, ಅದಕ್ಕೆ ಅವಶ್ಯಕತೆ ಇರುತ್ತೆ, ಅದನ್ನು ತಗೋತೀನಿ. ಒಂದು ಒಡವೆ ತಗೋತೀನಿ. ಈ ನನ್ನ ಉದ್ಯೋಗಕ್ಕೆ ಏನು ಬೇಕೋ ಅವನ್ನೆಲ್ಲ ತಗೋತೀನಿ. ನನಗಾಗಿ ತುಂಬ ಬಂಗಾರ ಮಾಡಿಸ್ಕೋಬೇಕು, ತುಂಬ ಒಳ್ಳೊಳ್ಳೆ ರೇಷ್ಮೆ ಸೀರೆಗಳು ತಗೋಬೇಕು, ಕಾರ್ನಲ್ಲಿ ಇವೆಲ್ಲ ನನಗೆ ಹೆಚ್ಚಿಲ್ಲ, ಇಂಟ್ರೆಸ್ಟೇ ಇಲ್ಲ. ಮುಂಚೆಯಿಂದ ಇಲ್ಲ, ಮೊದಲಿಂದನೂ ಇಲ್ಲ. ಅದಕ್ಕೆ ಡ್ರಾಮಾ ಕಂಪ್ನಿಲಿ ದಿನ ತೆಗಿಯಕ್ಕಾಯ್ತು ಅನ್ಸುತ್ತೆ ಅಮ್ಮ. ಅದು ಡ್ರಾಮಾ ಕಂಪ್ನಿಲೂ ಸಾಕಷ್ಟು ಕಷ್ಟಗಳು ಅನುಭವಿಸಿದೀವಮ್ಮ. ಎಲ್ಲಿ ಓದಲ್ಲೆಲ್ಲ ಏನು ಚೆನ್ನಾಗಿರೋ ಮನೆನೇ ಸಿಗ್ತಿರ್ಲಿಲ್ಲ. ಆಮೇಲೆ ಥಿಯೇಟ್ರ್ನಲ್ಲೇ ಒಂದಷ್ಟು ಬಟ್ಟೆ ಕಟ್ಬಿಟ್ಟು ರೂಮ್ ಮಾಡಿಕೊಡ್ತಿದ್ರು. ತಗಡಂದು ಥಿಯೇಟ್ರ್ ಹಾಕ್ತಿದ್ರಲ್ಲ, ಅಲ್ಲಿ ಒಂದೊಂದು ರೂಮ್ ಥರ, ಒಂದೊಂದು ಮಲ್ಕೊಳ್ಳೋಕ್ಕೆ ಆಗೋಷ್ಟು, ಒಂದು ಟೀ ಮಾಡ್ಕೊಳ್ಳೋಕ್ಕೆ ಸ್ಟವ್ ಇಟ್ಕೊಳ್ಳೋ ಅಷ್ಟಷ್ಟೇ ಒಂದು ಬಟ್ಟೆ ಕಟ್ಬಿಡ್ತಿದ್ರು. ಅದೇ ರೂಮ್ ನಮಗೆ. ಅಲ್ಲಿ ತಿಪ್ಪೆ, ಅದು ಮುನ್ಸಿಪಾಲಿಟಿ ಕಸ ಹಾಕ್ತಿದ್ದ ತಿಪ್ಪೆ ಅದು. ಆ ಜಾಗದಲ್ಲಿ ಕ್ಲೀನ್ ಮಾಡಿಸಿ ಥಿಯೇಟ್ರ್ ಹಾಕೋರು. ಆ ಮಣ್ಣಿನ ನೆಲದಲ್ಲಿ ನಾವು ಸಗಣಿ ನೀರು ಹಾಕಿ ಅದನ್ನೆಲ್ಲ ಸಾರಿಸ್ಕೊಂಡು ಅಲ್ಲಿ ಮಲ್ಕೊಳ್ಳೋಕ್ಕೆ, ಟೀ ಮಾಡ್ಕೊಂಡು ಕುಡಿಯೋಕ್ಕೆ ವ್ಯವಸ್ಥೆ ಮಾಡ್ಕೋತಿದ್ವಿ. ಯಾವತ್ತು ಸಾಕಪ್ಪ ಈ ನಾಟಕ ಅನ್ನೋದೇ ಬೇಡ, ನಾನು ಬೇರೆ ಲೈಫಲ್ಲಿ ಲೀಡ್ ಮಾಡ್ತೀನಿ ಅಂತ ತೀರ್ಮಾನ ತಗೊಳ್ಳೇ ಇಲ್ವಾ? ಇಲ್ಲ, ನನಗಿದೇ ಲೈಫು. ನನ್ನ ಜೀವ ಹೋಗ್ತಿದ್ರು ಬೇಕಾದ್ರೆ ಪಾತ್ರ ಮಾಡುವಾಗಲೇ ಹೋಗಲಿ ಅಂತ ಬಯಸೋಳು ನಾನು. ಅದಕ್ಕೆ ಅಲ್ವಾ ನಾನು ಏನಕ್ಕೂ ಸಂಕೋಚ ಪಟ್ಕೊಳ್ಳಾರ್ದೆ ಲಂಗ ಇದು ಹಾಕೊಂಡೆಲ್ಲ ರೀಲ್ಸ್ ಮಾಡಿ ನೋಡಿರ್ಬೇಕು. ನೋಡಿದೀನಿ, ಮುದ್ದಾಗಿ ಕಾಣ್ತಾ ಇದ್ರಿ, ನೋಡಿದೀನಿ ನಾನು. ಒಟ್ಟಿನಲ್ಲಿ ನಾವು ಕಲಾವಿದರಾಗಿರೋದ್ರಿಂದ ನಾವೆಲ್ಲ ನೋವು ಮರೆಯೋಕ್ಕೆ ಸಾಧ್ಯ. ಒಂದು ಹಾಡ್ತಾ ಕೂತಿರ್ಬೋದು, ಮರಿತೀವಿ ಅಲ್ವಾ? ನಮ್ಮದು ಆವಾಗಿನ ಪಾತ್ರಗಳು ನೆನೆಸ್ಕೊಳ್ಳೋದು, ಒಂದು ಹಾಡು ಹೇಳ್ಕೊಂತ ಕೂರೋದು, ಏನೋ ಮಾಡಿಕೊಂಡು ಮರಿತೀವಿ. ಎಲ್ಲರಿಗೂ ನೋವು ಮರೆಯೋಂಥ ಶಕ್ತಿ ಎಲ್ರಿಗೂ ಇರಲ್ಲ. ನಿಮ್ಮಷ್ಟು ಇರಲ್ಲ ಅಮ್ಮ, ನಿಜವಾಗ್ಲೂ ಇರಲ್ಲ ಅಮ್ಮ. ಯಾವುದೋ ಒಂದು ಆಕ್ಟರ್ ಜೊತೆ ನಾನು ಪಾತ್ರ ಮಾಡಬೇಕಿತ್ತು ಅಂತ ಆ ಟೈಮಲ್ಲಿ ನಿಮ್ಗೆ ಅನ್ಸಿದ್ರೆ ಯಾವ ಆಕ್ಟರ್ ಜೊತೆ ಅಮ್ಮ? ಸಿನಿಮಾದಲ್ಲಿ ನೋಡುವಾಗ ಅದೇ ಅನ್ಸುತ್ತೆ. ಅದೇ ರಾಜ್ಕುಮಾರ್ ಅವರು ತುಂಬ ಹೆಸರಾದಂಥವ್ರು. ಅವ್ರ ಜೊತೆನಲ್ಲಿ ಒಂದು ಯಾವುದೋ ತಂಗಿದು ಬೇಡ, ಅವ್ರ ಮನೆ ಆಳದ ಪಾತ್ರನಾರು ಮಾಡ್ಬೋದಾಗಿತ್ತೇನೋ, ಅವಕಾಶ ಸಿಕ್ಕಲಿಲ್ಲ. ಅವ್ರ ಮಗನ ಜೊತೆನಲ್ಲಿ ಮಾಡಿದೆ ತಾಯಿ ಪಾತ್ರ. ರಾಘವೇಂದ್ರ ರಾಜ್ಕುಮಾರ್ ಇದ್ದಾರಲ್ಲ, ಅವ್ರದ್ರಲ್ಲಿ ರಾಜಿ ಅಂತ ಒಂದು ಪಿಕ್ಚರ್ನಲ್ಲಿ ಅವ್ರ ತಾಯಿ ರೋಲ್ ಮಾಡಿದೆ. ಪುನೀತ್ ಅವರನ್ನು ಯಾವತ್ತಾದ್ರೂ ಖುದ್ದಾಗಿ ಮೀಟ್ ಮಾಡಿದ್ದೀರಮ್ಮ? ಖುದ್ದಾಗಿ ಮೀಟ್ ಮಾಡಿಲ್ಲ, ಆದರೆ ಅವ್ರದ್ದೇ ಒಂದು ಸೀರಿಯಲ್ ಮಾಡ್ತಿದ್ರು. ಆ ಸೀರಿಯಲ್ನಲ್ಲಿ ಪಾತ್ರ ಮಾಡುವಾಗ ಯಾವಾಗಲೂ ಒಂದ್ಸಲ ಬಂದು ಹೋಗಿದ್ರು ಸೆಟ್ಗೆ, ಅಷ್ಟೇ. ಆದರೆ ಆಮೇಲೆ ನನಗೇನೋ ಅವರು ತೀರ್ಕೊಂಡ್ಮೇಲೆ ಒಂಥರ ಭಾಳ ಮನಸ್ಸಿಗೆ ನೋವಾಯಿತು. ಯಾಕೆಂತಂದರೆ ಚಿಕ್ಕ ವಯಸ್ಸು, ಏನೆಲ್ಲ ಕೆಲಸಗಳು ಮಾಡಿದ್ರು, ಎಷ್ಟು ಹೆಸರು ತಗೊಂಡಿದ್ರು, ಅಂಥದ್ರಲ್ಲಿ ಇಷ್ಟು ಬೇಗ ಸಾವು ಬರಬಾರ್ದಾಗಿತ್ತಲ್ಲ ಅಂತೇಳಿ. ಇವತ್ತಿಗೂ ನಮ್ಮ ಮನೆಯವರು ತೀರ್ಕೊಂಡದ್ದು ವರ್ಷ ಆಗಿತ್ತು, ಅವ್ರದಕ್ಕೆ ಪೂಜೆ ಮಾಡ್ತಿದ್ದೆ ವರ್ಷ. ಅದೇ ದಿನ ಇವ್ರು ತೀರ್ಕೊಂಡಿದ್ದು, ಪುನೀತ್ ಅವರು. ಅದು ಅವತ್ತು ಇವ್ರು ತೀರ್ಕೊಂಡು ಮರುದಿನ ನಮ್ಮ ಮನೆಯವ್ರದ್ದು ದಿನ ಇತ್ತು. ಆವಾಗಿಂದ ನಮ್ಮ ಮನೆಯವ್ರ ಜೊತೆ ಪುನೀತ್ ಅವ್ರದ್ದು ಫೋಟೋ ಇಟ್ಟು ಎಡೆ ಹಾಕಿ ಒಂದು 20-25 ಮಂದಿಗೆ ಊಟಕ್ಕೆ ಹಾಕ್ತಿರ್ತೀನಿ ಪ್ರತಿ ವರ್ಷ ಮಾಡ್ತೀನಿ. ಇಂಥ ಮನಸ್ಸು ಎಲ್ಲರಿಗೂ ಇರಲ್ಲ ಅಮ್ಮ. ಏನೋ ಅದು ಒಂದು ಭಾವನೆಗಳು ಮನಸ್ಸಿನಲ್ಲಿ. ಮತ್ತು ಎಷ್ಟೋ ಜನ ಸತ್ತಿರ್ತಾರಲ್ವ, ಯಾರ ಬಗ್ಗೆನೂ ಅಷ್ಟು ಅನ್ಸೋದಿಲ್ಲ. ಅದೇನೋ ಪುನೀತ್ ಅವ್ರ ಬಗ್ಗೆ ಪ್ರತಿಯೊಬ್ಬರನ್ನು ಕೇಳ್ರಿ, ಇಲ್ಲ ಅಂತ ಅನ್ಸೋದೇ ಇಲ್ಲ. ಇನ್ನ ಇದ್ದಾರೆ ಅಂತಾನೆ. ಅವ್ರ ಫೋಟೋ ಇಟ್ಟಿದ್ದೀನಲ್ಲ, ಒಳಗಿದೆ ಇಲ್ಲ, ನಮ್ಮ ಮನೆಯವ್ರ ಪಕ್ಕನೇ ಇಟ್ಟಿದ್ದೀನಿ.
ಆ ಮೂಮೆಂಟ್, ಆ ಕೇಳಿದಂತ ಮೂಮೆಂಟ್ ಅಲ್ಲಿ ಎಲ್ಲಿದ್ರಿ ಅಮ್ಮ? ಬ್ಯಾಂಗ್ಳೂರಲ್ಲಿ ಇದ್ರ ನೀವು? ಇಲ್ಲಿ ಬೆಂಗಳೂರಿನಲ್ಲೇ ಇದ್ದೆ. ಪುನೀತ್ ಅವರು ತೀರ್ಕೊಂಡಾಗ ಅಂದರೆ ಅವತ್ತು ನಮಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಏನೋ ಫಂಕ್ಷನ್ ಇತ್ತು. ಅಲ್ಲಿ ಒಂದು ಹಾಡೋದು ಇದು ಎಲ್ಲ ಇತ್ತು. ಅದು ಆವಾಗ ನಾವು ಹೋಗಿ ಅಲ್ಲೆಲ್ಲ ರಾಜ್ಕುಮಾರ್ ಅವ್ರ ಸಾಂಗು ಇತ್ತಲ್ಲ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟು, ಅದಕ್ಕೆಲ್ಲ ವೇದಿಕೆ ಮೇಲೆಲ್ಲ ಡ್ಯಾನ್ಸ್ ಗಿನ್ಸ್ ಮಾಡಿಕೊಂಡು ಖುಷಿಯಿಂದ ನಾವು ಇದ್ವಿ. ಹೊರಗಡೆ ಬರ್ತಿದ್ದಂಗೆ ಏನೋ ಗುಜ್ಜು ಗುಜ್ಜು ಮಾತನಾಡ್ದಿತ್ತು. ಏನು ಅಂತಂದರೆ ಹಿಂಗೆ ಪುನೀತ್ ಅವ್ರನ್ನ ತಗೊಂಡಾಗ ಅಡ್ಮಿಟ್ ಮಾಡಿದ್ದಾರೆ, ತುಂಬ ಸೀರಿಯಸ್ ಐತಂತೆ, ಉಳುವೆ ಪರಿಸ್ಥಿತಿ ಇಲ್ಲಂತೆ, ಹಂಗೆ ಹಿಂಗಂತ. ಓ ಹಂಗಾರೆ ಇನ್ನು ರಶ್ ಆಗುತ್ತೆ ಅಂದ್ಬಿಟ್ಟು ಬೇಗ ಬಂದ್ಬಿಟ್ವಿ ಮನೆಗೆ. ಆಮೇಲೆ ಟಿ ವಿಲಿ ನೋಡಿದಾಗ ಹೋಗ್ಬಿಟ್ಟಿದ್ರು. ಆಮೇಲೆ ರಾತ್ರಿ ಹೋಗಿ ನೋಡ್ಕೊಂಡು ಬರಬೇಕು ಅಂದರೆ ನನಗೆ ಯಾರು ಕರ್ಕೊಂಡು ಹೋಗೋರಿಲ್ಲ, ಏನಿಲ್ಲ, ಹೋಗಿ ನೋಡಬೇಕು ಅನ್ನೋ ಆಸೆ. ಆಮೇಲೆ ನಮ್ಮ ಪರಿಚಯ ನಂದೀಶ್ ಅಂತ ಒಬ್ಬರಿದ್ರು, ಅವರು ಇನ್ನೊಬ್ಬರನ್ನ ಜೊತೆ ಮಾಡಿ ಇಲ್ಲಿ ಶಿವರಾಜ್ ಡಾಕ್ಟರ್ ಅಂತಿದ್ದಾರೆ, ಪರಮ್ ಅಂತಿದ್ದಾರೆ, ಅವ್ರ ಕಾರ್ನ ಕರ್ಕೊಂಡು ಹೋದ್ರು. ಅಲ್ಲಿ ಹೋದ ದೊಡ್ಡ ಹಾರ ತೊಗೊಂಡು ಹೋಗಿದ್ದೀವಿ, ನಮ್ಮ ಅಳಿಯನ ಕೈಲಿ ಹಾರ ಐತೆ, ಅಲ್ಲಿ ಒಳಗಡೆ ಬಿಡೋಕ್ಕೆ ಯಾರೂ ಬಿಡ್ತಾ ಇಲ್ಲ. ಆಮೇಲೆ ನಾನು ನೋಡ್ರಿ ನಾನು ಕಲಾವಿದೆ, ನಾನು ಹೋಗಬೇಕು ಅಂದಮೇಲೆ ಆಯ್ತಮ್ಮ ನೀವು ಒಬ್ಬರು ಹೋಗ್ರಿ ಅಂದರು. ನನಗೆ ಹೋಗೋಕ್ಕಾಗಲ್ಲ, ಕಾಲು ನೋವು ಆಗಿದೆ, ಒಬ್ಬರು ಬೇಕೇ ಬೇಕು ಅಂದೆ. ಒಬ್ಬರನ್ನ ಬಿಟ್ಟರು, ಹೋದ್ವಿ, ಮುಖ ನೋಡಿಕೊಂಡೆ ಬಂದೆ. ಆಹಾರ ನಮ್ಮ ಅಳಿಯನ ಕೈಲೇ ಉಳಿದಿತ್ತು. ಅದನ್ನು ತಗೊಂಡು ಬಂದು ಇಲ್ಲಿ ರಾಜ್ಕುಮಾರ್ ಅವ್ರ ಸಮಾಧಿಲೇ ತಂದು ಮಣ್ಣು ಮಾಡ್ತಾರೆ ಬೆಳಿಗ್ಗೆ ಅಂತ ಸುದ್ದಿ ಆಗಿತ್ತಲ್ಲ, ಅಲ್ಲಿ ಬಂದಾಗ ದೊಡ್ಡ ದೊಡ್ಡ ಕಟೌಟ್ ಹಾಕಿದ್ರು. ಅವ್ರಿಗೆ ಹೇಳ್ಕೊಂಡು ಆ ಹಾರನ ಅಲ್ಲಿಗೆ ಹಾಕ್ಬಿಟ್ಟು ಮನೆಗೆ ಬಂದೆ. ಬೆಳಿಗ್ಗೆ ನಮ್ಮ ಮನೆಯವ್ರದ್ದು ಪೂಜೆ ಇತ್ತು, ಜೊತೆಗೆ ಆ ಫೋಟೋನು ಇಟ್ಬಿಟ್ಟು ಅಲ್ಲ ಆಗೋದಿಲ್ಲ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ರಿ. ಆದ್ರೂ ನೋಡೋ ಅವಕಾಶ ಸಿಕ್ತಲ್ಲಮ್ಮ? ಹೋಗಿ ನೋಡ್ಕೊಂಡು ಬಂದೆ. ಅಮ್ಮ ಲೈಫಲ್ಲಿ ಮುಂದೆ ಏನು ಯೋಜನೆಗಳಿದೆ ಅಂತ ಕೇಳಿದೆ, ಒಂದು ಹೇಳಿದ್ರಿ, ನೆಕ್ಸ್ಟ್ ಏನಿದೆ ಅಮ್ಮ? ಇನ್ನು ಏನಿರುತ್ತಮ್ಮ, ಬರೀ ಆಸೆ ತರ್ತೀವಿ, ಆಯಸ್ ತರಲ್ಲ. ಆಮೇಲೆ ನಾವೇನೇ ಆಸೆ ಮಾಡಿದ್ರು ಸಹಿತ ನಾವು ಅದನ್ನೆಲ್ಲ ಮಾಡೋಕ್ಕಾಗಲ್ಲ. ಅದನ್ನೆಲ್ಲ ಮುಂದಿನವರು ಜವಾಬ್ದಾರಿಯಿಂದ ಮಾಡ್ಕೊಂಡು ಹೋಗೋ ಅಂಥವ್ರು ಇರಬೇಕು. ಅದು ಈಗ ನಿಮಗೆ, ಈಗ ನೀವು ನಿಮ್ಮ ಲೈಫ್ ಸ್ಟೋರಿ ನಾನು ಆಗದಿಂದ ಕೇಳ್ದಂಗೆ ನಿಮ್ಮ ಲೈಫ್ಗೆ ತುಂಬ ಹತ್ರದಲ್ಲಿ ಯಾವುದೋ ಒಂದು ಅಟ್ಯಾಚ್ಮೆಂಟು ಇಲ್ಲ, ಏನೂ ಇಲ್ಲ. ಸೊ ಈಗ ನನಗೆ ಕಂಪನಿಗೆ ಬಂದ್ಬಿಟ್ಟ ಮೇಲೆ ನಮ್ಮ ಸಂಬಂಧಿಕರುಗಳು ಯಾರನ್ನೂ ನಾನು ಅಷ್ಟು ಭೇಟಿಯಾಗಿಲ್ಲ. ಅಕ್ಕ ತಂಗಿರನ್ನ ಅಷ್ಟೇ ಭೇಟಿ ಆಗ್ತಿದ್ದೆ, ಯಾವಾಗಲೂ ಅವರು ಬಂದರೆ ಮಾಡಿದೆ. ಈಗ ಅಕ್ಕಂದಿರು ಇಬ್ಬರೂ ಹೋಗ್ಬಿಟ್ರು, 3 ಜನ, ಅಣ್ಣನೂ ಹೋಗ್ಬಿಟ್ಟ, ಅಕ್ಕನೂ ಹೋದು. ಒಬ್ಳು ಅಕ್ಕ ಇದ್ದಾಳೆ, ಅವಳು ಪೂರ್ತಿ ಬಿದ್ದು ಕೈ ಇದು ಮುರ್ಕೊಂಡು ನಡೆಯೋಕ್ಕಾಗಲ್ಲ, ಮಗಳ ಮನೇಲಿದ್ದಾರೆ. ಯಾವತ್ತೋ ಒಂದು ದಿವಸ ಹೋಗ್ತೀನಿ, ನೋಡ್ಕೊಂಡು ಬರ್ತೀನಿ. ಈಗಿನ ಪೀಳಿಗೆಯವರು ನಮ್ಮ ಆಸೆಯಂತೆ ನಡೆಸೋ ಅಂಥವ್ರು ಯಾರು ಇರ್ತಾರೆ? ಎಲ್ಲ ಅವರವರ ಇದರಲ್ಲಿ ಇರ್ತಾರಲ್ವ. ಜವಾಬ್ದಾರಿ ಯಾರು ತಮ್ಮ ಜವಾಬ್ದಾರಿನೇ ತಾವು ತಗೊಳ್ಳೋದು ಕಷ್ಟ ಅವರು. ಇನ್ನು ನಮ್ಮದೆಲ್ಲ ಹಳೆ ಪುರಾಣ ಕಥೆನೆಲ್ಲ ಯಾಕೆ ಇವರು ತಲೆಗೆ ಹಚ್ಕೊತಾರೆ? ನಾವಿರೋ ತನಕ ಏನೇನಾಗುತ್ತೆ ಅದನ್ನು ಮಾಡ್ಕೊಳ್ಳೋದು ಅಷ್ಟೇ. ಈಗ ZEE5 ಅಲ್ಲಿ ಮಾಡ್ತಾ ಇದ್ದೀನಿ, ಒಂದು ರೋಲ್ ಮಾಡ್ತಾ ಇದ್ದೀರಾ, ಗೌರಿ ಸೀರಿಯಲ್. ಯಾವ್ದಾದ್ರು ಸಿನಿಮಾ ಮಾಡ್ತಾ ಇದ್ದೀರಮ್ಮ? ಈಗ ಸದ್ಯ ಇಲ್ಲ, 2-3 ಸಿನಿಮಾ ಮಾಡಿದ್ದೀನಿ. ಅದು ಯಾವುದದು ಸಣ್ಣಪ್ಪ ಮುತ್ತಣ್ಣ ಅಂತ ಒಂದು, ಅದರಲ್ಲಿ ಒಂದು ಸಣ್ಣ ರೋಲ್ ಇತ್ತು. ಆಮೇಲೆ ಮಗ್ಗಿ ಪುಸ್ತಕ ಅಂತ ಒಂದು ಮಾಡಿದೆ. ನಮ್ಮ ನಾಡು ನಮ್ಮ ಭಾಷೆ ಅಂತ ಒಂದು ಪಿಕ್ಚರ್ ಮಾಡಿದ್ದೀನಿ. ಯಾವಾಗ್ಲೂ ಅನ್ಕೊಂಡಿಲ್ವಾ ನಾನೊಂದು ಮೂವಿ ಮಾಡ್ಬೇಕು, ನಾನೊಂದು ಪ್ರೊಡ್ಯೂಸರ್ ಆಗ್ಬೇಕು ಅಂತ? ಸುಮ್ಮನೆ ಒಂದು ಟೆಲಿಫಿಲಮ್ ಮಾಡಿದೆ. ಹೌದಾ? ಅಷ್ಟೇ. ಅಲ್ಲ, ಅದು ಈಗ ಎಷ್ಟೋ ಜನ ದೊಡ್ಡ ಪ್ರೊಡ್ಯೂಸರ್ಗೆಲ್ಲ ಸಾಕಷ್ಟು ನೋವು ಅನುಭವಿಸ್ತಾ ಇದ್ದಾರೆ. ಇನ್ನು ನಾವೆಲ್ಲ ನಿಂತ್ಕೊಂಡು ಮಾಡೋಕ್ಕಾಗತ್ತಾ? ಅಷ್ಟು ಅನುಭವ ಇರೋರೇ ಅಷ್ಟೊಂದು ಶ್ರಮ ಪಟ್ಕೊಂಡು ಇದ್ದಾರೆ. ಇನ್ನು ನಮ್ಮ ಕೈಲಿ ಅದೆಲ್ಲ ಆಗುತ್ತಾ? ಅಂದರೆ ಏನು, ಒಂದು ಹೆಲ್ಮೆಟ್ ಇರಲಾರ್ದೆ ಗಾಡಿ ಓಡಿಸ್ಬಾರ್ದು, ಆ ಒಂದು ಕ್ಷಣ ಅಂತ ಒಂದು ಮಾಡಿದೆ. ಅದನ್ನು ಹೆಲ್ಮೆಟ್ ಇರಲಾರ್ದೆ ಗಾಡಿ ಓಡಿಸ್ಬಾರ್ದು, ಅದರಲ್ಲೂ ಮೆಸೇಜ್, ಅದರಲ್ಲಿ ಮೆಸೇಜ್. ಆಮೇಲೆ ನಾವು ದೇಹ ದಾನ ಮಾಡೋಕ್ಕಾಗಲಿಲ್ಲ ಅಂದರೂ ನೇತ್ರನ ದಾನನಾರು ಮಾಡಬೇಕು. ಈ ಥರದ್ರಲ್ಲಿ ಒಂದು ಇದು ಮಾಡಿದೆ. ಅದೇ ನಾಟಕಗಳು ಮಾಡ್ತಿದ್ವಿ, ಅದನ್ನೇ ಒಂದು ಟೆಲಿಫಿಲಮ್ ಮಾಡಿದೆ, ಅದರಲ್ಲಿ ಪ್ರೊಡ್ಯೂಸರ್. ಫ್ಯೂಚರ್ ಮೂವಿ ಮಾಡಬೇಕು ಅಂತ ಯಾವ ಡ್ರೀಮ್ ಇಲ್ಲ? ಇಲ್ಲ ಇಲ್ಲ ಇಲ್ಲ, ಅಷ್ಟು ಮೇಲ್ಮಟ್ಟಕ್ಕೆ ಹೋಗಿಲ್ಲ ಇನ್ನು. ಡ್ರಾಮಾ ಮಾತ್ರ ಮಾಡ್ತಾನೆ ಇರ್ತೀನಿ. ಈಗ ತುಂಬ ಖರ್ಚು ಮಾಡಿಕೊಂಡು ತುಂಬ ಜನ ಕಲಾವಿದರನ್ನ ಕೂಡಿಸ್ಕೊಂಡು ಮಾಡೋಕ್ಕೆ ಹೋಗಲ್ಲ, ತುಂಬ ಕಷ್ಟ ಆಗ್ತದೆ ಅದೆಲ್ಲ. ಮತ್ತು ನಾನೇನಿದ್ರು 3 ಜನ 4 ಜನ, ಇಲ್ಲಾಂದರೆ ಇಬ್ಬರೇ, ನಾನೇ ಬರೆದಿರೋದು. ಅಮ್ಮ ಎಂದರೆ ಸಾಕೆ, ಇಬ್ಬರೇ, ತಾಯಿ ಮಗ. ಆರ್ಟಿಸ್ಟ್ ಇತ್ತಂದರೆ 4 ಜನ. ಕಾಲೇಜ್ನಲ್ಲಿ ಹೋಗಿ ಮಾಡ್ತೀನಿ, ಅಲ್ಲೇನು ನಮ್ಗೆ ಖರ್ಚು ಬರಲ್ಲ.
ವೇದಿಕೆ ಅವ್ರದ್ದೇ ಇರುತ್ತೆ. ವೇದಿಕೆ ಅವ್ರದ್ದೇ ಇರುತ್ತೆ, ಮೈಕ್ ಅವ್ರದ್ದೇ ಇರುತ್ತೆ. ನಮಗೇನೋ ಫುಲ್ ಲೈಟ್ ಬೇಕು, ಸೀನ್ರಿ ಬೇಕು, ಮೇಕಪ್ ಬೇಕು, ಇವೆಲ್ಲ ಏನೂ ಇಲ್ಲ. ಮ್ಯೂಸಿಕ್ಕು ಇರಲ್ಲ, ಏನೂ ಇರಲ್ಲ. ಅದರಲ್ಲೇ ಮಾಡಿ ಹುಡುಗರೆಲ್ಲ ತುಂಬ ಇಷ್ಟಪಡ್ತಾರೆ. ಆ ಥರ ಮೈಸೂರು, ತುಮಕೂರು, ಇಲ್ಲಿ ಎಲ್ಲ ಕಡೆ ಮಾಡಿದ್ದೀನಿ. ಮದ್ದೂರು, ಮಂಡ್ಯ. ಯಾವ ಕಡೆ ನಾಟಕಕ್ಕೆ ಹೆಚ್ಚಿನ ರೆಸ್ಪಾನ್ಸ್ ಸಿಗುತ್ತೆ ನಿಮಗೆ ಅಂತ? ನಮ್ಮ ಇದು ಉತ್ತರ ಕರ್ನಾಟಕದಲ್ಲಿ ಭಾಳ ಇದೆ. ಈಗಲೂ ಇದೆ, ಈಗಲೂ ನಡೀತಾ ಇದ್ದಾವೆ ಅಲ್ಲಿ, ಈಗಲೂ ಇದೆ. ಈಗಲೂ ಉತ್ತರ ಕರ್ನಾಟಕ ಸೈಡ್ ಹೋದ್ರೆ ನಿಮ್ಮ ಮನೆ ಮಗಳು ಅಂತಾರೆ, ಸಿಂಹ ಅವರಿದ್ದಾರೆ. ಹೌದು ಹೌದು. ಸೂಪರ್. ಅಮ್ಮ, ಲೈಫಲ್ಲಿ ಯಾರಿಗೋ ಒಬ್ಬರಿಗೆ ಸಾರಿ ಹೇಳಬೇಕು, ಅದರ ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ ಯಾರಿಗೆ ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ನನ್ನ ತೊಂದರೆನಲ್ಲಿ ಯಾರ್ಯಾರು ಸಹಾಯ ಮಾಡಿದ್ದಾರೆ ಅಷ್ಟು ಜನದ್ದು ಹೆಸರು ನೆನಪು ಮಾಡ್ಕೊಳಕ್ಕಾಗಲಿಲ್ಲ ಅಂದರೂ ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಬ್ಬರಿಗೆ ಅಂತಲ್ಲ, ನನ್ನ ತೊಂದರೆನಲ್ಲಿ ಯಾರ್ಯಾರು ಹೆಲ್ಪ್ ಮಾಡಿದಾರೋ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸಾರಿ ಅಂತ ಇದ್ರೆ, ಸಾರಿ ಅಂತ ಕೇಳಬೇಕಾದ್ರೆ ನನಗೆ ಗೊತ್ತಿರಲಾರ್ದೆ ನಾನು ಏನಾದರೂ ತಪ್ಪು ಮಾತಾಡಿ ಅವ್ರ ಮನ್ಸಿಗೆ ನೋವಾಗಿತ್ತು ಅಂದರೆ ಎಲ್ರಿಗೂ ಸಾರಿ ಕೇಳ್ತೀನಿ ಅಲ್ವಾ. ನನಗೆ ಗೊತ್ತಾಗ್ಲಾರ್ದಂಗೆ ಏನೋ ಒಂದು ಮಾತಾಡಿರ್ತೀನಿ, ಅದರಿಂದ ಅವ್ರ ಮನ್ಸಿಗೆ ನೋವಾಗಿರುತ್ತೆ, ನನಗೆ ಗೊತ್ತಾಗಲ್ಲ. ಹೌದು. ಗೊತ್ತಿದ್ರೆ ನಾನು ಮಾತಾಡಲ್ಲ, ಗೊತ್ತಿಲ್ಲದೆ ಮಾತಾಡಿದಾಗ ಅವ್ರ ಮನ್ಸಿಗೆ ನೋವಾಗಿದ್ದು ನಮಗೆ ಗೊತ್ತಾಗಲ್ಲ, ಸಾರಿ ಕೇಳ್ಬಿಡ್ತೀನಿ. ಅಮ್ಮ, ಈಗ ಒಂದಷ್ಟು ವರ್ಷದಿಂದ ನೀವು ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ನಾನು ಕೇಳ್ತಾ ಇದ್ದೀನಿ, ಸೊ ಇಂಡಸ್ಟ್ರಿಗೆ ಬರೋರಿಗೆ ನಿಮ್ಮ ಕಡೆಯಿಂದ ಒಂದು ಟಿಪ್ಸ್ ಹೇಳೋದಾದ್ರೆ, ಹೆಣ್ಣು ಮಗುವಾಗಿ. ಮೊದಲು ನಮಗೆ ತಾಳ್ಮೆ ಇರಬೇಕು, ಮತ್ತು ಒಂದು ಗುರಿ ಮುಟ್ಟುವಂಥ ಒಂದು ಛಲ ಇರಬೇಕು. ಈಗ ಕಷ್ಟದಿಂದನೇ ಬಂದ್ವಿ, ನಾನು ಅಯ್ಯೋ ಇನ್ನೇನು ನನ್ನ ಬದುಕು ಇಷ್ಟೇ ಅಂದ್ಬಿಟ್ಟು ಏನಾದರೂ ಮಾಡ್ಕೊಂಡು ಹೋಗ್ಬಿಡ್ತಿದ್ವಿ. ಇಲ್ಲ ಇನ್ನೊಬ್ಬರು ಯಾರನ್ನಾರು ಮದುವೆ ಮಾಡಿಕೊಂಡು ಇತ್ಲಾಗ ಹೋಗಿದ್ದಿದ್ರೆ ಒಂದು ಗಂಡನಿಗೆ ಹೆಂಡತಿಯಾಗಿ, ಒಂದು ಮಗುಗೆ ತಾಯಿಯಾಗಿ ಉಳಿಸ್ಬಿಡ್ತಿದ್ವಿ. ಈಗ ನಾವೊಂದು ಕಲಾವಿದೆ ಆಗಬೇಕು, ಒಂದು ಮಟ್ಟಕ್ಕೆ ಬರಬೇಕು, ನಾನು ಸಮಾಜದಲ್ಲಿ ಬದುಕಿ ತೋರಿಸ್ಬೇಕು ಅನ್ನೋ ಒಂದು ಹಠ ಛಲದಿಂದ ತಾನೇ ನಾನು ಈ ಮಟ್ಟಕ್ಕೆ ಬಂದಿದ್ದು. ಹಾಗೆ ಎಲ್ಲರೂ ಒಂದು ಧೈರ್ಯದಿಂದ ಇರ್ರಿ, ಯಾರೂ ಸಮಾಧಾನ ಅನ್ನೋದನ್ನ ಕಳ್ಕೋಬಾರ್ದು, ಸಮಾಧಾನವಾಗಿರಬೇಕು. ಮತ್ತು ನಾವು ಛಲ ಒಂದು ಇಟ್ಕೋಬೇಕು. ನಾನು ಅನ್ನೋ ಅಹಂಕಾರ ಇರಬಾರ್ದು, ನನ್ನಿಂದಲೇ ನಾನೇ ಅನ್ನೋ ಅಹಂಕಾರ ಇರಬಾರ್ದು. ಈ ಥರ ಎಲ್ಲರ ಜೊತೆಯಲ್ಲೂ ಮಕ್ಕಳಾಗಿ ಹೋಗೋದ್ರಿಂದ ನಾವು ಜೀವನ ಮಾಡೋದಕ್ಕೆ ಭಾಳ ಅನುಕೂಲ ಆಗುತ್ತೆ. ಸೊ ಮೊಮ್ಮಕ್ಕಳು ಇದ್ದಾರಮ್ಮ? ಒಬ್ಬ ಮೊಮ್ಮಗ ಇದ್ದಾನೆ, 10th ಓದ್ತಾ ಇದ್ದಾನೆ. ಓಕೆ ಅಮ್ಮ, ಇಷ್ಟು ಹೊತ್ತು ನಾನು ಒಂದು ಇಂಟರ್ವ್ಯೂ ಬೇಕಮ್ಮ ಅಂತ ಕೇಳಿದ ಕೂಡಲೇ ನನ್ನ ಬಗ್ಗೆ ಒಂದು 5-6 ಪುಸ್ತಕಗಳು ಬಂದಿದ್ದಾವೆ. ಹೌದಾ? ನಿಮ್ಮ ಬಗ್ಗೆ ಬರ್ದಿರೋದು? ನಮ್ಮ ಬಗ್ಗೆ ಬರ್ದಿರೋದು ನಂದು ಆತ್ಮಚರಿತ್ರೆ ಬಂದಿದೆ, ತೆರೆ ಸರಿದಾಗ ಅಂತ. ಆಮೇಲೆ ಜರ್ನಿ ವಿತ್ ಮಹಾನದಿ ಅಂತ ನನ್ನ ಅಭಿಮಾನಿ ಬರೆದಿದ್ದಾನೆ. ತೆರೆ ಸರಿಯಿತು ಅಂತ ಒಂದು ಪುಸ್ತಕ ಬಂತು. ನಿಮ್ಮ ಅಭಿಮಾನಿಗಳು ಕೊಟ್ಟದ್ರಲ್ಲಿ ಮೆಮೊರೇಬಲ್ ಗಿಫ್ಟ್, ಇದು ಎಕ್ಸ್ಪೆಕ್ಟೇ ಮಾಡಿಲ್ಲ ಈ ಗಿಫ್ಟ್ ನಿಮ್ಗೆ ಬರುತ್ತೆ ಅಂತಂದ್ರೆ ಅದು ಯಾವುದು? ಈಗ ಎಷ್ಟೋ ಜನ ಏನೇನೋ ಕೊಟ್ಟಿರ್ತಾರೆ, ಎಲ್ಲಾನು ಖುಷಿ ಕೊಟ್ಟಿರುತ್ತೆ. ಆದ್ರೆ ಇತಿಹಾಸದ ಪುಟದಲ್ಲಿ ಉಳಿಯೋ ಹಾಗೆ ಪುಸ್ತಕದಲ್ಲಿ ಒಂದು ಇದಾಗಿರೋ ಅಂದ್ರೆ ನಮ್ಮ ರವಿ ಸಾಸ್ನೂರು ನನ್ನ ಬಗ್ಗೆ ಒಂದು ಪುಸ್ತಕ ಬರೆದ, ನನ್ನ ಅಭಿಮಾನಿ. ಇನ್ನು ಗುಡಿಹಳ್ಳಿಯವರು ಮತ್ತು ಗುಲ್ಬರ್ಗಾದವರು ಗವಿ ಶಿರೇಮಠ್ ಅಂತ ಅವರೊಂದು ಅಭಿನಂದನಾ ಗ್ರಂಥ ಮಾಡಿದ್ರು. ಈಗ ಪತ್ರಿಕೆಗಳಲ್ಲೆಲ್ಲ ನಾನೊಬ್ಬ ಕಲಾವಿದೆ ಅಂತ ಜನಗಳಿಗೆ ಪರಿಚಯಿಸಿದ್ರು. ಇವರೆಲ್ಲರೂ ನಾನು ಮರೆಯೋ ಅಂಥ ಗಿಫ್ಟ್ ಅಲ್ವೇ ಅಲ್ಲ, ಎಲ್ಲನೂ ಸ್ಪೆಷಲ್. ಹೌದು. ಈಗ ಸಾಮಾನ್ಯ, ಈಗ ನಾನೊಬ್ಬ ಕಲಾವಿದೆಯಾಗಿ ಮನೆಯಲ್ಲೇ ಕೂತಿದ್ರೆ ಯಾರಿಗೆ ಪರಿಚಯ ಇರ್ತೀನಿ? ಪತ್ರಿಕೆಯವರು ಬಂದು, ನಿಮ್ಮಂಥವ್ರು ಬಂದು ಸಂದರ್ಶನ ಮಾಡಿ 4 ಜನಕ್ಕೆ ಪರಿಚಯಿಸೋದ್ರಿಂದ ಅದು ನನಗೆ ಮರೆಯಲಾರ್ದ ಗಿಫ್ಟ್ ಅಲ್ವಾ ನೀವು ಕೊಡೋದು? ಖಂಡಿತ ಅಲ್ವಾ? ಹೌದು. ಸೊ ಎಲ್ಲವೂ ವಿಶೇಷನೇ ನಿಮಗೆ? ಎಲ್ಲ ವಿಶೇಷನೇ. ಪ್ರತಿಯೊಂದು ಮೂಮೆಂಟಲ್ಲೂ ನೀವು ಏನೋ ಒಂದು ಸಣ್ಣದ್ರಲ್ಲೇ ತಂದೆ ತಾಯಿನ ಕಳ್ಕೊಂಡು ಬಡತನದಲ್ಲಿ ಬಂದು ವಿದ್ಯೆ ಇರಲಾರ್ದೆ ಇಷ್ಟೆಲ್ಲ ನಾವು ಕಷ್ಟಪಟ್ಕೊಂಡು ಬಂದಿದ್ದಕ್ಕೆ ನಮ್ಮನ್ನು ಬೆಳಕಿಗೆ ತಂದವ್ರು ಎಲ್ಲರೂ ನಮಗೆ ಗಿಫ್ಟ್ ಕೊಟ್ಟಂಗೆ ಎಲ್ಲರೂ ನಾನು ನೆನೆಸ್ಬೇಕು. ನಾನು ಅಷ್ಟು ವರ್ಷ ಅಲ್ಲಿ ಕಳೆದ್ರೂ ಈಗ ಬಂದು ಬೆಂಗಳೂರಿನಲ್ಲಿ ನಿಂತ್ಕೊಂಡು ಸೀರಿಯಲ್ನಲ್ಲಿ, ಸಿನಿಮಾದಲ್ಲಿ ಅವಕಾಶ ಕೊಟ್ಟಂಥ ಎಲ್ಲ ಪ್ರೊಡ್ಯೂಸರ್ಗಳಿಗೂ, ಕಲಿಸಿದ ಡೈರೆಕ್ಟರ್ಗಳಿಗೆ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಮತ್ತು ನನ್ನ ಪಾತ್ರ ನೋಡಿ ಚೆನ್ನಾಗಿದೆ ಅಂಥೇಳಿ ನನಗೆ ಇನ್ನೂ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟ ಇಡೀ
ಜನತೆಗೆ ನಾನು ಕೃತಜ್ಞತೆ ಹೇಳಬೇಕು. ಇನ್ನೇನಾದರೂ ಹೇಳಕ್ ಮಿಕ್ಕಿದೆ ಹೇಳಬೇಕು ಅಂತ ಇದ್ರೆ ಹೇಳ್ಬೋದು. ಹೇಳೋದು ಏನೂ ಇಲ್ಲಮ್ಮ, ತುಂಬ ಖುಷಿ ಆಗ್ತಾ ಇದೆ. ನೀವು ಬಂದು ನಮ್ಮಂತಹ ಕಲಾವಿದರನ್ನ ಸಂದರ್ಶನ ಮಾಡಿ ಎಲ್ರಿಗೂ ಪರಿಚಯಿಸ್ತಾ ಇದ್ದೀರಾ. ಈ ಕೆಲಸ ಎಲೆಮರೆ ಕಾಯಿ ಅಂತೆ ಮೂಲೆ ಮೂಲೆನಲ್ಲೂ ಇದ್ದಾರೆ ಎಷ್ಟೋ ಜನ ಸಾಧಕರು. ಅಂಥವ್ರನ್ನೂ ಗುರುತಿಸಿ ನೀವು ಇದೇ ರೀತಿ ಅವ್ರನ್ನ ಬೆಳಕಿಗೆ ತರಬೇಕು ಅಂತ ಒಂದು ಹೇಳ್ತೀನಿ. ನಮ್ಮ ಕಡೆ ಎಲ್ಲರೂ ಅಷ್ಟೇ, ಪ್ರತಿಯೊಬ್ಬರು ನೀವು ಪಡೋ ಶ್ರಮದಿಂದ ಪಟ್ಟು ನೀವೇನು ಈ ಒಂದು ಸಾಹಸ ಮಾಡ್ತಿರ್ತೀರಿ, ನಿಮ್ಮ ಚಾನಲ್ನ ಪ್ರತಿಯೊಬ್ಬರು ನೋಡಿ ಇನ್ನೂ ಚೆನ್ನಾಗಿ ಬರಲಿ ಅಂತ ಅವರು ಹರಿಸ್ಬೇಕು ಅಂತ ಅವರಲ್ಲೂ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಥ್ಯಾಂಕ್ ಯು ಅಮ್ಮ. ಇಷ್ಟು ಹೊತ್ತು ನಿಮ್ಮ ಅಮೂಲ್ಯವಾದ ಸಮಯನ ನಾನೊಂದು ಇಂಟರ್ವ್ಯೂ ಬೇಕಮ್ಮ ಅಂತ ಹೇಳಿದ ಕೂಡಲೇ ಓಕೆ ಅಮ್ಮ ಬಾ ಅಮ್ಮ ಅಂತ ಕರೆದು ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು. ಮತ್ತು ಇಷ್ಟೊಂದು ಓಪನ್ ಅಪ್ ಆಗಿ ನೀವು ನನ್ನ ಜೊತೆ ಅವ್ರು ನಮ್ಮ ವೀಕ್ಷಕರ ಜೊತೆ ಮಾತಾಡೋದಕ್ಕೆ ಒಪ್ಕೊಂಡ್ರಲ್ಲ, ಅದು ತುಂಬ ಖುಷಿ ಆಯ್ತಮ್ಮ. ಥ್ಯಾಂಕ್ ಯು ಹೇಳಕ್ಕೆ ಏನಮ್ಮ ಇದ್ದಿದ್ದು ಹೇಳಕ್ಕೆ. ಒಂದು ಹೆಣ್ಣು ಇಷ್ಟು ಕಷ್ಟಪಟ್ಟು ಜೀವನದಲ್ಲಿ ಮುಂದೆ ಬಂದು ಗಟ್ಟಿತನದಿಂದ ನಿಂತು ಜೀವನ ಸಾಗಿಸ್ತಾ ಇದ್ದೀನಿ ಅಂತ ನನ್ನ ನೋಡಿ ಇನ್ನೂ 4 ಜನ ಹೆಣ್ಮಕ್ಳು ಅದು ಬರ್ಬೋದಲ್ವಾ, ಆ ಥರ ಧೈರ್ಯ ತಗೊಂಡು ಜೀವನ ನಡೆಸ್ಬೋದಲ್ವಾ. ಖಂಡಿತ ಎಷ್ಟೋ ಜನ ಇಂಡಸ್ಟ್ರಿಗೆ ಬಂದು ಒಂದು ಸಿನಿಮಾ ಮಾಡಿ ಅವ್ರ ಚಾನ್ಸಿಗೋಸ್ಕರ ಒಂದಷ್ಟು ಅಲ್ದಾಡಿನೇ ಹಿಂದೆ ಹೋಗೋರಿದ್ದಾರೆ. ಅಂತದ್ರಲ್ಲಿ ಇಷ್ಟು ಏಳು ಬೀಳಲ್ಲಿ ಒಂದು ಲೆಜೆಂಡರಿ ಆಕ್ಟರ್ ಜೊತೆ ಆಕ್ಟ್ ಮಾಡುವಂತ ಒಂದು ಚಾನ್ಸ್ ಗಳನ್ನು ತಕೊಂಡಿದೀರಾ ಅಂತಂದ್ರೆ ಅದು ನಿಮ್ಮ ಪ್ರತಿಭೆಯಿಂದ ಮಾತ್ರ ಅಲ್ಲ. ಶ್ರಮ ಅನ್ನೋದು ಎಲ್ಲ ಕಡೆ ಇದೆ. ಶ್ರಮ ಪಟ್ರೆ ಅದಕ್ಕೆ ಪ್ರತಿಫಲ ಸಿಗೋದಲ್ವಾ. ಶ್ರಮ ಅನ್ನೋದು ಇದ್ದೇ ಇರಬೇಕು ಮನುಷ್ಯನಿಗೆ. ಶ್ರಮ ಇಲ್ಲಾರ್ದೆ ಆಗಲ್ಲ. ಕಷ್ಟಗಳು ಬಂದಾಗ್ಲೇನೆ ನಾವು ಅದನ್ನೆಲ್ಲ ಸಹಿಸ್ಕೊಂಡು ಹೋದಾಗಲೇ ನಮ್ಗೆ ಸುಖ ಜೀವನ ಸಿಗೋದಲ್ವಾ. ಹಂಗೆ ಅದಕ್ಕೆ ಎಲ್ಲ ಈ ಚಾನಲ್ಗಳಿಗೆ ಪ್ರೋತ್ಸಾಹ ಕೊಡಬೇಕು, ಎಲ್ಲರೂ ನೋಡಬೇಕು, ಇನ್ನೂ ಚೆನ್ನಾಗಿ ಬೆಳೀಲಿ ಚಾನಲ್ ಅಂತ ಹರಿಸ್ಬೇಕು ಅಂತ ಅವರಲ್ಲೂ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಇಷ್ಟು ಹೊತ್ತು ನಿಮ್ಮ ಅಮೂಲ್ಯವಾದ ಸಮಯ ನಾನು ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ಬಿಯಾಂಡ್ ಲಿಮಿಟ್ಸಲ್ಲಿ ಮಾಲತಿ ಮೇಡಮ್ ಅವರು ಅವರ ಮನದಾಳದ ಮಾತನ್ನು ನಮ್ಮ ಜೊತೆ ಹಾಗೆ ತೆರೆದ ಪುಸ್ತಕದ ಹಾಗೆ ಬೆಚ್ಚಿಟ್ರು. ಸೊ ಅವರ ನೋವಿನ ಕತೆಗಳನ್ನು ನಾವು ನೋಡ್ತಾ ಹೋದರೆ ಆ್ಯಕ್ಚುಲಿ ಮಾತುಗಳೇ ಬರಲ್ಲ. ಯಾಕಂತಂದರೆ ಆ ನೋವನ್ನು ಅವರು ನೋವು ಥರ ತಗೊಂಡೇ ಇಲ್ಲ. ಅದರಲ್ಲೂ ಒಂದು ಎಂಜಾಯ್ಮೆಂಟ್, ಅದರಲ್ಲೂ ಒಂದು ಖುಷಿನ ಹುಡುಕ್ತಾ ಹೋಗಿದ್ದಾರೆ. ಸೊ ನೋವು ಪಟ್ಟರೆ ಅಲ್ವಾ ಖುಷಿಯ ಬೆಲೆ ಗೊತ್ತಾಗೋದು ಅನ್ನೋ ಥರ. ಸೊ ಆ ಥರ ಎಲ್ರಿಗೂ ಲೈಫ್ ಲೀಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಮೇ ಬಿ ನನಗಂತೂ ಸಾಧ್ಯನೇ ಇಲ್ಲ ಅಂತ ಆಗ್ಬೋದು. ಈ ಸಂದರ್ಶನದ ಮೂಲಕ ಅವ್ರು ಕೊಟ್ಟಂಥ ಒಂದಷ್ಟು ಮೆಸೇಜ್ಗಳು ನಿಮಗೆ ಯೂಸ್ಫುಲ್ ಆದರೆ ಮೇ ಬಿ ನಾವು ಅದಕ್ಕಿಂತ ಖುಷಿ ನಮ್ಗೆ ಆಗಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ಎಪಿಸೋಡ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಮುಂದೆ ಇಂಥದ್ದೇ ಆದ ಡಿಫ್ರೆಂಟ್ ಆದ ಗೆಸ್ಟ್ ಜೊತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ.